ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಮಾರ್ಚ್ 2 ಭಾನುವಾರದಿಂದ ಮಾರ್ಚ್ 8 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲಿಗೆ ಈ ವಾರದ ಪಂಚಾಂಗದ ವಿಚಾರಗಳನ್ನು ಗಮನಿಸೋಣ. ಮಾರ್ಚ್ 2 ಭಾನುವಾರ ಫಾಲ್ಗುಣ ಶುಕ್ಲ ತೃತೀಯ ಅಥವಾ ತದಿಗೆಯ ತಿಥಿ, ಉತ್ತರ ಭಾದ್ರ ನಕ್ಷತ್ರ, ಶುಭಯೋಗ, ತೈತಿಲಕರಣ ಇರುವಂಥದ್ದು. ಈ ದಿನ ಉತ್ತಮವಾದ ದಿನ ಆಗಿರುತ್ತೆ. ನಕ್ಷತ್ರ ಮತ್ತು ವಾರದ ಒಂದು ಅವಲೋಕನ ಮಾಡಿದಾಗ ಅಲ್ಲಿ ವಿಶೇಷವಾಗಿ ಯಾವುದೇ ರೀತಿಯ ಸಹಿ ಮಾಡೋದು, ಒಪ್ಪಂದ ಮಾಡೋದು, ಕೊಡುಕೊಳ್ಳುವಿಕೆ ವ್ಯವಹಾರ, ಭೇಟಿಯಾಗಲಿಕ್ಕೆ ಅಥವಾ ಪ್ರಮುಖವಾದ ಯಾವುದೇ ಶುಭ ಕಾರ್ಯಗಳು ಇತ್ಯಾದಿಗಳನ್ನು ಈ ದಿನ ತೃತೀಯ ತಿಥಿ ಉತ್ತರ ಭದ್ರ ನಕ್ಷತ್ರದ ಕಾರಣ ಮಾಡ್ಬೋದು. ಶುಭಯೋಗ, ತೈತಿಲಕರಣ ಇರುವಂಥದ್ದು ಉತ್ತಮವಾದ ದಿನ. ಇನ್ನು ಈ ದಿನ ಒಂದು ಖಗೋಳದ ಘಟನೆ ಜರುಗುತ್ತೆ. ಅಲ್ಲಿ ಶುಕ್ರನಿಗೆ ವಕ್ರಗತಿ ಆರಂಭ ಆಗುತ್ತೆ. ದೀರ್ಘಕಾಲದ ವಕ್ರಗತಿ ಸುಮಾರು 42 ದಿನಗಳು ಶುಕ್ರನಿಗೆ ವಕ್ರಗತಿ ಪ್ರಾಪ್ತವಾಗುವಂಥದ್ದು. ಅದು ಇಂದು ಆರಂಭ ಆಗುತ್ತೆ. ಇಂದು ಬೆಳಗ್ಗೆ ಸುಮಾರು 6 ಗಂಟೆಗೆ ಶುಕ್ರನ ವಕ್ರಗತಿಯ ಆರಂಭ ಆಗುವಂಥದ್ದು. ಆ ಶುಕ್ರನ ವಕ್ರಗತಿಯ ಒಂದು ಪರಿಣಾಮವನ್ನು ಪ್ರತ್ಯೇಕವಾದ ವಿಡಿಯೋದಲ್ಲಿ ಈಗಾಗಲೇ ಪ್ರಸಾರ ಮಾಡಿರ್ತೇನೆ. ಅದರಲ್ಲಿ ಶುಕ್ರನ ವಕ್ರಗತಿಯಿಂದ ಯಾವ ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವಗಳಿವೆ, ಯಾರಿಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅನ್ನೋದನ್ನು ಆ ಒಂದು ವಿಡಿಯೋದಲ್ಲಿ ವಿಸ್ತಾರವಾಗಿ ವಿವರಣೆ ಮಾಡಲಿದೆ. ಅದ ವಿಡಿಯೋನ ಯಾರವರು ವೀಕ್ಷಿಸಿದ್ದೀರಾ, ವೀಕ್ಷಿಸಿದವರಿಗೆಲ್ಲ ಧನ್ಯವಾದಗಳು. ಯಾರೋ ವೀಕ್ಷಿಸಿಲ್ಲ, ನಿಮ್ಮ ರಾಶಿಗೆ ಅನುಗುಣವಾದ ಫಲವನ್ನು ಆ ಶುಕ್ರನ ವಕ್ರಗತಿಯ 42 ದಿನಗಳ ಅವಧಿಯ ಬದಲು ವೀಕ್ಷಣೆ ಮಾಡಿಕೊಳ್ಳಿ. ಯಾಕಂದರೆ ಶುಕ್ರನು ಈಗಿನ ಒಂದು ಯುಗದಲ್ಲಿ ನಮ್ಮ ಮೇಲೆ, ಆರ್ಥಿಕತೆಯ ಮೇಲೆ, ಹಣಕಾಸಿನ ಮೇಲೆ, ವ್ಯವಹಾರದ ಮೇಲೆ, ಅಲ್ಲದೆ ಈ ಕೌಟುಂಬಿಕ ಜೀವನ, ಸಾಂಸಾರಿಕವಾದ ಸುಖ ಇತ್ಯಾದಿಗಳ ಮೇಲೆ ಶುಕ್ರನ ಪ್ರಭಾವ ಗಾಢವಾಗಿರುತ್ತೆ. ಹಾಗಾಗಿ ಆ ಒಂದು ಶುಕ್ರನ ವಕ್ರಗತಿಯಿಂದ ಆಗುವಂಥ ಅಡ್ಡ ಪರಿಣಾಮಗಳು ಭಾಳಷ್ಟು ಒಂದು ಪರಿಣಾಮವನ್ನು ಜಾಗತಿಕವಾಗಿಯೂ ಜೊತೆಗೆ ಪ್ರತಿಯೊಂದು ರಾಶಿಗಳ ಮೇಲೂ ಬೀರಲಿದೆ. ಅದು ಇಂದಿನಿಂದ ಆರಂಭ ಆಗುವಂಥದ್ದು. ಮುಂದೆ 42 ದಿನಗಳು ಶುಕ್ರನು ವಕ್ರಿಯಾಗಿ ಮೀನದಲ್ಲೇ ಇರುವಂಥ ಒಂದು ಘಟನೆ ಜರುಗುತ್ತೆ. ಇನ್ನು ಈ ದಿನ ಸಾರ್ವತ್ರಿಕವಾಗಿ ವಿಶ್ವಾದ್ಯಂತ ಕೆಲವೊಂದು ಈ ರಂಜಾನ್ ಎಂಬ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಇಂದಿನಿಂದ ಆರಂಭವಾಗುವಂಥದ್ದು ಎಲ್ಲ ಒಂದು ಈ ದಿನ ವಿಶೇಷ ಆಗಿರುತ್ತೆ. ಇನ್ನು 3ನೇ ತಾರೀಕು ಸೋಮವಾರ ಫಾಲ್ಗುಣ ಶುಕ್ಲ ಚೌತಿ ತಿಥಿ, ರೇವತಿ ನಕ್ಷತ್ರ, ಶುಕ್ಲ ಯೋಗ, ವಣಿಕರಣ ಇರುವಂಥದ್ದು ಸಾಮಾನ್ಯ ದಿನ ಆಗಿರುತ್ತೆ. ಈ ದಿನ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಅಷ್ಟು ಪ್ರಶಸ್ತವಾಗಿರೋದಿಲ್ಲ. ಈಗಿನ ಒಂದು ಗ್ರಹಸ್ಥಿತಿಯು ಶುಭ ಕಾರ್ಯಗಳಿಗೆ ಅಷ್ಟೊಂದು ಹೇಳಲ್ಪಟ್ಟಿಲ್ಲ. ಆದರೆ ಈ ದಿನ ಈ ದೇವತಾ ಕಾರ್ಯಗಳಿಗೆ ಅಥವಾ ವಿಶೇಷವಾಗಿ ಶುಕ್ಲ ಚೌತಿ ಇರುವ ಕಾರಣ ಗಣೇಶನ ದೇವಾಲಯಗಳ ಸಂದರ್ಶನ, ಗಣೇಶನ ಕ್ಷೇತ್ರಗಳಲ್ಲಿ ಏನಾದರೂ ಪೂಜೆ ಸೇವೆಗಳನ್ನು ಮಾಡುವಂಥದ್ದು ಅಥವಾ ಗಣಪತಿ ಹವನ, ಗಣೇಶನ ಹವನಗಳನ್ನು, ಅಷ್ಟದ್ರವ್ಯ ಗಣಪತಿ ಹೋಮ ಇಂಥದ್ದನ್ನು ಮಾಡ್ತಾರೆ. ಅಂಥ ಹೋಮ ಹವನಾದಿಗಳನ್ನೆಲ್ಲ ಮಾಡ್ಬೋದಾಗಿದೆ ಗಣೇಶನ ಪ್ರೀತ್ಯರ್ಥವಾಗಿ. ಇನ್ನು 4ನೇ ತಾರೀಕು ಮಂಗಳವಾರ ಫಾಲ್ಗುಣ ಶುಕ್ಲ ಪಂಚಮಿ ತಿಥಿ ಇರುತ್ತೆ. ಅಶ್ವಿನಿ ನಕ್ಷತ್ರ, ಬ್ರಹ್ಮಯೋಗ, ಭವಕರಣ. ಈ ದಿನ ಶುಭ ದಿನ ಆಗಿರುತ್ತೆ. ಯಾವುದೇ ರೀತಿಯ ಒಪ್ಪಂದ ಸಹಿ ಮಾಡೋದರಲ್ಲಿ, ಕೊಡುಕೊಳ್ಳುವಿಕೆ ವ್ಯವಹಾರ ಅಥವಾ ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳು ಇತ್ಯಾದಿಗಳಿಗೆ ಅದು ಯಾವುದೇ ಆರಂಭಗಳಿಗೆ ವಿಶೇಷವಾದ ಉತ್ತಮವಾದ ದಿನಗಳು. ನಕ್ಷತ್ರ ಮತ್ತು ಯೋಗ ಬಲಗಳು ಉತ್ತಮ ಇದೆ. ಕೆಲವೊಬ್ಬರು ಮಂಗಳವಾರನ ಕೆಲವೊಂದು ವಿಚಾರಗಳಿಗೆ ನಿಷಿದ್ಧ ಎಂದು ಭಾವನೆ ಮಾಡ್ತಾರೆ. ಆ ಥರ ಏನೂ ಹೇಳಿಲ್ಲ. ಮದುವೆ ಮುಂಜಿಗಳಿಗೆ ಹೊರತು ಇತರ ಎಲ್ಲ ಕೆಲಸ ಕಾರ್ಯಗಳನ್ನು ಮಂಗಳವಾರ ಮಾಡ್ಬೋದಾಗಿದೆ. ಹಾಗಾಗಿ ಮಂಗಳವಾರ ಇತರ ಎಲ್ಲ ಕೆಲಸ ಕಾರ್ಯಗಳು, ವ್ಯಾವಹಾರಿಕ ಒಪ್ಪಂದ, ಭೂಮಿಗಳು ಕೊಳ್ಳುವಂಥ ವ್ಯವಹಾರ, ಭೂಮಿಗೆ ಸಂಬಂಧಪಟ್ಟ ಅಗ್ರಿಮೆಂಟು, ರಿಜಿಸ್ಟ್ರೇಷನ್ ಇತ್ಯಾದಿಗಳಿಗೆ ಯಾವುದೇ ಈ ಮಂಗಳವಾರನ ಆಯ್ಕೆ ಮಾಡಿಕೊಳ್ಬೋದಾಗಿದೆ. ಉತ್ತಮ ದಿನ ಆಗಿರುತ್ತೆ. ಇನ್ನು 5ನೇ ತಾರೀಕು ಬುಧವಾರ ಫಾಲ್ಗುಣ ಶುಕ್ಲ ಷಷ್ಠಿ ತಿಥಿ. ಆ ದಿನ ಭರಣಿ ಉಪರಿ ಕೃತ್ತಿಕಾ ನಕ್ಷತ್ರ, ಪ್ರಾರಂಭದಲ್ಲಿ ಉದಯ ಕಾಲದಲ್ಲಿ ಭರಣಿ ನಕ್ಷತ್ರವು, ಆ ಬಳಿಕ ಕೃತ್ತಿಕಾ ನಕ್ಷತ್ರದ ಉದಯ ಆಗುತ್ತೆ. ಹಾಗಾಗಿ ಭರಣಿ ಉಪರಿ ಕೃತ್ತಿಕಾ ನಕ್ಷತ್ರ ಇರುತ್ತೆ. ವೈದ್ಯತಿ ಯೋಗ, ಕೌಲಕರಣ. ಈ ದಿನ ಯಾವುದೇ ಶುಭ ಕಾರ್ಯಗಳಿಗೆ ಉತ್ತಮವಾಗಿರೋದಿಲ್ಲ. ಯಾಕಂದರೆ ಭರಣಿ ಮತ್ತು ಕೃತ್ತಿಕಾ ನಕ್ಷತ್ರಗಳು ವಿಶೇಷವಾಗಿ ಹಲವಾರು ಶುಭ ಕಾರ್ಯಗಳಿಗೆ ವರ್ಜ್ಯವಾಗಿರುವಂಥ ನಕ್ಷತ್ರ ಆಗಿರುತ್ತೆ. ಹಾಗಾಗಿ ಆ ದಿನ ಅಷ್ಟೇನು ಯಾವುದೇ ಶುಭ ಕಾರ್ಯಗಳಿಗೆ ಅಷ್ಟೊಂದು ಉತ್ತಮವಾದ ನಕ್ಷತ್ರ ಯೋಗಗಳು ಕಂಡು ಬರ್ತಾ ಇಲ್ಲ. ಷಷ್ಠಿ ತಿಥಿ ಶುಕ್ಲ ಷಷ್ಠಿ ಆಗಿರೋ ಕಾರಣ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟ ವಿಶೇಷವಾದ ಅನುಷ್ಠಾನಗಳು, ಸುಬ್ರಹ್ಮಣ್ಯ ಕ್ಷೇತ್ರಗಳ ಸಂದರ್ಶನ. ಯಾಕಂದರೆ ಅಲ್ಲಿ ಕೃತ್ತಿಕಾ ನಕ್ಷತ್ರ ಇರುವ ಕಾರಣ ಶುಕ್ಲ ಪಕ್ಷವು ಬಂದಿರೋದು ಷಷ್ಠಿ ಬಂದಿದೆ. ಹಾಗಾಗಿ ಸುಬ್ರಹ್ಮಣ್ಯನಿಗೆ ಕೃತ್ತಿಕಾ ನಕ್ಷತ್ರವು ಶ್ರೇಷ್ಠವಾದ ದಿನ ಆಗಿರುತ್ತೆ. ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಸಿದ್ಧವಾದ ಕ್ಷೇತ್ರಗಳಲ್ಲಿ ಪೂಜೆ, ಸೇವೆ, ಪುನಸ್ಕಾರಗಳನ್ನು ಮಾಡೋದಾಗಲಿ, ಪಂಚಾಮೃತ ಅಭಿಷೇಕ, ಅಷ್ಟೋತ್ತರ ಅರ್ಚನೆ ಇತ್ಯಾದಿಗಳನ್ನು ಪ್ರಸಿದ್ಧವಾದ ಸುಬ್ರಹ್ಮಣ್ಯ
ಕ್ಷೇತ್ರಗಳಲ್ಲಿ ಜರುಗಿಸುವುದು ಉತ್ತಮವಾದ ಆಯ್ಕೆಯಾಗಿರುತ್ತೆ. ಯಾರಿಗೆ ರಾಹು ದೋಷ, ಮಂಗಳ ದೋಷ, ಕುಜ ದೋಷ ಅಥವಾ ಮಂಗಳ ದೋಷದಿಂದ ಮದುವೆಗೆ ಅಡೆತಡೆಗಳು, ರಾಹು ದೋಷದಿಂದ ಉದ್ಯೋಗದಲ್ಲಿ ಅಥವಾ ಸಂತತಿಗೆ ಬಂಧಕ ಮುಂತಾದವುಗಳ ತೊಂದರೆಗಳು ಇರ್ತವೆ. ಅಂಥವರೆಲ್ಲ ಇಂಥ ಷಷ್ಠಿ ತಿಥಿ ಬಂದಾಗ, ವಿಶೇಷವಾಗಿ ಕೃತ್ತಿಕಾ ಯೋಗ ಅಥವಾ ವಿಶಾಖ ಯೋಗ ಎಲ್ಲ ಬಂದಾಗ ಈ ಒಂದು ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟ ವ್ರತ ನಿಯಮಗಳನ್ನು ಮನೆಯಲ್ಲಿದ್ದುಕೊಂಡು ಮಾಡ್ಬೋದು ಅಥವಾ ಅಲ್ಲಿ ದೇವಾಲಯಗಳ ಸಂದರ್ಶನ ಮಾಡಿ ಅಲ್ಲಿ ವಿಶೇಷವಾದ ಸೇವನೆಗಳನ್ನು ಸಲ್ಲಿಸುವಂಥದ್ದು ಉತ್ತಮವಾದ ಆಯ್ಕೆ. ಇನ್ನು 6ನೇ ತಾರೀಕು ಗುರುವಾರ ಸಪ್ತಮಿ ತಿಥಿ, ರೋಹಿಣಿ ನಕ್ಷತ್ರ, ಇದನ್ನು ವಿಷ್ಕಂಭ ಯೋಗ, ವರ್ಣೀಕರಣ ಇರುವಂಥದ್ದು. ಈ ದಿನ ಶುಭ ದಿನ ಆಗಿರುತ್ತೆ. ಸಪ್ತಮಿ ಮತ್ತು ರೋಹಿಣಿ ಯೋಗ ಬಹಳ ಉತ್ತಮವಾದ ದಿನ, ಗುರುವಾರವು ಉತ್ತಮವಾದ ದಿನ ಆಗಿರುತ್ತೆ. ಹಾಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳ ಆರಂಭಕ್ಕೆ, ಭೇಟಿ ಮಾಡೋದು, ಒಪ್ಪಂದ ಸಹಿ ಮಾಡೋದಕ್ಕೆ ಉತ್ತಮವಾದ ಆಯ್ಕೆ ಗುರುವಾರ ಆಗಿರುತ್ತೆ. ಇನ್ನು 7ನೇ ತಾರೀಕು ಶುಕ್ರವಾರ, ಮಾರ್ಚ್ 7 ಶುಕ್ರವಾರ, ಅಂದರೆ ಅಷ್ಟಮಿ ತಿಥಿ ಬರುತ್ತೆ. ಶುಕ್ಲ ಪಕ್ಷದ ಅಷ್ಟಮಿ, ಮೃಗಶಿರ ನಕ್ಷತ್ರ, ಪ್ರೀತಿ ಯೋಗ, ಭಾವಕರಣ, ಸಾಮಾನ್ಯ ದಿನ ಅಂದುಕೊಂಡು ಬರುತ್ತೆ. ಈ ದಿನ ದುರ್ಗಾ ಅಷ್ಟಮಿ ಎಂಬ ಆಚರಣೆ ಪದ್ಧತಿ, ಪ್ರತಿ ತಿಂಗಳ ಒಂದು ಶುಕ್ಲ ಅಷ್ಟಮಿಯನ್ನು ದುರ್ಗಾ ಅಷ್ಟಮಿ ಎಂದು ಕರೆಯುತ್ತಾರೆ. ಹಾಗಾಗಿ ಅಲ್ಲಿ ಮಾತೆಗೆ, ಅಮ್ಮನವರಿಗೆ ಸಂಬಂಧಪಟ್ಟ ಏನಾದ್ರು ಅನುಷ್ಠಾನಗಳನ್ನು ಮಾಡಲಿಕ್ಕೆ ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರ ಅದು ಇನ್ನಿತರ ಯಾವುದೇ ದುರ್ಗಾ ಸ್ತೋತ್ರಗಳನ್ನು ಮಾಡಿ ಅಮ್ಮನವರ ಒಂದು ಭಕ್ತಿ ಮಾಡಲಿಕ್ಕೆ ಅಂಥ ಪ್ರಸಿದ್ಧವಾದ ದೇವಿ ಕ್ಷೇತ್ರಗಳ ಸಂದರ್ಶನ ಮಾಡಿ ಅಲ್ಲಿ ಪೂಜೆ ಪುನಸ್ಕಾರ, ಕುಂಕುಮಾರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಅಥವಾ ಯಾವುದೇ ರೀತಿ ಹರಕೆಯನ್ನು ಮಾಡಿಕೊಂಡು ಅಮ್ಮನವರ ಒಂದು ಉದ್ದೇಶವಾಗಿ ಪ್ರಾರ್ಥನೆ ಮಾಡುವಂಥದ್ದೆಲ್ಲ ಒಳ್ಳೆಯ ಉತ್ತಮವಾದ ಆಯ್ಕೆಯಾಗಿರುತ್ತೆ. ಇನ್ನು ಶುಕ್ರವಾರವೇ ಬಂದಿರೋ ಕಾರಣ ವಿಶೇಷವಾದ ಅಷ್ಟಮಿಗೆ ಮಹತ್ವ ಇರುತ್ತೆ. ಯಾವುದೇ ದೇವಿಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ನೀವು ಇಷ್ಟವಾದ ಸೇವೆಗಳನ್ನು ಸಲ್ಲಿಸಿ ಇಷ್ಟಾರ್ಥಗಳನ್ನು ಪಡೆಯಬಹುದಾಗಿದೆ. ಇನ್ನು ವಾರದ ಕೊನೆಯ ದಿನ ಶನಿವಾರ, ಆ ದಿನ ಫಾಲ್ಗುಣ ಶುಕ್ಲ ನವಮಿ ತಿಥಿ, ಆರ್ದ್ರ ನಕ್ಷತ್ರ, ಆಯುಷ್ಮಾನ್ ಯೋಗ, ಕೌಲವ ಕಾರಣ ಇರುತ್ತೆ. ಈ ದಿನ ಸಾಮಾನ್ಯವಾಗಿ ಇತರ ಎಲ್ಲ ಕೆಲಸ ಕಾರ್ಯಗಳಿಗೂ ಶುಭ ಉತ್ತಮ ಇರುತ್ತೆ. ವ್ಯಾವಹಾರಿಕವಾದ ಒಪ್ಪಂದ ಸಹಿ ಮಾಡೋದು, ಭೇಟಿಯಾಗೋದು ಇತ್ಯಾದಿಗಳಿಗೆ ಸಹ ಉತ್ತಮವಾದ ಆಯ್ಕೆ ಆಗಿರುತ್ತೆ ಶನಿವಾರ ನವಮಿ ತಿಥಿ. ಇನ್ನು ಶನಿವಾರದ ಒಂದು ಮಹತ್ವ ಎಲ್ಲರಿಗೂ ಗೊತ್ತಿರುತ್ತೆ. ವಿಶೇಷವಾಗಿ ದಾನ ಧರ್ಮಗಳಿಗೆ, ಅರಳಿ ಮರ ಅಥವಾ ಅಶ್ವತ್ಥ ಮರದ ಪ್ರದಕ್ಷಿಣೆಗೆ, ಶನಿ ದೋಷ, ಸಾಡೆ ದೋಷ ಅಥವಾ ಸಪ್ತಾರ್ಧ ಶನಿ, ಅಷ್ಟಮ ಶನಿ, ಪಂಚಮ ಶನಿ ಅಂತ ಹೇಳ್ತಾರೆ. ಅಂತೆಲ್ಲ ಶನಿ ದೋಷ ಅಥವಾ ಶನಿ ದಶಾ ನಡೆಯುತ್ತಿದ್ದವರು ಇಂದು ಈ ಹನುಮಾನ್ ದೇವರುಗಳ ಸಂದರ್ಶನ, ಹನುಮಾನ್ ಅಥವಾ ಶನಿ ಮಹಾತ್ಮರ ದೇವರುಗಳ ನವಗ್ರಹಗಳ ಒಂದು ಆಲಯಗಳಿಗೆ ಇಲ್ಲಿ ದೀಪದ ಎಣ್ಣೆಯನ್ನು ಕೊಟ್ಟು ಬೇಡಿಕೆ ಮಾಡುವಂಥದ್ದು, ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಅರಳಿ ಮರದ ಪ್ರದಕ್ಷಿಣೆ ಮಾಡಿಕೊಂಡು ಬೇಡಿಕೊಳ್ಳುವಂಥದ್ದು, ದಾನ ಧರ್ಮಗಳ ನಿಮ್ಮ ಒಂದು ಇಚ್ಛಾನುಸಾರ ಯಾವುದೇ ರೀತಿ ನಿಮ್ಮ ಒಂದು ಶಕ್ತಿ ಅನುಸಾರ ದಾನಗಳ ಧರ್ಮಗಳನ್ನು ಮಾಡಲಿಕ್ಕೆ ಉತ್ತಮವಾದ ದಿನ ಆಯ್ಕೆ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಪಂಚಾಂಗ ವಿಶೇಷ. ಮಾರ್ಚ್ 2 ಭಾನುವಾರದಿಂದ ಮಾರ್ಚ್ 8ರವರೆಗಿನ ಪಂಚಾಂಗ ವಿಚಾರಗಳನ್ನು ತಿಳಿದುಕೊಂಡಿದ್ದಾಯಿತು. ಇನ್ನು ನಾವು ಗಮನಿಸೋಣ ಒಂದೊಂದಾಗಿ ರಾಶಿಗಳ ಮೇಲಿನ ಭವಿಷ್ಯ. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಈ ವಾರದ ಒಂದು ವಿಶೇಷ ಗಮನಿಸಿದರೆ ನಿಮಗೆ ಅಲ್ಲಿ ಷಡ್ಗ್ರಹಗಳ ಬೆಂಬಲ ಇರುವಂಥ ಒಂದು ವಿಶೇಷವಾದ ಅನುಕೂಲತೆ ಇರುತ್ತೆ. ನಾನು ಹಿಂದೆನೂ ಹಲವು ಬಾರಿ ಹೇಳಿದ್ದೇನೆ, ನಿಮಗೆ ಈ ಒಂದು ತಿಂಗಳಲ್ಲಿ ಅಥವಾ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಬರುವಂತಹ ಒಂದು ಅವಕಾಶಗಳು ಮತ್ತೆ ಬರೋದಿಲ್ಲ. ಮತ್ತೆ ಬರಬೇಕಾದ್ರೆ ವರ್ಷಾನುಗಟ್ಟಲೆ ಕಾಯಬೇಕು. ಕೆಲವೊಂದು ಅವಕಾಶ 12 ವರ್ಷಗಳ ಬಳಿಕ, ಕೆಲವೊಂದು ಅವಕಾಶ 30 ವರ್ಷಗಳ ಬಳಿಕ ಬಂದ ಅವಕಾಶ. 30 ವರ್ಷ ಅಂದರೆ ಶನಿ ಮಹಾತ್ಮರ ಒಂದು ಲಾಭಸ್ಥಾನದ ಒಂದು ಲಾಭ. ಈ ಲಾಭಸ್ಥಾನದ ಲಾಭ ಪಡೆಯುತ್ತಿರೋ ಏಕೈಕ ರಾಶಿ ನೀವು ಆಗಿದ್ದೀರಾ. ಆ ಒಂದು ಲಾಭಸ್ಥಾನದಿಂದ ಅಲ್ಲಿ ಶನಿ ಮಹಾತ್ಮರ ಪರಿವರ್ತನೆ ಇದೇ ತಿಂಗಳಲ್ಲಿ ಆಗಲಿದೆ. ಅದನ್ನು ಈಗಾಗಲೇ ಹಿಂದಿನ ವಿಡಿಯೋಗಳನ್ನು ವಿವರಣೆ ಮಾಡಿದ್ದೇನೆ. ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಈಗ ಈ ವಾರದಲ್ಲೂ ವಿಶೇಷವಾಗಿ ಶನಿ ಮಹಾತ್ಮರ ಅನುಗ್ರಹ ಇರುತ್ತೆ. ಅಲ್ಲಿ ಮಂಗಳ, ನಿಮ್ಮ ರಾಶಿಯಾಧಿಪತಿಯಾದ ಮಂಗಳನು ನಿಮಗೆ ಪೂರಕವಾಗಿದ್ದಾನೆ. ಗುರುವಿನ ಬೆಂಬಲ, ಗುರುಬಲವು ಇರುತ್ತೆ. ಅಲ್ಲಿ ಕೇತು ನಿಮಗೆ ಪೂರಕವಾಗಿದ್ದಾನೆ, ಮಂಗಳನು ಪೂರಕವಾಗಿರುವಂಥದ್ದು. ಅಲ್ಲದೆ ಇದೇ ಕಾಲದಲ್ಲಿ ಈ ಗ್ರಹಾಧಿಪ ಆತ್ಮಸ್ವರೂಪರಂಥ ಸೂರ್ಯ ಭಗವಂತರು ನಿಮಗೆ ಪೂರಕವಾಗಿದ್ದಾರೆ, ಅವರು ನಿಮಗೆ ಆಶೀರ್ವಾದ ಮಾಡ್ತಿದ್ದಾರೆ. ಹಾಗಾಗಿ ಈ ವಾರದಲ್ಲಿ ಷಡ್ಗ್ರಹಗಳ ಆಶೀರ್ವಾದ ಪಡೆಯುತ್ತಿರುವಂಥ ಏಕೈಕ ರಾಶಿ ಈಗ ಈ ಮೇಷರಾಶಿ ಆಗಿರುತ್ತೆ. ಹಾಗಾಗಿ ಈ ವಾರವು ನಿಮಗೆ ಅದೃಷ್ಟದಾಯಕವು, ಶುಭದಾಯಕವು, ಸುಖದಾಯಕವು, ಲಾಭದಾಯಕವು ಆಗಿರುತ್ತೆ. ಇದನ್ನು ಉತ್ತಮ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಿ. ಯಾಕಂದರೆ ಮುಂದಿನ ತಿಂಗಳಲ್ಲಿ ಬರುವಂಥ ಬದಲಾವಣೆಗಳು ನಿಮಗೆ ಯಾವುದೇ ರೀತಿಯಲ್ಲಿ ಪೂರಕವಾಗಿರುವುದಿಲ್ಲ. ಎಲ್ಲವೂ ಅಂದುಕೊಂಡಂತೆ ಆಗೋದಿಲ್ಲ. ಈಗ ನೀವು ಅಂದುಕೊಂಡಂತೆ ಆಗುತ್ತೆ, ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ, ಪ್ರಯತ್ನಗಳು ಸಫಲತೆ ಆಗುತ್ತೆ, ಹಣಕಾಸು ವಿಚಾರ, ಆರೋಗ್ಯ ವಿಚಾರ ಎಲ್ಲ ಉತ್ತಮವಾಗಿರುವಂಥ ವಾರ ಆಗಿರುತ್ತೆ. ಅಲ್ಲಿ ಇರತಕ್ಕಂತಹ ಒಂದು ಆಗಲೇ ಹೇಳಿದ್ದೇನೆ 6 ಗ್ರಹಗಳು, ಅದು ವಿಶೇಷವಾಗಿ ಸೂರ್ಯನ ಅನುಗ್ರಹ ಇರುವಂಥದ್ದು, ಚಂದ್ರನ ಅನುಗ್ರಹವು ನಿಮಗೆ ಸಿಗುವಂಥದ್ದು, ಅಲ್ಲಿ ಗುರುವಿನ ವಿಶೇಷವಾದ ಬೆಂಬಲ ಇರುವಂಥದ್ದು. ಅದು ಸರ್ಕಾರಿ ಸಂಬಂಧ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಅಥವಾ ಇನ್ನಿತರ ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅಥವಾ ಈ ಕೌಟುಂಬಿಕವಾದ ಏನಾದರೂ ವಿವಾದಗಳನ್ನು ಪರಿಹರಿಸಿ ಅವನ್ನೆಲ್ಲ ಒಂದು ಸರಿಪಡಿಸಲಿಕ್ಕೆ ಅಥವಾ ಇನ್ನಿತರ ಯಾವುದೇ ನಿಮ್ಮ ಒಂದು ವೈಯಕ್ತಿಕ ವಿಚಾರನೋ, ವೃತ್ತಿ ಅಥವಾ ನಿಮ್ಮ ಪ್ರೊಫೆಷನ್ಗೆ ಸಂಬಂಧಪಟ್ಟ ಏನಾದರೂ ಉನ್ನತವಾದ ಬದಲಾವಣೆಗಳನ್ನು ಮಾಡಲಿಕ್ಕೋ, ಹೊಸದಾದ ಆರಂಭ ಮಾಡಲಿಕ್ಕೋ, ಸ್ಟಾರ್ಟಪ್ ಮಾಡಲಿಕ್ಕೆಲ್ಲ ಈ ವಾರದಲ್ಲಿ ಅವಕಾಶ ಇದೆ. ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಎಲ್ಲ ವಿಚಾರದಲ್ಲೂ ಉತ್ತಮ ಇದೆ. ಹಣಕಾಸು, ಆರೋಗ್ಯ ಅಥವಾ ಮನಸ್ಥಿತಿ ಸಹ ಈ ವಾರ ಪೂರ್ತಿ ಉತ್ತಮ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಭಾನುವಾರದ ದಿನ ನಿಮಗೆ ವಿಶೇಷವಾದ ಉತ್ತಮ ಲಾಭಗಳು ಆಗುವಂಥದ್ದು, ಮನಸ್ಸಿಗೆ ಇಷ್ಟವಾಗುವಂಥ ಘಟನೆಗಳು ಅಥವಾ ಉತ್ತಮವಾದ ವ್ಯಕ್ತಿಗಳನ್ನು ಭೇಟಿ ಮಾಡುತ್ತದೆ 2ನೇ ತಾರೀಕಿನಂದು ಅಂತ ಜರುಗುತ್ತೆ. ಜೊತೆಗೆ ನಿಮ್ಮ
ಹಳೆಯ ಯಾವುದೇ ರೀತಿಯ ಬಾಕಿ ಇದ್ದ ಸಾಲಗಳನ್ನು ಈಗ ತೀರಿಸೋದಾಗಲಿ ಅಥವಾ ನೀವು ಯಾರಿಗೋ ಸಾಲ ಕೊಟ್ಟಂಥ ಹಣ ನಿಮಗೆ ಮರಳಿ ಬರುವಂಥದ್ದೆಲ್ಲ ಇರುತ್ತೆ. ಇನ್ನು ಸೋಮವಾರ ಮಂಗಳವಾರ 3 ಮತ್ತು 4ನೇ ತಾರೀಕು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 3, 4ರಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು, ಜೊತೆಗೆ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಬಂಧು ಮಿತ್ರರ ಭೇಟಿಯಾಗುವಂಥ ಅವಕಾಶ. ಇನ್ನು ನೀವು ಮಾಡುವಂಥ ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ ಸಿಗ್ಬೋದು, ಅದು ಅಂದುಕೊಂಡಂತೆ ನಿಮಗೆ ಟ್ರಾನ್ಸ್ಫರೋ ಅಥವಾ ಇನ್ನಿತರ ಬದಲಾವಣೆಗಳನ್ನು ಅಪೇಕ್ಷಿಸಿದಂಥ ಸಿಗುವಂಥದ್ದು, ಮೇಲಾಧಿಕಾರಿಗಳ ಜೊತೆಗೆ ಸಹೋದ್ಯೋಗಿಗಳ ಜೊತೆಗೆ ಉತ್ತಮ ಬಾಂಧವ್ಯ, ಸ್ವಂತವಾದ ಉದ್ಯಮ ವ್ಯಾಪಾರ ಇಂಡಸ್ಟ್ರಿ ನಡೆಸುವವರಿಗೆ ಅವರ ಉದ್ಯಮದಲ್ಲಿ ಹೆಚ್ಚಿನ ಲಾಭಾಂಶಗಳು ಬರುವಂಥದ್ದು, ಹೊಸದರ ಆರಂಭಕ್ಕೆ ಅವಕಾಶಗಳು, ಅದು ಯಾವುದೇ ರೀತಿಯ ಸರ್ಕಾರಿ ಸಂಬಂಧಿತ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳು ಸಹ ಜಯ ನಿಮ್ಮದಾಗಲಿದೆ. ಗೃಹಿಣಿಯರು ಮಹಿಳೆಯರಿಗೆ ಸಹ ಉತ್ತಮ, ಜೊತೆಗೆ ವಿದ್ಯಾರ್ಥಿಗಳು ಯುವಕರು ಸಾಧಕರಿಗೆ ಸಹ ಅವರು ಅಂದುಕೊಂಡಂತಹ ಅವರ ಸಾಧನೆಗೆ ಪೂರಕವಾದ ಫಲಿತಾಂಶಗಳು ಬರ್ತವೆ. ಉದ್ಯೋಗಾಪೇಕ್ಷೆಗಳಿಗೆ ಉದ್ಯೋಗ ಸಿಗುವಂಥದ್ದು. ಈ ರೀತಿ ಈ 3, 4ರಲ್ಲಿ ನಿಮಗೆ ವಿಶೇಷವಾದ ಅನುಭೂತಿಗಳು, ಚಂದ್ರ ಅನುಗ್ರಹ, ರವಿ ಅನುಗ್ರಹ, ಗುರು ಅನುಗ್ರಹ, ಶನಿ ಮಹಾತ್ಮರ ಅನುಗ್ರಹ ಇವೆಲ್ಲವೂ ಅತ್ಯುತ್ತಮವಾಗಿ ಬಂದು ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಆಗಲಿದೆ. ಇನ್ನು 5, 6ರಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು ಬರ್ಬೋದು. ಹಣಕಾಸು ಆರೋಗ್ಯ ಎಲ್ಲನೂ ಸಮಸ್ಯೆ ಇಲ್ಲ, ಅಲ್ಲಿ ವೈಯಕ್ತಿಕವಾಗಿ ಕೆಲವೊಂದು ವಿಚಾರದಲ್ಲಿ ಮನಸ್ತಾಪಗಳು ಬರ್ಬೋದು. ಇನ್ನು ಹಣಕಾಸಿಗೆ ಸಂಬಂಧಪಟ್ಟು ನಿಮ್ಮದೇ ತಪ್ಪಿನಿಂದ ಏನಾದರೂ ನಷ್ಟಗಳಾಗೋದಾಗಲಿ, ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳೋದಾಗಲೇ ಸಾಧ್ಯತೆ ಇರುತ್ತೆ. ಹಾಗಾಗಿ 5, 6ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಬುಧವಾರ ಗುರುವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನಿಮಗೆ ಹಣದ ನಷ್ಟ ಆಗೋದಾಗಲಿ, ನೀವು ಮೋಸ ಹೋಗೋದಾಗಲಿ ಅಥವಾ ಇನ್ನೊಬ್ಬರು ನಿಮ್ಮನ್ನು ವಂಚನೆ ಮಾಡೋದಾಗಲಿ ಸಾಧ್ಯತೆ ಇರುತ್ತೆ. ಹಾಗೆ ಆ ಬಗ್ಗೆ ಎಚ್ಚರ. ಜೊತೆಗೆ ಯಾವುದೇ ರೀತಿಯ ಪ್ರಯಾಣ ಕಾಲದಲ್ಲಿ ನಿಮ್ಮ ವಸ್ತು, ಒಡವೆ ಅಥವಾ ನಿಮ್ಮ ಹಣ ಇತ್ಯಾದಿಗಳ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಇದ್ವಿ. ಅವು ಕಳವು ಆಗ್ಬೋದು ಅಥವಾ ಕಳೆದು ಹೋಗ್ಬೋದು. ಹಾಗಾಗಿ ಎರಡೂ ಸಾಧ್ಯತೆ ಇರೋದರಿಂದ ಯಾವ ಬಗ್ಗೆ ಸ್ವಲ್ಪ ಎಚ್ಚರ 5, 6ರಲ್ಲಿ ಬೇಕಾಗುತ್ತೆ. ಇನ್ನುಳಿದಂತೆ ನಿಮ್ಮ ದೈನಂದಿನ ಆರೋಗ್ಯ ಅಥವಾ ಇನ್ನಿತರ ವ್ಯಾಪಾರ ಉದ್ಯೋಗ ಇದೆಲ್ಲ ಚೆನ್ನಾಗಿ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ. 7, 8 ಮತ್ತೊಮ್ಮೆ ನಿಮಗೆ ಅತ್ಯಂತ ಶುಭ ದಿನ. ಅಲ್ಲಿ ಚಂದ್ರ ಸೂರ್ಯರ ವಿಶೇಷವಾದ ಅನುಗ್ರಹ, ಗುರುವಿನ ಅನುಗ್ರಹ, ಎಲ್ಲ ಒಂದು 6 ಗ್ರಹಗಳು ನಿಮಗೆ ಈ ದಿನ ಒಂದು ಅನುಗ್ರಹ ಮಾಡುವಂಥ ಅತ್ಯುತ್ತಮವಾದ ಅವಕಾಶ ಬರುತ್ತೆ. ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರೆ ಉತ್ತಮ. ಶುಕ್ರವಾರ ಶನಿವಾರ ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುತ್ತೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇರ್ಬೋದು, ಅಥವಾ ನಿಮ್ಮದೇ ಉದ್ಯಮಕ್ಕೆ ಸಂಬಂಧಪಟ್ಟ ಏನಾದರೂ ಬದಲಾವಣೆಗಳು ಮಾಡುವಂಥದ್ದು, ಹಣಕಾಸಿನ ಒಪ್ಪಂದ ಮಾಡೋದಾಗಲಿ, ಭೂಮಿ ಮನೆ ಯಂತ್ರ ವಾಹನ ಕೊಳ್ಳುವಂಥದ್ದಲ್ಲಿ, ಅಥವಾ ಮದುವೆ ಮುಂಜಿಗೆ ಸಂಬಂಧಪಟ್ಟ ಏನೋ ಮಾತುಕತೆ ಇರಲಿ, ಅಥವಾ ಪ್ರಮುಖವಾದ ಭೇಟಿಗಳನ್ನು ಮಾಡಲಿಕ್ಕೆ ಅವಕಾಶಗಳು ಬರ್ತವೆ. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ, ಉದ್ಯೋಗದಲ್ಲಿರೋರಿಗೆ ಅವರ ಉದ್ಯೋಗದಲ್ಲಿ ಏನಾದರೂ ಬದಲಾವಣೆಗಳು ಅಥವಾ ಹೆಚ್ಚಿನ ಒಂದು ಪ್ರಮೋಷನ್ ಬಡ್ತಿ ಸಿಗುವಂಥ ಶುಭ ಸಮಾಚಾರಗಳು ಬರಲಿವೆ. ಮನೆಯಲ್ಲೂ ನೆಮ್ಮದಿ ವಾತಾವರಣ, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುವಂಥದ್ದು. ಹಾಗಾಗಿ ಸರ್ವತ್ರವಾಗಿ ನಿಮಗೆ ಅನೇಕ ಶುಭ ಫಲಗಳು ಶುಕ್ರವಾರ ಶನಿವಾರ 7, 8ರಲ್ಲಿ ಸಿದ್ಧಿ ಆಗಲಿವೆ. ಹಾಗಾಗಿ ಈ ವಾರವು ನೀವು ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಆಗಲಿವೆ. ಇಷ್ಟಾರ್ಥ ಸಿದ್ಧಿಯೋಗ, ಲಾಭ ವೃದ್ಧಿಯೋಗ ಇದೆ. ಜೊತೆಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಹಲವಾರು ಘಟನೆಗಳು ಜರಗಲಿವೆ. ಐತಿಹಾಸಿಕವಾದಂದರೆ ನೀವು ಹಿಂದೆ ಬಹಳ ಕಾಲದಿಂದ ಕಾಯ್ತಾ ಇದ್ದ ಹಲವಾರು ಸುವರ್ಣ ಅವಕಾಶಗಳು ಈ ವಾರದಲ್ಲಿ ನಿಮಗೆ ಕೈ ಬೀಸಿ ಕರೆಯಲಿವೆ. ಹಾಗಾಗಿ 6 ಗ್ರಹಗಳ ಒಂದು ಷಡ್ಗ್ರಹದ ಯೋಗವನ್ನು ಅನುಭವಿಸಿಕೊಳ್ಳಿ. ಈ ವಾರದಲ್ಲಿ ನೀವು ಬಳಸಬಹುದಾದ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಆರೆಂಜ್, ಸ್ನೋ, ಯೆಲ್ಲೋ, ಮಿಕ್ಸ್, ಬ್ಲೂ, ರೆಡ್ ಎಂಬಂಥ 6 ವರ್ಣಗಳು ಬಂದಿವೆ ನಿಮಗೆ. ಅಂದರೆ 6 ಗ್ರಹಗಳು ನಿಮಗೆ ಬೆನ್ನೆಲುಬಿಗೆ ಸಹಾಯವಾಗಿ ನಿಂತಿವೆ. ಅಲ್ಲಿ ಶುಕ್ರನಿಗೆ ಈಗ ವಕ್ರಗತಿಯನ್ನು ಹೊರತುಪಡಿಸಿದರೆ ಶುಕ್ರನ ಅನುಗ್ರಹ ನಿಮಗೇನು ಕಡಿಮೆ ಏನಿಲ್ಲ. ಈಗ ತಾತ್ಕಾಲಿಕವಾಗಿ ಆತನಿಗೆ ವಕ್ರಗತಿ ಪ್ರಾಪ್ತವಾಗಿದೆ. ಆ ವಕ್ರಗತಿಯ ವಿಡಿಯೋನು ಪ್ರತ್ಯೇಕವಾಗಿ ವೀಕ್ಷಿಸಿಕೊಳ್ಳಿ. ಅದರ ಹೊರತು ನಿಮಗೆ ಈ ವೈಯಕ್ತಿಕವಾಗಿ ಎಲ್ಲದರಲ್ಲೂ ಉತ್ತಮವಾಗಿ 6 ಗ್ರಹಗಳು ನಿಮಗೆ ಸಹಾಯಕ್ಕೆ ಬಂದಿವೆ. ಈ ಸಂಖ್ಯೆಗಳು ನೀವು ಬಳಸುವಂಥದ್ದು 1, 2, 3, 7, 8, 9, 1, 2, 3, 7, 8, 9 ಎಂಬಂಥ ಸಂಖ್ಯೆಗಳನ್ನು ಬಳಸ್ಬೋದು. ಈ ಷಡ್ಗ್ರಹಗಳ ಅಪರೂಪದ ಅವಕಾಶದಿಂದ ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ವಾರ ಶುಭ ಶಕುನದಿಂದ ಆರಂಭ ಆಗ್ತಾಯಿದೆ. ಇಷ್ಟಾರ್ಥ ಸಿದ್ಧಿ ಯೋಗಗಳೆಲ್ಲ ಇವೆ. ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು, ಅಲ್ಲಿ ರವಿಯ ಅನುಗ್ರಹದಿಂದ ನಿಮಗೆ ಈ ತಿಂಗಳ ಪೂರ್ತಿ ರವಿ ಅನುಗ್ರಹ ಇರುವಂಥ ಏಕೈಕ ರಾಶಿ ಈ ವೃಷಭ ರಾಶಿ ಆಗಿರುತ್ತೆ. ನೆನಪಿಟ್ಕೊಳ್ಳಿ. ಈ ಮಾರ್ಚ್ ತಿಂಗಳ ಪೂರ್ತಿ ನಿಮಗೆ ಆ ಆತ್ಮಸ್ವರೂಪಿ ಅಥವಾ ಗ್ರಹರಾಜನಂಥ ಸೂರ್ಯನ ಅನುಗ್ರಹ ಈ ತಿಂಗಳ ಪೂರ್ತಿ ಇರಲಿದೆ. ಇವೆಲ್ಲ ಯಾವಾಗಲೂ ಸಿಗೋದಿಲ್ಲ. ವರ್ಷದಲ್ಲಿ 1 ಬಾರಿ ಮಾತ್ರ ಇಂಥ ಅವಕಾಶ ಸಿಗುವಂಥದ್ದು. ಕರ್ಮ ಮತ್ತು ಲಾಭ ಸ್ಥಾನದಲ್ಲಿ ಸೂರ್ಯನು ಬರುವಂಥದ್ದು. ಕರ್ಮ ಲಾಭ ಸ್ಥಾನದಲ್ಲಿ ಅಲ್ಲಿ ಸೂರ್ಯನಿರುವಂಥ ಒಂದು ಅಪೂರ್ವದ ಅವಕಾಶ ನಿಮಗೆ ಇದೆ. ಅದೇ ರೀತಿ ಅಲ್ಲಿ ಬುಧನ ಅನುಗ್ರಹ ನಿಮಗೆ ಈ ವಾರದಲ್ಲಿ ಪೂರ್ತಿಯಾಗಿ ಖಂಡಿತವಾಗಿ ಇರುತ್ತೆ. ಅದೇ ರೀತಿ ನಿಮಗೆ ರಾಹು ನಿಮಗೆ ಪೂರಕವಾಗಿರುವಂಥದ್ದು. ರಾಹುವಿನ ವಿಶೇಷವಾದ ಅನುಗ್ರಹವು ನಿಮಗೆ ಸಿಗುವಂಥದ್ದು. ಅಲ್ಲದೆ ಚಂದ್ರ ಅನುಗ್ರಹ ನಿಮಗೆ 3 ದಿನಗಳಲ್ಲಿ ವಿಶೇಷವಾದ ಒಂದು ಲಾಭವನ್ನು ಕೊಳ್ಳಿದೆ. ಹಾಗಾಗಿ ಕನಿಷ್ಠ ಪಕ್ಷ ನಿಮಗೆ 4 ಗ್ರಹಗಳಾದರೂ ನಿಮ್ಮವರಿಗೆ ಉತ್ತಮವಾದಕ್ಕೆ ಸಹಾಯಕ ಮಾಡ್ತವೆ. ಅದರಲ್ಲೂ ಗ್ರಹಾಧಿಪನಾದಂಥ ಸೂರ್ಯನ ವಿಶೇಷವಾದ ಬೆಂಬಲ ಮತ್ತು ಕರ್ಮ ಲಾಭ ಸ್ಥಾನದಿಂದಾಗಿ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ವಿದ್ಯಾರ್ಥಿಗಳು ಅಥವಾ ಅಭ್ಯಾಸ ಮಾಡುವಂಥ ಯುವ ವೃಂದದವರಿಗೆ ಸಹ ಅವರ ಒಂದು ವಿದ್ಯೆಯಲ್ಲಿ ಅಥವಾ ಅಭ್ಯಾಸದಲ್ಲಿ ಪ್ರಗತಿ ಲಕ್ಷಣಗಳಿರ್ತವೆ. ಬಂಧು ಮಿತ್ರರ
ಜೊತೆಗೆ ಉತ್ತಮವಾದ ಬಾಂಧವ್ಯ ವೃದ್ಧಿಯಾಗುತ್ತೆ. ಪ್ರಯಾಣ ಮಾಡಲಿಕ್ಕೆ, ಪ್ರವಾಸ ಮಾಡಲಿಕ್ಕೆ ಅವಕಾಶ, ಯಾತ್ರೆ ಹೋಗುವಂಥ ಅವಕಾಶ ಈ ವಾರದಲ್ಲಿ ಒದಗಿ ಬರಲಿವೆ. ಇನ್ನು ಸ್ವಂತ ಉದ್ಯಮದವರಿಗೂ ವ್ಯಾಪಾರದವರಿಗೂ ಉತ್ತಮವಾದ ಒಂದು ಲಾಭಾಂಶ ಬರೋದಲ್ಲದೆ ಉದ್ಯೋಗದಲ್ಲಿರೋರಿಗೆ ಸಹ ಅವರ ಉದ್ಯೋಗದಲ್ಲಿ ಅಂಥ ಬಡ್ತಿ ಅಂತ ಅಥವಾ ಶುಭ ಸಮಾಚಾರಗಳಂಥ ಅವಕಾಶಗಳು ಈ ವಾರದಲ್ಲಿ ಬರಲಿವೆ. ಇನ್ನು ವಾರದ ಆರಂಭದ 2ನೇ ತಾರೀಕು ಭಾನುವಾರ ನಿಮಗೆ ವಿಶೇಷವಾಗಿ ಅತ್ಯುನ್ನತವಾದ ಲಾಭ. ಅಲ್ಲಿ ಲಾಭ ಸ್ಥಾನದಲ್ಲೇ ಯಾರು ಚಂದ್ರನು ಬರ್ತಾನೆ, ಅಂದರೆ ಸೂರ್ಯನು ನಿಮಗೆ ಕರ್ಮದಲ್ಲಿ ಉತ್ತಮವಾದ ಫಲವನ್ನು ಕೊಡ್ತಾಯಿದ್ರೆ ಅಲ್ಲಿ ಲಾಭದಲ್ಲಿ ಚಂದ್ರನು ಉತ್ತಮ ಫಲ ಕೊಡುವಂಥ ಒಂದು ಅವಕಾಶ ಬಂದಿದೆ. ಭಾನುವಾರ ನೀವು ಅಂದುಕೊಂಡಂತಹ ಹಲವಾರು ಶುಭ ಸಮಾಚಾರಗಳು, ಶುಭ ವಾರ್ತೆಗಳು ಬರ್ಬೋದು. ಯಾವುದೇ ರೀತಿಯಲ್ಲಿ ಹಿಂದೆ ಮಾಡಿದ ಸಾಧನೆಗಳಿಗೆ ಅಥವಾ ಹಿಂದೆ ಮಾಡಿದ ಶ್ರಮಕ್ಕೆ ಇಂದು ಉತ್ತಮವಾದ ಪ್ರತಿಫಲಗಳು ಬರುವಂಥದ್ದು, ಶುಭ ವಾರ್ತೆಗಳನ್ನು ಕೇಳ್ತೀರಾ. ಬಂಧು ಮಿತ್ರರಿಗೆ ಉತ್ತಮವಾದ ಬಾಂಧವ್ಯ, ಹಾಗೆ ಅನೇಕ ರೀತಿಯ ಉತ್ತಮವಾದ ವಾತಾವರಣ ಭಾನುವಾರದಂದು ಇರುತ್ತೆ. 2ನೇ ತಾರೀಕು 3 ಮತ್ತು 4 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನವೇ. ಇಲ್ಲಿ 3, 4ರಲ್ಲಿ ಆರೋಗ್ಯ, ಹಣಕಾಸು, ಉದ್ಯೋಗಕ್ಕೆ ಸಂಬಂಧಪಟ್ಟ ಉತ್ತಮವಾದ ಅವಕಾಶವೇ. ಆದರೆ ಇಲ್ಲಿ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಇಲ್ಲಿ ಕೆಲವೊಬ್ಬರ ಜೊತೆಗೆ ವೈರುಧ್ಯ ಘಟನೆಗಳು, ಮಾತಿನ ಚಕಮಕಿ, ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ವೈರುಧ್ಯ ಘಟನೆಗಳಾಗ್ಬೋದು. ಉದ್ಯೋಗ ಸ್ಥಳದಲ್ಲಿ ಹಾಗೆ ಸಹೋದ್ಯೋಗಿಗಳ ಅಥವಾ ಮೇಲಧಿಕಾರಿಗಳ ಜೊತೆಗೆ ವೈರುಧ್ಯ ಅಥವಾ ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಹಾಗೆ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಿದರೆ ಇನ್ನಿತರ ವಿಚಾರ ಯಾವುದೇ ತೊಂದರೆಗಳಿಲ್ಲ. ಇನ್ನು ಯಾವುದೇ ರೀತಿಯ ಪೇಮೆಂಟ್ ಮಾಡುವಾಗ, ಪಾವತಿ ಮಾಡುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಗಮನಿಸಿ. ನಿಮ್ಮದೇ ತಪ್ಪಿನಿಂದ ಅಲ್ಲಿ ಹಣದ ನಷ್ಟಗಳಾಗ್ಬೋದಾಗಿದೆ. ಹಾಗಾಗಿ ಹಣಕಾಸಿನ ಪಾವತಿ ಬಗ್ಗೆ ಮತ್ತು ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕೇ ಹೊರತು ಆರೋಗ್ಯ, ನಿಮ್ಮ ವೃತ್ತಿ, ಉದ್ಯೋಗಕ್ಕೆ ಸಂಬಂಧಪಟ್ಟ ಎಲ್ಲ ಉತ್ತಮ ಫಲ 3, 4ರಲ್ಲಿ ಬರಲಿದೆ. ಇನ್ನು 5, 6 ಬುಧವಾರ, ಗುರುವಾರ 5, 6ರಲ್ಲಿ ನಿಮಗೆ ಉತ್ತಮವಾದ ಅವಕಾಶ. ಮತ್ತೊಮ್ಮೆ ನಿಮ್ಮ ಜನ್ಮದಲ್ಲಿ ಬಂದಂತಹ ಚಂದ್ರನು ನಿಮಗೆ ಲಾಭ, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಶುಭ ವಾರ್ತೆಗಳನ್ನು ಕೇಳುವಂಥದ್ದು. ಮನೆಯಲ್ಲಿ ಸಹ ಉತ್ತಮವಾದ ಬಾಂಧವ್ಯ, ಗಂಡ ಹೆಂಡತಿ ಅಥವಾ ತಂದೆ ಮಕ್ಕಳ ಬಾಂಧವ್ಯ ವೃದ್ಧಿಗೊಳ್ಳುವಂಥದ್ದು. ಅಥವಾ ನಿಮ್ಮ ಮನೆಯ ಸದಸ್ಯರಿಗೆ ಏನಾದರೂ ಒಂದು ಉತ್ತಮವಾದ ಬಹುಮಾನ, ಉಡುಗೊರೆ ಅಥವಾ ಇನ್ನಿತರ ಯಾವುದೇ ರೀತಿ ಸಾಧನೆ ಮಾಡಿದ ಪ್ರತಿಫಲ ಇವೆಲ್ಲವೂ ಬರಲಿದೆ. ಮನೆಯಲ್ಲಿ ಉತ್ತಮವಾದ ವಾತಾವರಣ, ವೃತ್ತಿ ಜಾಗದಲ್ಲೂ ಸಹ ನಿಮಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಬರ್ಬೋದು. ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಉತ್ತಮವಾದ ಆಹಾರ ಭೋಜನಗಳನ್ನು ಸೇವಿಸುವಂಥ ಅವಕಾಶ. ಜೊತೆಗೆ ಯಾವುದೇ ರೀತಿಯ ನಿಮಗೆ ಇಷ್ಟಪಟ್ಟಂಥ ಒಂದು ಮೌಲ್ಯದ, ಅತಿ ಮೌಲ್ಯದ ವಸ್ತುಗಳನ್ನು, ಅಮೂಲ್ಯವಾದ ವಸ್ತುಗಳನ್ನು ಕೊಳ್ಳುವಂಥದ್ದಾಗಲಿ ಅಥವಾ ಅಂಥ ಒಂದು ಅಮೂಲ್ಯ ವಸ್ತುಗಳು ನಿಮಗೆ ಗಿಫ್ಟ್ ಅಥವಾ ಬಹುಮಾನ ರೂಪದಲ್ಲಿ ಬರುವಂಥದ್ದು ಅವಕಾಶಗಳು ಈ ದಿನ ಬರಲಿವೆ. ಹಾಗಾಗಿ 5, 6 ಅತ್ಯಂತ ಶುಭಕರವಾಗಿರುತ್ತೆ. ಇನ್ನು ಶುಕ್ರವಾರ, ಶನಿವಾರ 7, 8 ಇಲ್ಲಿ ನಿಮ್ಮ ಒಂದು ವೈಯಕ್ತಿಕ ಜೀವನ, ಉದ್ಯೋಗ, ವೃತ್ತಿಗೆ ಸಂಬಂಧಪಟ್ಟ ಏನೂ ತೊಂದರೆ ಇಲ್ಲ. ಆದರೆ ಆರೋಗ್ಯದ ಬಗ್ಗೆ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದಾಗಿದೆ. 7, 8 ಶುಕ್ರವಾರ, ಶನಿವಾರದಲ್ಲಿ ಕೆಲವೊಂದು ಆರೋಗ್ಯದಿಂದ ನಿಮಗೆ ಈ ನೀರಿನಿಂದ ಅಥವಾ ಆಹಾರ ದೋಷದಿಂದ ಏನಾದರೂ ವ್ಯತ್ಯಾಸಗಳಾಗ್ಬೋದು. ಹಾಗಾಗಿ ನೀರು, ಆಹಾರದ ಶುದ್ಧತೆಯ ಬಗ್ಗೆ ಗಮನಿಸಬೇಕಾಗತ್ತೆ. ಜೊತೆಗೆ ನಿಮ್ಮ ದೇಹಕ್ಕೆ ಒಗ್ಗದೇ ಇರುವಂತಹ ಆಹಾರ ಪದಾರ್ಥಗಳನ್ನು ಸ್ವಲ್ಪ ಸೇವಿಸುವಾಗ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು. ಇನ್ನು ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳವರಿಗೆ, ಉದಾಹರಣೆಗೆ BP, ಶುಗರು, ಅಸ್ತಮಾ ಅಂತ ಇದ್ದಂಥವರಿಗೆ ಅವರು ಸ್ವಲ್ಪ ಅದರ ಬಗ್ಗೆ ಆರೋಗ್ಯದ ನಿಯಂತ್ರಣವನ್ನು ಅಂದರೆ ಕಂಟ್ರೋಲಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ಈ ದಿನಗಳು ಸ್ವಲ್ಪ ಏರುಪೇರು ತೋರುವಂಥ ಸಾಧ್ಯತೆ ಇರುತ್ತೆ ಶುಕ್ರವಾರ, ಶನಿವಾರದಂದು. ಅದರ ಹೊರತು ನಿಮಗೆ ವೈಯಕ್ತಿಕವಾಗಿ ಹೆಚ್ಚಿನ ಏನು ತೊಂದರೆಗಳನ್ನು ಇರೋದಿಲ್ಲ. ಅದಕ್ಕೆ ಆರ್ಥಿಕವಾಗಿಯೂ ಉತ್ತಮವಾದ ಅವಕಾಶಗಳು ಬರ್ತವೆ ಶುಕ್ರವಾರ, ಶನಿವಾರದಲ್ಲಿ. ಹಾಗಾಗಿ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಹಲವಾರು ಅದೃಷ್ಟದ ಸೂಚನೆಗಳಿವೆ, ಶುಭ ಸಮಾಚಾರಗಳಿವೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದಿರುತ್ತೆ. ಅದರಲ್ಲೂ ವಿಶೇಷವಾಗಿ 2 ಮತ್ತು 5, 6 ಮಾರ್ಚ್ 2, 5, 6 ಎಂಬಂತಹ ಈ 3 ದಿನಗಳು ನಿಮಗೆ ಅತ್ಯಂತ ಶುಭದಾಯಕವಾಗಿರುವಂಥ ದಿನಗಳಾಗಿವೆ. ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ಬಳಸಬಹುದಾದ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಬಳಸಿಕೊಳ್ಳಿ. ಆರೆಂಜ್, ಗ್ರೇ, ಗ್ರೀನ್ ಬಣ್ಣ ಬಳಸ್ಕೊಳ್ಳುವಂಥದ್ದು. ಜೊತೆಗೆ ಆ ಚಂದ್ರನ ಅನುಗ್ರಹ ಇರುವಂಥ 2, 5, 6 ಈ ದಿನಾಂಕಗಳಲ್ಲಿ ವಿಷ್ಣುವಾದ ಹಿಮದ ಬಣ್ಣ ಸಂಖ್ಯೆ 2 ಆ ದಿನ ಬಳಸ್ಕೋಬೋದು. ಇನ್ನು ನಿತ್ಯ ನೀವು ವಾರ ಪೂರ್ತಿ ಬಳಸುವಂಥದ್ದು 1, 4, 5 1, 4, 5 ಎಂಬಂಥ ಸಂಖ್ಯೆಗಳನ್ನು ಬಳಸಿಕೊಳ್ಬೋದಾಗಿದೆ. ವಿಶೇಷವಾಗಿ ಸೂರ್ಯನ ಅನುಗ್ರಹ ಈ ವಾರ ಪೂರ್ತಿ ಇರುವ ಕಾರಣ ಯಾವುದೇ ರೀತಿಯ ಕೋರ್ಟು ಕಚೇರಿ ಕೆಲಸ ಅಥವಾ ದಾಖಲೆ ಪತ್ರಗಳ ಸಂಬಂಧ ಕೆಲಸ, ಭೂಮಿ ವ್ಯವಹಾರದ ಕೆಲಸಗಳು ಅಥವಾ ನಿಮಗೆ ಏನಾದರೂ ಭೂಮಿ, ಮನೆ ಕೊಳ್ಳುವಂಥ ಸಂಬಂಧಿತವಾದ ಕೆಲಸ ಕಾರ್ಯಗಳಿಗೆ ಚಾಲನೆ ಕೊಡುವಂಥದ್ದಾಗಲಿ ಅಥವಾ ಕೌಟುಂಬಿಕವಾದ ಏನಾದರೂ ವಿವಾದಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಈ ರೀತಿ ಹಲವಾರು ಅವಕಾಶಗಳಿಗೆ ಬಹಳ ಅತ್ಯುತ್ತಮವಾದ ವಾರ ಆಗಿರುತ್ತೆ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಒಂದು ವಿಶೇಷವಾದ ವಿಚಾರ ಗಮನಿಸಿದಾಗ ಅಲ್ಲಿ ನಿಮಗೆ ಕೇವಲ 2 ಗ್ರಹಗಳ ಒಂದು ಅನುಗ್ರಹ ಅಷ್ಟೇ ಇರುತ್ತೆ. ಅಲ್ಲಿ ವಿಶೇಷವಾಗಿ ಬುಧ ಮತ್ತು ರಾಹುವಿನ ಅನುಗ್ರಹ ಹೊರತು ಇತರ 6 ಗ್ರಹಗಳು ನಿಮಗೆ ವಿರುದ್ಧವಾದ ಸ್ಥಿತಿ, ಕೆಲವೊಮ್ಮೆ 7 ಗ್ರಹಗಳು ವಿರುದ್ಧವಾಗುವಂಥ ಸ್ಥಿತಿ ನಿರ್ಮಾಣ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ನಿಮಗೆ ಬೇಕಾಗುತ್ತೆ. ಅದರಲ್ಲಿ ಆರಂಭದ ದಿನ ಪರವಾಗಿಲ್ಲ, ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ಸ್ವಲ್ಪ ನಿಮಗೆ ಉತ್ತಮವಾದ ಫಲವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಭಾನುವಾರ, ಸೋಮವಾರ, ಮಂಗಳವಾರದಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಗಳು ಆಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆಗಳೆಲ್ಲ ಆಗ್ಬೋದು. ಭಾನುವಾರ, ಸೋಮವಾರ, ಮಂಗಳವಾರದಲ್ಲಿ
ನಿಮ್ಮ ಒಂದು ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ನೀಗಿ ಸಾಲ ಕೊಟ್ಟಂಥದ್ದು ಬರ್ಬೋದಾಗಲಿ ಅಥವಾ ನಿಮ್ಮದೇ ಸಾಲವನ್ನು ನಿಮಗೆ ತೀರಿಸಲಿಕ್ಕೆ ಅವಕಾಶಗಳು ಬರೋದಾಗಲಿ, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಏನಾದರೂ ಬಾಂಧವ್ಯ ವೃದ್ಧಿ ಆಗೋದಾಗಲಿ ಅಥವಾ ಬಂಧು ಮಿತ್ರರಲ್ಲಿ ಏನಾದರೂ ಆರ್ಥಿಕವಾದ ಒಪ್ಪಂದಗಳು ನೀವು ಮಾಡಿದರೆ ಅದರಿಂದ ನಿಮಗೆ ಸಹಾಯ ಆಗುವಂಥದ್ದು. ವ್ಯಾಪಾರ ಉದ್ಯಮ ಮಾಡುವಂಥವ್ರಿಗೆ ಅವಕಾಶ ಭಾನುವಾರ, ಸೋಮವಾರ, ಮಂಗಳವಾರ ಅಂತ 3 ದಿನಗಳು ನಿಮಗೆ ವಿಶೇಷವಾದ ಶುಭಫಲವನ್ನು ಆರ್ಥಿಕವಾಗಿ ಕೊಡಲಿದೆ. ಆದರೆ ವೈಯಕ್ತಿಕವಾಗಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಕೆಲವರಿಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ನಿಮ್ಮ ಮೇಲೆ ಆರೋಪ ಬರುವಂಥದ್ದು, ಅವಮಾನಕರವಾದ ಘಟನೆಗಳು ಬರ್ಬೋದು, ಅಥವಾ ಇನ್ನಿತರರು ನಿಮ್ಮ ಮೇಲೆ ಏನಾದರೂ ಸುಳ್ಳು ಆರೋಪಗಳನ್ನು ಮಾಡಿ ಅದರಿಂದ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥದ್ದು, ಇವೆಲ್ಲ ಘಟನೆಗಳು ಈ ಭಾನುವಾರ, ಸೋಮವಾರ, ಮಂಗಳವಾರ ಸಹ ಜರಬಹುದು. ಆರ್ಥಿಕವಾಗಿ ಹಣಕಾಸು ವಿಚಾರ, ಆರೋಗ್ಯ ವಿಚಾರ ಏನು ಪರವಾಗಿಲ್ಲ. ಆದರೆ ವೈಯಕ್ತಿಕ ವಿಚಾರವಾಗಿ ಅದಕ್ಕೆ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರವಾಗಿ ಸ್ವಲ್ಪ ಏರುಪೇರಿನ ಘಟನೆಗಳು ಈ 3 ದಿನಗಳು ಜರಬಹುದು. ಇನ್ನು ಆ ಬಳಿಕ 5-6 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಕಂಡು ಬರುತ್ತೆ. ಬುಧವಾರ, ಗುರುವಾರ ಇಲ್ಲಿ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟು ಏನು ತೊಂದರೆ ಇಲ್ಲ. ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳು, ಯುವಕರಿಗೆ ಆಗಲೂ ಫಲಗಳಾಗಲಿವೆ. ವೈಯಕ್ತಿಕ ವಿಚಾರದಲ್ಲಿ ಮಾತ್ರ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಇವೆಲ್ಲ ಅಥವಾ ಸೋದರರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಯಾವುದೇ ಒಂದು ಹಣಕಾಸಿನ ಒಪ್ಪಂದಕ್ಕೆ ಸಂಬಂಧಪಟ್ಟು ಅಥವಾ ಭೂಮಿ ವಿಚಾರ ಸಂಬಂಧಪಟ್ಟು ಅಥವಾ ನಿಮ್ಮದೇ ಏನಾದರೂ ವೈಯಕ್ತಿಕ ವಿಚಾರಗಳು ಅಲ್ಲಿ ಮಾತಿನ ಸಣ್ಣ ಒಂದು ಮಾತು ಜಗಳವಾಗಿ ಪರಿವರ್ತನೆ ಆಗ್ಬೋದಾಗಿದೆ. ಹಾಗಾಗಿ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ನೀವು ನಿಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಅಹಿತಕರವಾದ ಆಹಾರ ಅಥವಾ ಅಹಿತಕರವಾದ ಅಶುದ್ಧವಾದ ನೀರು ಮುಂತಾದವುಗಳಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದಾಗಿದೆ. ಹಾಗಾಗಿ ಮಾತು ನಡವಳಿಕೆ ಮತ್ತು ಆರೋಗ್ಯದ ಕಾಳಜಿ 5-6ರಲ್ಲಿ ಬೇಕು. ಇನ್ನು 7-8 ನಿಮ್ಮ ಪಾಲಿಗೆ ಉತ್ತಮ ದಿನ. 7-8ರಲ್ಲಿ ಅಲ್ಲಿ ನಿಮ್ಮ ರಾಶಿಗೆ ಬಂದಂತಹ ಚಂದ್ರನು ಶುಭವನ್ನು, ಲಾಭವನ್ನು, ಜಯವನ್ನು ಕೊಳ್ಳಿದ್ದಾನೆ. ಇಷ್ಟಾರ್ಥ ಸಿದ್ಧಿ ಆಗಲಿದೆ, ಲಾಭ ವೃದ್ಧಿಗಳು ಆಗಲಿವೆ. ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮ ಅವಕಾಶಗಳಿವೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಸುಧಾರಣೆ ಇದೆ. ಗೃಹಿಣಿಯರು, ಮಹಿಳೆಯರಿಗೂ ಉತ್ತಮ ಫಲಗಳು. ವಿದ್ಯಾರ್ಥಿ ಅಥವಾ ಯುವಕರು, ಸಾಧಕರಿಗೆ ಸಹ ಅನೇಕ ಅವಕಾಶಗಳು ಬರಲಿವೆ. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಕಂಡು ಬರುತ್ತೆ. ಕೃಷಿ, ವಾಣಿಜ್ಯ, ಭೂಮಿ ಚಟುವಟಿಕೆ ಮಾಡೋರು, ರಿಯಲ್ ಎಸ್ಟೇಟ್ ಮಾಡೋರು ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಭೂಮಿ ಅಥವಾ ಕನ್ಸ್ಟ್ರಕ್ಷನ್ಗೆ ಸಂಬಂಧಿತವಾದ ಫೀಲ್ಡಲ್ಲಿರೋರಿಗೆ ಅನೇಕ ಅವಕಾಶಗಳು ಬರ್ಬೋದು. ಹಿಂದೆ ತಪ್ಪಿ ಹೋಗಿದಂಥ ಅವಕಾಶಗಳು ಈಗ ಸಿಗುವಂಥ ಸಾಧ್ಯತೆ ಈ 7-8 ಅಂದರೆ ಶುಕ್ರವಾರ, ಶನಿವಾರ ಕಂಡು ಬರುತ್ತೆ. ಹಾಗಾಗಿ ಈ ಮಿಥುನ ರಾಶಿಯವರಿಗೆ ವೈಯಕ್ತಿಕವಾಗಿ ಸ್ವಲ್ಪ ಏರುಪೇರು ಬರೋದು, ಮನಸ್ಸಿಗೆ ಸಂಬಂಧಪಟ್ಟ ಆಘಾತಗಳು ಅಥವಾ ಅವಮಾನಕರವಾದ ಘಟನೆಗಳು ಈ ವಾರದಲ್ಲಿ ಆಗ್ಬೋದು ಪದೇ. ಆದರೂ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟು, ವೃತ್ತಿ, ಉದ್ಯೋಗಕ್ಕೆ ಸಂಬಂಧಪಟ್ಟು ಉತ್ತಮ ಫಲವನ್ನು ಚಂದ್ರನ ಅನುಗ್ರಹದಿಂದ ನಿಮಗೆ ಈ ವಾರದಲ್ಲಿ ಪಡೆಯಬಹುದಾಗಿದೆ. ಹಾಗಾಗಿ ವಿಶೇಷವಾಗಿ ನಿಮಗೆ ಅದರಲ್ಲೂ ವಿಶೇಷವಾಗಿ 2, 3, 4 ಅತ್ಯಂತವಾದ ಶುಭಫಲ ಕೊಡುವಂಥ ದಿನಗಳಾಗಿವೆ. ಜೊತೆಗೆ 7-8 ಸಹ ಚಂದ್ರನ ಅನುಗ್ರಹ ನಿಮಗೆ ಇದ್ದಿರುತ್ತೆ. ಹಾಗಾಗಿ ಈ ವಾರದಲ್ಲಿ ನಾವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಸ್ನೋ, ಗ್ರೇ, ಗ್ರೀನ್. ಸ್ನೋ ಅಂದರೆ ಚಂದ್ರನಿಗೆ ಸಂಬಂಧಪಟ್ಟ ಬಣ್ಣ, ಗ್ರೇ ಅಂದರೆ ರಾಹುವಿಗೆ ಸಂಬಂಧಪಟ್ಟದ್ದು, ಗ್ರೀನ್ ಅಂದರೆ ಬುಧನಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಚಂದ್ರ, ಬುಧ ಮತ್ತು ರಾಹುಗಳ ಅನುಗ್ರಹ ನಿಮಗೆ ಈ ವಾರದಲ್ಲಿ ಇರಲಿದೆ. ಹಾಗಾಗಿ ನೀವು ನಿಮ್ಮ ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಿದರೆ ಇತರ ವಿಚಾರವಾಗಿ ನಿಮಗೆ ಏನು ತೊಂದರೆಗಳಿಲ್ಲ. ಆರ್ಥಿಕವಾಗಿ ಹಣಕಾಸಿನ ವಿಚಾರಕ್ಕೆ ಉತ್ತಮವಾದ ವಾರ ಆಗಿರುತ್ತೆ. ಬಳಸುವಂಥ ಸಂಖ್ಯೆಗಳು 2, 4, 5, 2, 4, 5 ಎಂಬಂಥ ಸಂಖ್ಯೆಗಳನ್ನು ಬಳಸಬಹುದಾಗಿದೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಒಂದು ಆರಂಭ ಎಂದು ಕಂಡುಬರುತ್ತೆ. ಅಲ್ಲಿ ಕೆಲವೊಂದು ಗ್ರಹಗಳ ನಿಮಗೆ ಗುರುಬಲದ ವಿಶೇಷವಾದ ಅನುಗ್ರಹವೂ ಈ ವಾರದಲ್ಲಿದೆ. ಜೊತೆಗೆ ಅಲ್ಲಿರತಕ್ಕಂಥ ಕೇತುವಿನ ಬೆಂಬಲ, ಚಂದ್ರನ ಬೆಂಬಲ ಸಹ ನಿಮಗೆ ಈ ವಾರದಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳಿಗೆ ಆಯ್ಕೆ ಮಾಡಲಿಕ್ಕೆ ಉತ್ತಮದ ಅವಕಾಶ ಇರುತ್ತೆ. ಹಣಕಾಸಿಗೆ ಸಂಬಂಧಪಟ್ಟು ಏನೂ ತೊಂದರೆಗಳೇನಿರೋದಿಲ್ಲ. ಇನ್ನು ಏನಾದರೂ ಶುಭ ಕಾರ್ಯಗಳು ಆಗಲಿಕ್ಕೆ, ಶುಭ ಸಮಾರಂಭಗಳು ಮನೆಯಲ್ಲಿ ಏರ್ಪಡಲಿಕ್ಕೆ ಅಂಥ ಓಡಾಟಗಳು ಈ ವಾರದಲ್ಲಿ ಬರ್ಬೋದಾಗಿದೆ. ಆಕಸ್ಮಿಕ ಧನಲಾಭ ಸಹ 1-2-3 ಬಾರಿ ಆಗುವಂಥ ಅವಕಾಶ ಇದೆ. ನೀವೇ ನಡೆಸುವಂಥ ಉದ್ಯಮ, ವ್ಯಾಪಾರದಲ್ಲಿ ಪ್ರಗತಿ ಬರುವಂಥ ಲಕ್ಷಣ ಈ ವಾರದಲ್ಲಿ ಕಂಡುಬರುತ್ತೆ. ಜೊತೆಗೆ ಬಂಧು ಮಿತ್ರರು ಅಥವಾ ನಿಮ್ಮ ಯಾವುದೇ ಫ್ಯಾಮಿಲಿಗೆ ಸಂಬಂಧಪಟ್ಟ ವಿವಿಧ ವ್ಯಕ್ತಿಗಳ ಜೊತೆಗೆ ಅಪೂರ್ವವಾದ ಭೇಟಿಯಾಗುವಂಥ ಅಥವಾ ಅಪರೂಪಕ್ಕೆ ಭೇಟಿಯಾಗುವಂಥ ಅವಕಾಶಗಳು ಬರ್ಬೋದು. ಅಂದರೆ ಬಹಳ ಒಂದು ವರ್ಷಗಳಿಂದ ಭೇಟಿಯಾಗದಿಂದ ಬಂಧುಗಳನ್ನಾಗಲಿ ಅಥವಾ ನಿಮ್ಮ ಕುಲ ಬಂಧುಗಳನ್ನಾಗಲಿ ಈ ದಿನ ಭೇಟಿಯಾಗುವಂಥ ಅವಕಾಶ ಕಂಡುಬರುತ್ತೆ ಈ ವಾರದಲ್ಲಿ. ಇನ್ನು ವಾರಕ್ಕೆ ಅನುಗುಣವಾಗಿ ವಾರದ ಆರಂಭದ ದಿನ ನಿಮಗೆ ಸಾಮಾನ್ಯ ಎಂದು ಕಂಡುಬರುತ್ತೆ. ಭಾನುವಾರ 2ನೇ ತಾರೀಕು ಸಾಮಾನ್ಯ ದಿನ ಆಗಿರುತ್ತೆ. ಇಲ್ಲಿ ವೈಯಕ್ತಿಕ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ಭಾನುವಾರದಂದು ಬೇಕಾಗುತ್ತೆ. ವೈಯಕ್ತಿಕವಾಗಿ ಏನಾದರೂ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರೋದು ಅಥವಾ ಬೇರೆ ಯಾರೋ ಮಾಡಿದ ತಪ್ಪು ನಿಮ್ಮ ತಲೆಗೆ ಬರುವಂಥದ್ದೆಲ್ಲ ಆಗ್ಬೋದು. ಜೊತೆಗೆ ಮನೆಯಲ್ಲಿ ಸಹ ಹಾಗೆ ನಿಮ್ಮ ಒಂದು ಮನೆಯ ಸದಸ್ಯರಲ್ಲಿ ಗಂಡ ಹೆಂಡತಿ ಅಥವಾ ತಂದೆ ಮಕ್ಕಳು ಅಥವಾ ಇನ್ನಿತರ ಸೋದರರ ಮಧ್ಯೆ ಏನಾದರೂ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಮಾತಿನ ಭಿನ್ನಾಭಿಪ್ರಾಯಗಳು ಭಾನುವಾರದಂದು 2ನೇ ತಾರೀಕು ಬರ್ಬೋದಾಗಿದೆ. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ಹಣಕಾಸಿನ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಹಣಕಾಸು ಅಲ್ಲಿ ಆಕಸ್ಮಿಕವಾಗಿ ನಷ್ಟ ಆಗ್ಬೋದು ಅಥವಾ ಅನಾವಶ್ಯಕ ಖರ್ಚುಗಳು ಬರ್ಬೋದು. ಆ ಬಗ್ಗೆ ಎಚ್ಚರ. ಹಾಗಾಗಿ ಮಾತು, ನಡವಳಿಕೆ ಮತ್ತು ಹಣಕಾಸಿನ ವಿಚಾರ ಭಾನುವಾರ ಎಚ್ಚರಿಕೆ ಬೇಕು.
ಬಳಿಕ 3, 4 ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಸೋಮವಾರ ಮಂಗಳವಾರದಲ್ಲಿ ಅಲ್ಲಿ ಕರ್ಮಸ್ಥಾನದಲ್ಲಿ ಬರುವಂತಹ ಚಂದ್ರನಿಂದಾಗಿ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಶುಭ ಇದೆ. ಹೊಸದರ ಆರಂಭಕ್ಕೆ ಅವಕಾಶ ಅಥವಾ ಏನಾದರೂ ನೀವು ಮಾಡುವಂಥ ಸ್ಟಾರ್ಟಪ್ಗಳಿಗೆ ಸರ್ಕಾರದ ಯೋಜನೆಗಳಿಂದ ಅಥವಾ ಇನ್ನಿತರ ಯೋಜನೆಗಳಿಂದ ನಿಮಗೆ ಸಹಾಯಗಳು ಸಿಗುವಂಥದ್ದು. ಅದು ಹಿಂದೆ ಪ್ರಯತ್ನ ಮಾಡಿದಾಗ ಸಿಗದೇ ಇದ್ದಂಥ ಕೆಲವು ಅವಕಾಶಗಳು ನಿಮಗೆ ಈಗ ಸಿಗುವಂಥದ್ದು. ಉದ್ಯೋಗ ಹುಡುಕುವವರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಇದೆ. ಅಥವಾ ಈಗಾಗಲೇ ಉದ್ಯೋಗವನ್ನು ಅಥವಾ ಉದ್ಯಮವನ್ನು ನಡೆಸುವಂಥವರಿಗೆ ಅವರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಅಥವಾ ಹಣಕಾಸಿನ ಲಾಭ ಬರುವಂಥದ್ದು. ಜೊತೆಗೆ ಬೇರೆ ಬೇರೆ ರೀತಿಯ ಈ ವ್ಯಾಪಾರ ಮಾಡೋರು, ಇಂಡಸ್ಟ್ರಿ ನಡೆಸೋರು, ಕೈಗಾರಿಕೆ ನಡೆಸೋರು, ರಿಯಲ್ ಎಸ್ಟೇಟ್ ಫೀಲ್ಡ್ ಅಂತವರು ಅಥವಾ ಈ ಭೂಮಿ ವ್ಯವಹಾರ, ಮನೋರಂಜನಾ ಕ್ಷೇತ್ರ ಅಥವಾ ಎಂಟರ್ಟೈನ್ಮೆಂಟ್, ಮೀಡಿಯಾ, ಟಿವಿ, ಸಿನಿಮಾ ಕ್ಷೇತ್ರಗಳಿರ್ಬೋದು. ಇಂಥ ಹಲವಾರು ಕ್ಷೇತ್ರದವರಿಗೆ ಈ ದಿನ ಹೊಸ ಒಂದು ಪ್ರಾಜೆಕ್ಟ್ಗಳ ಅವಕಾಶ ಬರ್ಬೋದು. ಹಿಂದೆ ತಪ್ಪಿ ಹೋದಂಥ ಚಾನ್ಸ್ ನಿಮಗೆ ಈಗ ಸಿಗುವಂಥದ್ದು. ಅಥವಾ ಹಿಂದೆ ನಿಮ್ಮನ್ನು ನಿರಾಕರಣೆ ಮಾಡಿದವರು ಮತ್ತೆ ಈಗ ನಿಮ್ಮನ್ನು ಕರೆದು ನಿಮಗೆ ಅದು ಅವಕಾಶ ಕೊಡುತ್ತದೆ. ಈ ರೀತಿ ಹಲವಾರು ಪವಾಡ ಸದೃಶವಾದ ಬದಲಾವಣೆಗಳು ನಿಮ್ಮ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟು ಈ ದಿನ ಅವಕಾಶಗಳು ಸಿಗುವಂಥ ದಿನ ಕಟಕ ರಾಶಿಯವರಿಗೆ ಬರಲಿದೆ. ಇನ್ನು ಇದಲ್ಲದೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ಉತ್ತಮವಾದ ದಿನ ಆಗಿರುತ್ತೆ 3, 4. ಇನ್ನು 5, 6 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಗುರುವಾರ, ಶುಕ್ರವಾರ 5, 6ನೇ ತಾರೀಕು ನಿಮ್ಮ ಪಾಲಿಗೆ ಉತ್ತಮವಾದ ಅವಕಾಶಗಳು ಬರುತ್ತೆ. ಬುಧವಾರ, ಗುರುವಾರದಂದು ಲಾಭ ಸ್ಥಾನದಲ್ಲಿ ಬರುವಂತಹ ಚಂದ್ರನಿಂದಾಗಿ ಮನಸ್ಸಿಗೆ ಒಪ್ಪುವಂತಹ ಘಟನೆಗಳು, ಅನೇಕ ರೀತಿಯ ಹಣಕಾಸಿನ ಲಾಭ ಆಗುವಂಥದ್ದು, ಉದ್ಯಮದಲ್ಲಿ ಪ್ರಗತಿ, ಹಣಕಾಸಿಗೆ ಸಂಬಂಧಪಟ್ಟು ಹಳೆಯ ಯಾವುದೋ ಬಾಕಿ ಇದ್ದ ಹಣಗಳೆಲ್ಲ ಬರುವುದಾಗಲಿ ಅಥವಾ ನೀವು ಕೊಟ್ಟಂತಹ ಸಾಲದ ಹಣಗಳು ನಿಮಗೆ ಮರಳಿ ಸಿಗುವಂಥದ್ದು. ಜೊತೆಗೆ ಈ ಭೂಮಿ ಅಥವಾ ರಿಯಲ್ ಎಸ್ಟೇಟ್ ಮನೆಗೆ ಸಂಬಂಧಿತವಾದ ಒಂದು ಪ್ರಮುಖವಾದ ಹೆಜ್ಜೆ, ಭೂಮಿ ಕೊಳ್ಳೋದು, ಯಂತ್ರ ವಾಹನ ಕೊಳ್ಳೋದು, ಮನೆ ಕೊಳ್ಳುವಂಥ ಅವಕಾಶಗಳಿಗೆ ಚಾಲನೆ ಸಿಗಲಿದೆ. ಇನ್ನು ಸರ್ಕಾರಿ ಸಂಬಂಧ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯಗಳು ಈ ದಿನ ನಿಮ್ಮ ಪರವಾಗಿ ವೇಗವಾಗಿ ಆಗಲಿವೆ. ಹಾಗಾಗಿ 5, 6ರಲ್ಲಿ ಸಹ ನಿಮಗೆ ಉತ್ತಮವಾದ ಫಲ ನಿರೀಕ್ಷೆ ಮಾಡ್ಬೋದು. ಇನ್ನು ಕೊನೆಯ 2 ದಿನಗಳು ಅಂದರೆ ಶುಕ್ರವಾರ, ಶನಿವಾರ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಶುಕ್ರವಾರ, ಶನಿವಾರ ಇಲ್ಲಿ ಎಲ್ಲ ವಿಚಾರ ಸ್ವಲ್ಪ ಎಚ್ಚರಿಕೆ ಬೇಕು. ತನು ಮನ ಧನದ ಎಚ್ಚರಿಕೆ ಬೇಕು. ತನು ಅಂದರೆ ಆರೋಗ್ಯದ ವಿಚಾರ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು. ಹೊಟ್ಟೆ ನೋವು, ಅಜೀರ್ಣ, ಬೆನ್ನು ನೋವು ಇತ್ಯಾದಿಗಳು ಕಾಣಿಸ್ಕೊಳ್ಬೋದು. ಅಥವಾ ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತೆ ಕಾಣಿಸ್ಬೋದು ಶುಕ್ರವಾರ, ಶನಿವಾರದಂದು. ಅದೇ ರೀತಿ ವೈಯಕ್ತಿಕ ವಿಚಾರದಲ್ಲಿ ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಬೇಕು. ಇಲ್ಲಿ ನಿಮಗೆ ಅಲ್ಲಿ ಸಿಟ್ಟು, ಆತಂಕ ಹೆಚ್ಚಾಗಿ ಇನ್ನಿತರ ಜೊತೆಗೆ ಕಲಹ ಮಾಡೋದಾಗಲಿ, ವೈರತ್ವದ ಘಟನೆಗಳು ಜರುಗೋದಾಗಲಿ ಅಥವಾ ಅಹಿತಕರವಾದ ಮಾತಿನ ಚಕಮಕಿಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ನಷ್ಟ ಕಷ್ಟಗಳು ಆಗ್ಬೋದು. ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಯಾವುದೇ ರೀತಿಯ ಆತುರಕ್ಕೆ, ಆವೇಶಕ್ಕೆ ಒಳಗಾಗಿ ಅಲ್ಲಿ ತಪ್ಪು ನಿರ್ಧಾರದಿಂದ ನೀವು ಹಣದ ಒಂದು ಲಾಸನ್ನು ಮಾಡಿಕೊಳ್ಳುವಂಥ ಅವಕಾಶ ಬರ್ಬೋದಾಗಿದೆ. ಹಾಗಾಗಿ ಈ ಶುಕ್ರವಾರ, ಶನಿವಾರ ಆರೋಗ್ಯ, ಹಣಕಾಸು, ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಕಟಕ ರಾಶಿಯವರಿಗೆ. ಇನ್ನು ಈ ವಾರ ಪೂರ್ತಿ ನಿಮಗೆ ಗುರುಬಲದೊಂದು ರಕ್ಷಣೆ ಖಂಡಿತ ಇರುತ್ತೆ. ಆ ಗುರುಬಲದ ರಕ್ಷಣೆ ನಿಮಗೆ ಮೇ ತಿಂಗಳವರೆಗೆ ಇರುವಂಥದ್ದು. ಅದರಲ್ಲೂ ಈ ವಾರದಲ್ಲಿ ನಿಮಗೆ ಗುರುಬಲದಿಂದಾಗಿ ಆಗುವಂಥ ಹಲವಾರು ಕೆಲಸ ಕಾರ್ಯಗಳು, ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟು, ಮದುವೆ ಮುಂಜಿಗೆ ಸಂಬಂಧಪಟ್ಟು ಅಥವಾ ಸ್ವಂತವಾದ ಏನು ಉದ್ಯಮಕ್ಕೆ, ವ್ಯಾಪಾರಕ್ಕೆ ಸಂಬಂಧಪಟ್ಟು ಆ ಗುರುವಿನ ಅನುಗ್ರಹದಿಂದ ಅಂಥ ಉತ್ತಮವಾದ ಫಲಿತಾಂಶಗಳು ಈ ವಾರದಲ್ಲಿ ಒದಗಿ ಬರ್ಬೋದಾಗಿದೆ. ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ದಿನಗಳು 3, 4, 5, 6 ಅಂದರೆ 3ನೇ ತಾರೀಕು, 4ನೇ ತಾರೀಕು, 5, 6ರಲ್ಲಿ ಅತ್ಯಂತ ಶುಭ ಫಲವನ್ನು, ಚಂದ್ರನ ಅನುಗ್ರಹ ಇರುವಂಥ ದಿನಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಸ್ನೋ, ಯೆಲ್ಲೋ, ಮಿಕ್ಸ್ ಬಣ್ಣಗಳನ್ನು ಬಳಸ್ಬೋದಾಗಿದೆ. ಸಂಖ್ಯೆಗಳು 2, 3, 7, 2, 3, 7 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಬಳಿಕ ಸಿಂಹರಾಶಿಗೆ ಈ ವಾರದ ಉತ್ತಮ ಆರಂಭ ಬರ್ತಾಯಿದೆ. ಅಲ್ಲಿ ವಿಶೇಷವಾದ ನಮಗೆ ಚಂದ್ರ ಅನುಗ್ರಹ ಇರುವಂಥದ್ದು, ಬುಧ ಅನುಗ್ರಹ ಇರುವಂಥದ್ದು, ಜೊತೆಗೆ ನಿಮ್ಮ ಒಂದು ಅಪರೂಪಕ್ಕೆ ಸಿಗುವಂಥ ಮಂಗಳನ ಅನುಗ್ರಹ ನಿಮಗೆ ಈ ವಾರ ಪೂರ್ತಿ ಇರಲಿದೆ. ಮಂಗಳನ ಅನುಗ್ರಹ ಅಪರೂಪಕ್ಕೆ ಸಿಗುವಂಥದ್ದು. ಆತನು ಒಂದು ಬಾರಿ ಗೋಚರದಲ್ಲಿ ಕೇವಲ 3 ರಾಶಿಗಳಿಗೆ ಆತನು ಒಲಿಯುವಂಥದ್ದು. ಅಲ್ಲಿ ಅಂತಹ 3 ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿರುತ್ತೆ. ಲಾಭ ಸ್ಥಾನದಲ್ಲಿ ಒಲಿಯುವಂಥ ರಾಶಿ ನಿಮ್ಮದು ಒಂದೇ ಆಗಿರುತ್ತೆ. ಯಾಕಂದರೆ ಒಂದು ಗ್ರಹವು ಒಂದು ಬಾರಿ ಒಂದು ರಾಶಿಗಷ್ಟೇ ತನ್ನ ಲಾಭ ಸ್ಥಾನದ ಲಾಭವನ್ನು ಕೊಡಲಿದೆ. ಹಾಗೆ ಅಂತಹ ಒಂದು ಏಕೈಕ ರಾಶಿ ನಿಮ್ಮದಾಗಿರುತ್ತೆ. ಮಂಗಳನ ವಿಶೇಷವಾದ ಅನುಗ್ರಹ ಇರುವ ಕಾರಣ ನಿಮಗೆ ಭೂಮಿಯ ವ್ಯವಹಾರ, ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ವಾಹನ ಕೊಳ್ಳೋದು, ಯಂತ್ರ ಉಪಕರಣ ಕೊಳ್ಳೋದು ಅಥವಾ ಭೂಮಿಗೆ ಸಂಬಂಧಪಟ್ಟ ವಿವಾದಗಳನ್ನು ಪರಿಹಾರ ಮಾಡಲಿಕ್ಕೆ, ಭೂಮಿಯ ದಾಖಲೆ ಪತ್ರಗಳನ್ನು ಪಡಲಿಕ್ಕೆ ಅಥವಾ ಪಿತ್ರಾರ್ಜಿತವಾಗಿರೋ ಅಥವಾ ಕೌಟುಂಬಿಕವಾಗಿರುವಂಥ ಆಸ್ತಿಗಳ ವಿವಾದವನ್ನು ಪರಿಹಾರ ಮಾಡಿಕೊಂಡು ಮಾತುಕತೆಗಳ ಮೂಲಕ ಅವನ್ನೆಲ್ಲ ನಿಮಗೆ ನಿಮ್ಮ ಭಾಗವನ್ನು, ನಿಮ್ಮ ಪಾಲನ್ನು ಪಡೆಯಲಿಕ್ಕೆ ಅವಕಾಶಗಳು ಈ ದಿನ ಒದಗಿ ಬರ್ಬೋದು. ಹಿಂದೆ ವಿವಾದಗಳು ಉಂಟಾದಂಥ ಒಂದು ಆಸ್ತಿ ವಿವಾದಗಳು ಈಗ ಈ ವಾರದಲ್ಲಿ ಅದು ಸರಳವಾಗಿ ಇನ್ನಿತರರ ಸಹಾಯದಿಂದ ಪರಿಹಾರ ಆಗುವಂಥ ಅವಕಾಶ. ಹಾಗಾಗಿ ಸಿಂಹರಾಶಿಯವರಿಗೆ ಅನೇಕ ರೀತಿಯ ಉತ್ತಮ ಫಲಗಳು ಈ ವಾರದಲ್ಲಿ ಒದಗಿ ಬರಲಿವೆ. ಇನ್ನು ಅಪರೂಪಕ್ಕೆ ಸಿಗುವಂಥ ಬುಧನ ಅನುಗ್ರಹನೂ ಹಾಗೆ ಕೇವಲ ಒಂದು 6 ರಾಶಿಗಳಿಗೆ ಸಿಗುವಂಥದ್ದಿರುತ್ತೆ. ಏಕಬಾರಿ ಅದರಲ್ಲೂ ಕೆಲವೊಮ್ಮೆ ಈಗ ಬುಧನಿಗೆ ವಕ್ರಗತಿ ಬರುವಂಥದ್ದಿರುತ್ತೆ. ಆದರೆ ಬುಧನು ಈಗ ವಕ್ರಗತಿ ಬರುವ ಮುನ್ನೇ ರುಜುಗತಿಯಲ್ಲಿ ಇರುವಾಗ ಲಾಭ ಪಡೆಯುವಂಥ ರಾಶಿ ನಿಮ್ಮದಾಗಿರುತ್ತೆ. ಹಾಗೆ ಬುಧ ಅನುಗ್ರಹದಿಂದ ನಿಮ್ಮ ಹಣಕಾಸು, ವ್ಯಾಪಾರ, ಉದ್ಯಮಕ್ಕೆ ಸಂಬಂಧಪಟ್ಟ ಪ್ರಗತಿ ಇದೆ. ಬುಧನ ಅನುಗ್ರಹದಿಂದ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು, ರಿಟೇಲ್ ಫೀಲ್ಡಲ್ಲಿರೋರು, ಮಾರ್ಕೆಟಿಂಗ್, ಸೇಲ್ಸು, ಫೈನಾನ್ಸು, ಇನ್ಶೂರೆನ್ಸು, ಬ್ಯಾಂಕಿಂಗ್ ಮುಂತಾದರಲ್ಲಿ ದುಡಿಯುವಂಥ ಕೆಲಸ, ಉದ್ಯೋಗ ಮಾಡುವಂಥವರಿಗೆ ಸಹ ಅನೇಕ ರೀತಿಯ ಶುಭ ಘಟನೆಗಳು, ಶುಭ ವಾರ್ತೆಗಳು ಸಿಗ್ಬೋದಾಗಿದೆ. ಹಾಗಾಗಿ ಬುಧನ ಅನುಗ್ರಹ ನಿಮಗೆ ಅತ್ಯುತ್ತಮವಾದ ಆಯ್ಕೆ. ಇನ್ನು ಚಂದ್ರನ ಅನುಗ್ರಹ ನಿಮಗೆ ವಿಶೇಷವಾಗಿ 4 ದಿನಗಳಲ್ಲಿ ಈ ವಾರದಲ್ಲಿ ಸಿಗುವ ಕಾರಣ ಅನೇಕ ಉತ್ತಮ ಫಲಿತಾಂಶಗಳನ್ನು ನೀವು ಈ ವಾರದಲ್ಲಿ ನಿರೀಕ್ಷೆ ಮಾಡ್ಬೋದು.
ಅಲ್ಲಿ ಭಾನುವಾರದಂದು ಸಹ ನಿಮಗೆ ಹಣಕಾಸಿಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಉತ್ತಮವಾದ ಒಂದು ಆಯ್ಕೆ ಇದೆ. 2ನೇ ತಾರೀಕಿನಂದು ಹಣಕಾಸು ಆರೋಗ್ಯ ಎಲ್ಲ ಪರವಾಗಿಲ್ಲ, ಅಲ್ಲಿ ಮಾತಿನ ಬಗ್ಗೆ ಚಕಮಕಿ ಬಗ್ಗೆ ಎಚ್ಚರಿಕೆ ಬೇಕು. ಅಲ್ಲಿ ನಿಮಗಿಂತ ಕಿರಿಯರಲ್ಲಿ ಮಾತಿನ ಚಕಮಕಿ ಆಗ್ಬೋದು, ನಿಮ್ಮದೇ ಸೋದರಲ್ಲೋ ಅಥವಾ ನಿಮ್ಮದೇ ಮಕ್ಕಳಲ್ಲೋ ಮಾತಿನ ಚಕಮಕಿಗಳು ಆಗುವಂಥದ್ದು, ಅಥವಾ ಮಕ್ಕಳು ನಿಮ್ಮ ಮಾತನ್ನು ವಿರೋಧಿಸುವಂಥದ್ದು ಇತ್ಯಾದಿ ಘಟನೆಗಳು ಭಾನುವಾರದಂದು ಆಗ್ಬೋದು. ಆದರೆ ಈ ಭಾನುವಾರ ಹಣಕಾಸು ಅಥವಾ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟು ಏನೋ ವ್ಯತ್ಯಾಸಗಳಿಲ್ಲ, ಅವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಆ ಬಳಿಕ 3, 4 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಎಂದು ಕಂಡುಬಂದಿದೆ. ಹೆಚ್ಚಿನ ಏನು ಬದಲಾವಣೆಗಳಿಲ್ಲ. ನಿಮ್ಮ ವೃತ್ತಿ ಉದ್ಯೋಗ ವ್ಯಾಪಾರ ಶಿಕ್ಷಣ ಎಲ್ಲ ಉತ್ತಮವಾಗಿ ಆಯ್ಕೆ ಆಗಿರುತ್ತೆ. ಇಲ್ಲಿ ಹಣಕಾಸಿನ ಪಾವತಿ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಜೊತೆ ಹಣಕಾಸನ್ನು ನೀವು ಖರ್ಚು ಮಾಡೋಕ್ಕೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಅನಾವಶ್ಯಕ ಖರ್ಚು ಆಗೋದಾಗಲಿ, ದುಂದು ವೆಚ್ಚದ ಖರ್ಚು ಆಗೋದು ಅಥವಾ ಇನ್ನಿತರ ನಮಗೆ ಮೋಸ ಮಾಡುವ ಘಟನೆಗಳು ಜರಗಬಹುದು. ಅದರ ಹೊರತು ಇನ್ನಿತರ ವಿಚಾರ, ಆರೋಗ್ಯ ಮನಸ್ಥಿತಿ ವಿಚಾರ ಎಲ್ಲ ಏನೂ ತೊಂದರೆ ಎಲ್ಲ ಉತ್ತಮವಾಗಿ ಇರುತ್ತೆ. ಆ ಬಳಿಕ 5, 6 ನಿಮ್ಮ ಪಾಲಿಗೆ ಉತ್ತಮ ದಿನ. ಬುಧವಾರ, ಗುರುವಾರ ಅಲ್ಲಿ ವಿಶೇಷವಾಗಿ ಕರ್ಮಸ್ಥಾನದಲ್ಲಿ ಬರುವಂತಹ ಒಂದು ಚಂದ್ರನು ನಿಮಗೆ ಲಾಭವನ್ನು, ಸುಖವನ್ನು, ಜಯವನ್ನು ಕೊಡಿದ್ದಾನೆ. ಇಷ್ಟಾರ್ಥ ಸಿದ್ಧಿ ಆಗಲಿದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು. ಧಾರ್ಮಿಕ ಸ್ಥಳಗಳ ಸಂದರ್ಶನ, ಪ್ರಮುಖವಾದ ವ್ಯಕ್ತಿಗಳ ಭೇಟಿ ಆಗುವಂಥದ್ದು, ಮನಸ್ಸಿಗೆ ಸಮಾಧಾನಕರವಾದ ಘಟನೆಗಳು ಜರುಗುವಂಥದ್ದು. ಹಿಂದೆ ನಿಮಗೆ ವಿರುದ್ಧವಾಗಿದ್ದ ಕೆಲಸ ಕಾರ್ಯಗಳು ಈಗ ತಕ್ಷಣವಾಗಿ ಆಗುವಂಥದ್ದು ಇರುತ್ತೆ. ಅಥವಾ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸಹ ಮುನ್ನಡೆ ನಿಮಗೆ ಆಗಲಿದೆ. ಹಾಗಾಗಿ 5, 6 ನಿಮ್ಮ ಪಾಲಿಗೆ ಉತ್ತಮ ದಿನ. ಆ ಬಳಿಕ ಕೊನೆಯ 2 ದಿನಗಳು ಸಹ ನಿಮಗೆ ಅತ್ಯಂತ ಉತ್ತಮ ದಿನ. ಶುಕ್ರವಾರ, ಶನಿವಾರ 7, 8ನೇ ತಾರೀಕು ಮಾರ್ಚ್ 7, 8ರಲ್ಲಿ ಸಹ ನಿಮಗೆ ಉತ್ತಮ ಫಲ ಇದೆ. ಲಾಭಸ್ಥಾನದ ಚಂದ್ರನು ನಿಮಗೆ ಅನೇಕ ರೀತಿಯ ಲಾಭವನ್ನು, ಜಯವನ್ನು ಕೊಳ್ಳಿದ್ದಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಸರ್ಕಾರಿ ಸಂಬಂಧ ಕೆಲಸ ಕಾರ್ಯಗಳು ನಿಮಗೆ ಜಯ ನಿಮ್ಮದಾಗಲಿದೆ. ಇನ್ನು ಸ್ವಂತವಾದ ಉದ್ಯಮ, ವ್ಯಾಪಾರ, ಕೃಷಿ ಚಟುವಟಿಕೆ ಮಾಡೋರು ಸಹ ಅವರ ಒಂದು ಉದ್ಯಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶಗಳು ಬರಲಿವೆ. ವಿದ್ಯಾರ್ಥಿಗಳಿಂದ ಯುವಕರಿಗೂ ಸಹ ಉತ್ತಮ ಫಲವನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಹಾಗಾಗಿ ಈ 7, 8 ಶುಕ್ರವಾರ, ಶನಿವಾರ ನಿಮಗೆ ಅಪರೂಪದ ಒಂದು ಲಾಭಸ್ಥಾನದ ಚಂದ್ರನ ಒಂದು ಆಶೀರ್ವಾದವನ್ನು ಕೊಡುವಂಥ ಶುಭ ದಿನ ಆಗಿರುತ್ತೆ ಈ ವಾರದಲ್ಲಿ. ಹಾಗಾಗಿ ನಿಮಗೆ 5, 6, 7, 8 ಅಂದರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ನಿರಂತರವಾಗಿ 4 ದಿನಗಳು ನಿಮಗೆ ವಿಶೇಷವಾಗಿ ಚಂದ್ರನ ಒಲುಮೆ ಇದ್ದು ಅನೇಕ ರೀತಿಯ ಶುಭ ಘಟನೆಗಳಾಗುವುದೊಂದು ವಾರ ಆಗಿರುತ್ತೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಸ್ನೋ, ಗ್ರೀನ್, ರೆಡ್ ಬಣ್ಣವನ್ನು ಬಳಸ್ಕೊಳ್ಬೋದಾಗಿದೆ. ಇನ್ನು 2, 5, 9, 80 ಸಂಖ್ಯೆಗಳನ್ನು ಬಳಸ್ಕೊಳ್ಳೋದು. 2, 5, 9 ಅಪರೂಪಕ್ಕೆ ಮಂಗಳ ಮತ್ತು ಬುಧರ ಒಂದು ಅನುಗ್ರಹ ಏಕಕಾಲದಲ್ಲಿ ಸಿಗ್ತಾ ಇದೆ. ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ನಿಮ್ಮ ಹಲವಾರು ಕನಸುಗಳನ್ನು ಈ ವಾರದಲ್ಲಿ ಈಡೇರಿಸಿಕೊಳ್ಬೋದಾಗಿದೆ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ವಾರ ಒಂದು ಉತ್ತಮ ಫಲದ ಆಯ್ಕೆ ಸಿಗುವಂಥ ಅವಕಾಶ ಇದೆ. ಅಪರೂಪಕ್ಕೆ ಸಿಗುವಂಥ ಒಂದು ಸೂರ್ಯನ ಬೆಂಬಲ, ಅಲ್ಲಿ ಅಪರೂಪದ ಒಂದು ಗುರುವಿನ ಅನುಗ್ರಹ, ಶನಿ ಮಹಾತ್ಮರ ವಿಶೇಷವಾದ ಬೆಂಬಲ, ಅದು ಈ ತಿಂಗಳಿನ ಮಟ್ಟಿಗೆ ಅಷ್ಟೇ ಇರುವಂಥದ್ದು ನೆನಪು ಕಟ್ಕೊಳ್ಳಿ. ಯಾರ್ಯಾರಿಗೆ ಶನಿ ಮಹಾತ್ಮರ ಒಂದು ಅನುಗ್ರಹ ಇದೆ ಅಂತ ಹೇಳ್ತಾನೆ, ಉದಾಹರಣೆಗೆ ಮೇಷರಾಶಿ ಇರ್ಬೋದು, ಈ ಕನ್ಯಾ ರಾಶಿ ಇರ್ಬೋದು ಅಥವಾ ಧನು ರಾಶಿ ಇರ್ಬೋದು, ಈ 3 ರಾಶಿಗಳಿಗೆ ಇಲ್ಲಿವರೆಗೆ ಈಗ ಶನಿ ಮಹಾತ್ಮರ ವಿಶೇಷದ ಅನುಗ್ರಹ ಇರುತ್ತೆ. ಆ ಶನಿ ಒಂದು ಪರಿವರ್ತನೆಯ ಒಂದು ವಿಶೇಷವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಹಲವರು ಅದನ್ನು ವೀಕ್ಷಿಸಿಲ್ಲದ್ರೆ ವೀಕ್ಷಿಸಿಕೊಳ್ಳಿ. ಆ ಶನಿಯ ಒಂದು ಮಹಾಪರಿವರ್ತನೆ ಆಗುವಂಥದ್ದು, ಆ ಮಹಾಪರಿವರ್ತನೆಯಿಂದ ಯಾವ ರಾಶಿಗಳಿಗೆ ಎಲ್ಲಿವರೆಗೆ ಉತ್ತಮ ಫಲ ಇದೆ, ಆ ಬಳಿಕ ಮುಂದೆ ಯಾವ ರಾಶಿ ಯಾವ ರೀತಿಯ ಪರಿಣಾಮಗಳು ಆಗ್ಬೋದು ಅನ್ನೋದನ್ನು ಅದರಲ್ಲಿ ವಿವರಣೆ ಮಾಡಿದ್ದೇನೆ. ಹಾಗಾಗಿ ಶನಿ ಮಹಾತ್ಮರ ಒಂದು ವಿಶೇಷ ಅನುಗ್ರಹ ಪಡೆಯುವಂಥ ರಾಶಿಯಲ್ಲಿ ಕನ್ಯಾ ರಾಶಿ ಆಗಿರುತ್ತೆ. ಗುರು ಅನುಗ್ರಹ, ಶನಿ ಅನುಗ್ರಹ, ಸೂರ್ಯ ಅನುಗ್ರಹ, ಈ 3 ಅಪರೂಪದ ಒಂದು ಘಟನೆಗಳು. 3 ಯಾವಾಗಲೂ ಒಟ್ಟಿಗೆ ಸಿಗುವಂಥದ್ದಿಲ್ಲ. ಕೆಲವೊಮ್ಮೆ ಒಂದು ವರ್ಷದಲ್ಲಿ ಹಲವಾರು ನಿಮ್ಮ ಜೀವಮಾನದಲ್ಲಿ ಕೆಲವೇ ವರ್ಷಗಳಲ್ಲಿ ಮಾತ್ರ ಸಿಗುವಂತಿರುತ್ತೆ. ಹಾಗಾಗಿ ಅಲ್ಲಿ ಸೂರ್ಯ ಅನುಗ್ರಹ, ಗುರು ಅನುಗ್ರಹ, ಶನಿ ಮಹಾತ್ಮರ ವಿಶೇಷವಾದ ಒಂದು ಅನುಗ್ರಹ ಇರುವಂಥ ರಾಶಿಗಳಲ್ಲಿ ಕನ್ಯಾ ರಾಶಿಗೆ ಅನೇಕ ರೀತಿಯ ಉತ್ತಮವಾದ ಘಟನೆಗಳು ಈ ವಾರದಲ್ಲಿ ಆಗಲಿವೆ. ಲಾಭ, ಆದಾಯ ಹೆಚ್ಚಳ ಆಗಲಿವೆ. ವ್ಯಾಪಾರದಲ್ಲಿ ಮುನ್ನಡೆ ಬರುವಂಥದ್ದು, ಶುಭ ಕಾರ್ಯಗಳಿಗೆ ಜಯಗಳು ಸಿಗುವಂಥದ್ದು, ಮದುವೆ ಮುಂಜಿ ಫಿಕ್ಸ್ ಆಗುವಂಥ ಅವಕಾಶ, ಮನೆ ಭೂಮಿ ಕೊಳ್ಳುವಂಥದ್ದು ಅವಕಾಶ, ಜೊತೆಗೆ ನಿಮ್ಮ ಒಂದು ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ ಪ್ರಮೋಷನ್ ಸಿಗ್ಬೋದು. ಅದು ಸ್ವಂತವಾಗಿ ಉದ್ಯಮ ವ್ಯಾಪಾರ ಮಾಡೋಕೆ ಅವ್ರ ಉದ್ಯಮವನ್ನು ಹೆಚ್ಚಾಗಿ ಬೆಳೆಸಲಿಕ್ಕೆ ಅವಕಾಶಗಳು ಸಿಗ್ಬೋದು. ಸರ್ಕಾರ ಸಂಬಂಧ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯಗಳು ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದದ್ದು ಈ ವಾರದಲ್ಲಿ ಅದು ಕ್ಷಣ ಮಾತ್ರದಲ್ಲಿ ಬೇಗನೆ ಆಗುವಂಥದ್ದು. ನಿಮಗೆ ವ್ಯಕ್ತಿಗಳ ಸಹಾಯ ಸಿಗುತ್ತೆ, ಅಥವಾ ಸರ್ಕಾರಿ ಅಧಿಕಾರಿಗಳ ಸಹಾಯ ಸಿಗ್ಬೋದು, ಅಥವಾ ರಾಜಕಾರಣಿಗಳು ಆಗಬೇಕಂತ ಕೆಲಸ ಕಾರ್ಯ ಎಲ್ಲವೂ ಈ ವಾರದಲ್ಲಿ ಸಲೀಸಾಗಿ ಆಗುವಂಥ ಅವಕಾಶ ಕನ್ಯಾ ರಾಶಿಯವರಿಗೆ ಆಗುತ್ತೆ. ಇಂಥ ಅವಕಾಶಗಳು ಮತ್ತೆ ಪದೇ ಪದೇ ಬರೋದಿಲ್ಲ, ಅದನ್ನು ಗಮನದಲ್ಲಿಟ್ಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ಶನಿ ಮತ್ತು ಗುರು ಗ್ರಹಗಳ ಒಂದು ಅಪರೂಪದ ಅವಕಾಶ ಸಿಗುವಂಥದ್ದು. ಶನಿಯರು ಇನ್ನಷ್ಟು ಅಪರೂಪದ ಗ್ರಹ, ಅವರಿಂದ ಒಂದು 30 ವರ್ಷಗಳಿಗೊಮ್ಮೆ, ಕೆಲವೊಮ್ಮೆ 18 ವರ್ಷಗಳಿಗೊಮ್ಮೆ ಇಂಥ ಒಂದು ಅವಕಾಶಗಳಲ್ಲಿ ಸಿಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈಗ ನಿಮಗೆ ಬಂದಂಥ ಒಂದು ವಿಶೇಷವಾದ ಅವಕಾಶವನ್ನು ಈ ವಾರವನ್ನು ಅದರ ಸದುಪಯೋಗಪಡಿಸಿಕೊಳ್ಳುವುದು. ಆರಂಭದ ದಿನ ಭಾನುವಾರ ಅತ್ಯುತ್ತಮ ಫಲ ಇದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಹಣಕಾಸಿಗೆ ಸಂಬಂಧಪಟ್ಟು, ಆರೋಗ್ಯಕ್ಕೆ ಸಂಬಂಧಪಟ್ಟು, ಅದು ವ್ಯಾಪಾರ ವೃತ್ತಿಗೆ ಸಂಬಂಧಪಟ್ಟ ಭಾನುವಾರ 2ನೇ ತಾರೀಕು ಅನೇಕ ಶುಭ ಅವಕಾಶಗಳು. ಆರೋಗ್ಯದಲ್ಲಿ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ಅಪರೂಪದ ಕೆಲವು ಬಂಧುಗಳನ್ನು, ಮಿತ್ರರನ್ನು ಈ ದಿನ ಭೇಟಿಯಾಗುವಂಥದ್ದು. ಹಾಗಾಗಿ ಅನೇಕ ಉಲ್ಲಾಸದಾಯಕ, ಅದು ಲಾಭದಾಯಕ ಘಟನೆಗಳು ಈ ವಾರದ ಆರಂಭದ ಭಾನುವಾರದಂದು ಜರುಗುತ್ತೆ. ಆ ಬಳಿಕ 3, 4 ಸೋಮವಾರ ಅಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮ ಇದೆ. ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಉತ್ತಮ ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು. ಉದಾಹರಣೆಗೆ ಈಗಾಗಲೇ
ಅನಾರೋಗ್ಯ ಸಮಸ್ಯೆ ಇದ್ದವರು, ಉದಾಹರಣೆಗೆ ಈ ಯಾವುದಾದ್ರೂ ಶುಗರೋ, ಬಿ ಪಿನೋ, ಜಾಯಿಂಟ್ ಪೇನೋ, ಅಸ್ತಮನೋ, ಅಲರ್ಜಿನೋ ಅಂತ ಇದ್ದವರಿಗೆ ಈ ದಿನಗಳಲ್ಲಿ ಸ್ವಲ್ಪ ಹೆಚ್ಚಿಗೆ ತೊಂದರೆ ಕೊಡ್ಬೋದು. 3-4ರಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಡ್ಬೋದು. ಅಥವಾ ನಿಮ್ಮದೇ ಒಂದು ಅಜಾಗರೂಕತೆಯಿಂದ ಅಂತಹದೆಲ್ಲ ಸ್ವಲ್ಪ ಕಂಟ್ರೋಲ್ ತಪ್ಬೋದು. ಉದಾಹರಣೆಗೆ ಹೆಚ್ಚು ಬಿ ಪಿ ಹೆಚ್ಚಳ ಆಗೋದಾಗಲಿ, ಶುಗರ್ ಹೆಚ್ಚಳ ಆಗೋದಾಗಲಿ ಅದನ್ನು ನಿಮ್ಮ ನಿಯಂತ್ರಣವನ್ನು ಇಲ್ಲಿ ಇಟ್ಕೊಂಡ್ರೆ ಆಗುತ್ತೆ. ಜೊತೆಗೆ ಸೂಕ್ತವಾದ ವೈದ್ಯಕೀಯ ತಪಾಸಣೆ, ಔಷಧೋಪಚಾರ ಮಾಡಬೇಕಾಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಸೋಮವಾರ, ಮಂಗಳವಾರ ಆದರೆ 3-4ರಲ್ಲಿ ಬರ್ಬೋದಾಗಿದೆ. ಅದರ ಹೊರತು ಹಣಕಾಸು, ಉದ್ಯಮ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧ ಉತ್ತಮ ಫಲ ಇದೆ. ವಿದ್ಯಾರ್ಥಿ ಯುವಕರಿಗೆ ಸಹ ಉತ್ತಮ ಫಲವನ್ನು 3-4ರಲ್ಲಿ ನಿರೀಕ್ಷೆ ಮಾಡುವಂಥದ್ದು. 5-6 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಅಲ್ಲಿ ಹಣಕಾಸಿನ ಖರ್ಚಿಗೆ ಸಂಬಂಧಪಟ್ಟ ಎಚ್ಚರ ಹೆಚ್ಚಬೇಕು. ಹಣಕಾಸು ಅದು ಅನಿಯಂತ್ರಿತವಾದ ಖರ್ಚು ಅಂದರೆ ಒಂದು ಕಳೆಪ ಮೌಲ್ಯದ ಒಂದು ವಸ್ತುವಿಗೆ ಹೆಚ್ಚಿನ ಬೆಲೆ ಕೊಡೋದಾಗಲಿ, ಅಥವಾ ಒಂದು ನಕಲಿ ವಸ್ತುವಿಗೆ ನೀವು ಅಸಲಿ ಬೆಲೆಗಿಂತ ಜಾಸ್ತಿ ಬೆಲೆಯನ್ನು ಕೊಟ್ಟೋದ್ರಲ್ಲಿ ಬೇಸ್ಟ್ ಬೀಳುವಂಥದ್ದು ಮುಂತಾದ ಘಟನೆಗಳಾಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ, ಮಾತಿನ ಚಕಮಕಿಗಳು ಮನೆಯಲ್ಲಿ ಆಗ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕೆ ಹೊರತು ಹೆಚ್ಚಿನ ಏನು ತೊಂದರೆಗಳಿರಲಿಲ್ಲ. ನಿಮ್ಮ ವೈಯಕ್ತಿಕ ಜೀವನ ಅಥವಾ ನಿಮ್ಮ ಕೌಟುಂಬಿಕ ಜೀವನ ಮತ್ತು ಉದ್ಯೋಗ, ವ್ಯಾಪಾರ, ವೃತ್ತಿಯೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನೀವು ಹಣಕಾಸಿನ ಏನಾದರೂ ಇಕ್ಕಟ್ಟಿಗೆ ಸಿಲುಕೊಳ್ಳುವಂಥದ್ದಿರುತ್ತೆ. ಆ ಬಗ್ಗೆ ಎಚ್ಚರ ಹೆಚ್ಚಬೇಕು. ಇನ್ನು 7-8 ನಿಮ್ಮ ಪಾಲಿಗೆ ಅತ್ಯುತ್ತಮವಾದ ಫಲ ಕೊಡುವಂಥ ದಿನ. ಕರ್ಮಸ್ಥಾನದ ಚಂದ್ರನು ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಳ್ಳಿದ್ದಾನೆ. ಶುಕ್ರವಾರ, ಶನಿವಾರ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ. ದೀರ್ಘಕಾಲದಿಂದ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಬೆರೆಯುವಂಥ ಅವಕಾಶ. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ಈ ಕೊನೆಯ 2 ದಿನಗಳಂದರೆ ಶುಕ್ರವಾರ, ಶನಿವಾರ ನಿರೀಕ್ಷೆ ಮಾಡ್ಬೋದಾಗಿದೆ ಕನ್ಯಾ ರಾಶಿಯವರು. ಹಾಗಾಗಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಈ ಆರಂಭದ ಭಾನುವಾರದಲ್ಲಿ ಅತ್ಯಂತ ಉತ್ತಮವಾದ ಚಂದ್ರನ ಅನುಗ್ರಹ ಇರುವಂಥದ್ದು. ಜೊತೆಗೆ ಬರತಕ್ಕಂತಹ ಈ ಶುಕ್ರವಾರ, ಶನಿವಾರ 7-8ರಲ್ಲಿ 2ನೇ ತಾರೀಕು ಮತ್ತು 7-8ರಲ್ಲಿ ವಿಶೇಷವಾದ ಅಪೂರ್ವವಾದ ಚಂದ್ರನ ಅನುಗ್ರಹ ಇರುತ್ತೆ. ಉಳಿದ ದಿನಗಳಲ್ಲಿ ನಿಮಗೆ ಅಲ್ಲಿ ಗುರು ಅನುಗ್ರಹ, ಸೂರ್ಯ ಅನುಗ್ರಹ, ಶನಿ ಮಹಾತ್ಮನ ಅನುಗ್ರಹ ಇದ್ದೇ ಇರುತ್ತೆ. ಹಾಗಾಗಿ ಈ ವಾರ ಪೂರ್ತಿ ನಿಮಗೆ ಅತ್ಯಂತ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಕೆಲವೊಮ್ಮೆ ಚಂದ್ರನ ವ್ಯತ್ಯಾಸದಿಂದ ಸಣ್ಣ ಪುಟ್ಟ ಏರುಪೇರುಗಳು, ಮಾತಿನ ಚಕಮಕಿ, ಜಗಳ ಇತ್ಯಾದಿ ಬರ್ಬೋದು ಹೊರತು ಹೆಚ್ಚಿನೇನು ತೊಂದರೆಗಳಿಲ್ಲ. ಪ್ರಬಲವಾದ 3 ಗ್ರಹಗಳ ಒಂದು ರಕ್ಷಣೆ ನಿಮಗೆ ಈ ವಾರದಲ್ಲಿದೆ. ಹಲವಾರು ನಿಮ್ಮ ಮನಸ್ಸಿನ ಏನಾದರೂ ಇಚ್ಛೆಗಳಿದ್ದರೆ, ಕನಸುಗಳಿದ್ದರೆ ನನಸಾಗಲಿಕ್ಕೆ ಸಹಾಯ ಆಗಲಿದೆ. ಶುಭ ಕಾರ್ಯಗಳು ಸಿದ್ಧಿಯಾಗುವಂಥ ಅವಕಾಶ ಇದೆ. ವ್ಯಾಪಾರ, ಉದ್ಯಮ ಎಲ್ಲ ಅಭಿವೃದ್ಧಿಯಾಗಿ ಹಣಕಾಸಿನ ಒಂದು ಹರಿವು ಚೆನ್ನಾಗಿ ಆಗುವಂಥ ವಾರ ಆಗಿರುತ್ತೆ. ಈ ವಾರದಲ್ಲಿ ನೀವು ಬಳಸುವ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಜೊತೆಗೆ ಸ್ನೋ ಅಥವಾ ಹಿಮದ ಬಣ್ಣವನ್ನು ಸಹ ಬಳಸಬಹುದಾಗಿದೆ. ಆರೆಂಜ್, ಯೆಲ್ಲೋ, ಬ್ಲೂ ಮತ್ತು ಸ್ನೋ ಬಣ್ಣವನ್ನು ಬಳಸ್ಬೋದು. ಸಂಖ್ಯೆಗಳು 1, 3, 8 ಸಂಖ್ಯೆಯನ್ನು ಬಳಸ್ಕೊಳ್ಬೋದು. ಜೊತೆಗೆ ಚಂದ್ರನ ವಿಶೇಷವಾದ ಅನುಗ್ರಹ ಇರುವಂಥ ಈ 2 ಮತ್ತು 7, 8ರಲ್ಲಿ ನೀವು ವಿಶೇಷವಾಗಿ ಸಂಖ್ಯೆ 2 ಸಹ ಬಳಸ್ಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಆ ಚತುರ್ಗ್ರಹಗಳ ಒಂದು ವಿಶೇಷವಾದ ಅನುಗ್ರಹ ಇರುತ್ತೆ. ಇಷ್ಟಾರ್ಥ ಸಿದ್ಧಿಯಂತ ಯೋಗ ಇರುತ್ತೆ. ಸೂರ್ಯರ ವಿಶೇಷ ಅನುಗ್ರಹ, ಚಂದ್ರನ ಬೆಂಬಲ, ಗುರುವಿನ ಬೆಂಬಲ, ಶನಿ ಮಹಾತ್ಮನ ಬೆಂಬಲದಿಂದ ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ತುಲಾರಾಶಿಗೆ ಈ ವಾರ ಅನೇಕ ರೀತಿಯ ಉತ್ತಮ ಫಲಗಳ ಒಂದು ಆಯ್ಕೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟು, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟು ಉತ್ತಮವಾದ ಒಂದು ವಾರ ಆಗಿರುತ್ತೆ. ಆದರೆ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ಬೋದು. ಜೊತೆಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗುವಂಥ ಸಾಧ್ಯತೆ ಈ ವಾರದಲ್ಲಿ ಬರುತ್ತೆ. ಹಣಕಾಸು ಅಂದರೆ ನಿಮ್ಮ ನಡೆಸುವಂಥ ಉದ್ಯಮ, ವ್ಯಾಪಾರ ಅಥವಾ ಯಾವುದೇ ರೀತಿಯ ಕೃಷಿ, ಕೈಗಾರಿಕೆ ಚಟುವಟಿಕೆಗಳಲ್ಲಿ ಅನೇಕ ರೀತಿಯ ಲಾಭ ಆದಾಯಗಳು ಬರ್ಬೋದು. ಜೊತೆಗೆ ಪೆಂಡಿಂಗ್ ಇದ್ದಂತಹ ನಿಮಗೆ ದೊಡ್ಡ ಮೊತ್ತದ ಹಣ ಬರೋದಾಗಲಿ, ಸಾಲದ ಮೊತ್ತಗಳೆಲ್ಲ ಆಗುವಂಥದ್ದು. ಜೊತೆಗೆ ಯಾವುದಾದ್ರೂ ನೀವು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟು ಕೈ ಹಾಕಿದರೆ ಅವೆಲ್ಲವೂ ಈ ವಾರದಲ್ಲಿ ಕಾರ್ಯಗತ ಆಗುವಂಥ ಯೋಜನೆಗಳೆಲ್ಲ ಬರ್ಬೋದಾಗಿದೆ. ಬುಧ ಅನುಗ್ರಹ ಇದೆ, ರಾಹುವಿನ ಬೆಂಬಲ ಇರುತ್ತೆ. ಜೊತೆಗೆ ಚಂದ್ರನ ಬೆಂಬಲ ಸಹ ನಿಮಗೆ ಈ ವಾರದಲ್ಲಿ 3 ದಿನಗಳು ಸಿಗಲಿವೆ. ಹಾಗಾಗಿ ಅನೇಕ ರೀತಿಯ ವ್ಯಾವಹಾರಿಕವಾದ ಉತ್ತಮ ಬದಲಾವಣೆಗಳು ಆಗ್ಬೋದಾಗಿದೆ. ಆದರೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುವಂಥದ್ದು, ಮಾತಿನ ಚಕಮಕಿ, ಕಲಹಗಳು ಬರುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಇವಾಗ ಘಟನೆಗಳು ಜರುಗಬಹುದಾಗಿದೆ. ವಾರದ ಆರಂಭದಲ್ಲಿ ನಿಮಗೆ ಶುಭಕರವಾಗಿದೆ. ವಾರದ ಆರಂಭ ಭಾನುವಾರ 2ನೇ ತಾರೀಕು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು. ವ್ಯಾಪಾರ, ಉದ್ಯಮದಲ್ಲಿ ಮುನ್ನಡೆ, ಅಂದುಕೊಂಡಂಥ ಯಾವುದೇ ರೀತಿಯ ಕನಸುಗಳು ಈಡೇರಲಿಕ್ಕೆ ಈಗ ಸಹಾಯಗಳು ಸಿಗುವಂಥದ್ದು. ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಮೂಡುವಂಥದ್ದು. ಭೂಮಿಯ ಸಂಬಂಧಿತವಾದ ವಿವಾದಗಳು ಪರಿಹಾರ ಆಗ್ಬೋದು. ಅಥವಾ ಆಸ್ತಿಗೆ ಸಂಬಂಧಪಟ್ಟ ಏನಾದರೂ ಕೌಟುಂಬಿಕ ವಿವಾದಗಳು ಅಥವಾ ಇನ್ನಿತರ ಯಾವುದೇ ವಿವಾದಗಳಿದ್ದರೆ ಬಗೆಹರಿಯುವಂಥದ್ದು. ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಭಾನುವಾರ 2ನೇ ತಾರೀಕು ನಿರೀಕ್ಷೆ ಮಾಡ್ಬೋದು. ವಿದ್ಯಾರ್ಥಿಗಳಿಗೂ, ಯುವಕರಿಗೂ, ಸಾಧಕರಿಗೂ ಸಹ ಉತ್ತಮವಾದ ಫಲಿತಾಂಶಗಳು ಈ ದಿನ ಬರಲಿವೆ. ಆ ಬಳಿಕ ಸೋಮವಾರ, ಮಂಗಳವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ವಿಶೇಷವಾದ ಬೆಂಬಲ, ಅಲ್ಲಿ ವಿಶೇಷವಾದ ಬುಧಾನುಗ್ರಹ, ರಾಹುವಿನ ಬೆಂಬಲಗಳು ಸಹ ನಿಮಗೆ ಸಹಾಯಕ್ಕೆ ಬರಲಿವೆ. ಇಷ್ಟಾರ್ಥ ಸಿದ್ಧಿ, ಲಾಭವೃದ್ಧಿ, ಆರೋಗ್ಯದಲ್ಲಿ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು, ಮಿತ್ರರಿಂದ ನಿಮಗೆ ಏನಾದರೂ ಉತ್ತಮವಾದ
ಕೊಡುಗೆಗಳು ಸಿಗುವಂಥದ್ದು ಅಥವಾ ಹಿಂದೆ ನೀವು ಮಾಡಿದ ಪ್ರಯತ್ನಗಳಿಗೆ ಈಗ ಹೆಚ್ಚಿನ ಸಫಲತೆಗಳು ಸಿಗುವಂಥದ್ದು. ವಿಶೇಷವಾಗಿ ಶಿಕ್ಷಣ ರಂಗದ ಕ್ಷೇತ್ರ, ಬ್ಯಾಂಕಿಂಗ್ ಕ್ಷೇತ್ರ, ಫೈನಾನ್ಸ್ ಕ್ಷೇತ್ರ ಅಥವಾ ಸ್ವಂತವಾಗಿ ತಮ್ಮ ವೃತ್ತಿಯನ್ನು ಮಾಡೋರು, ಯಾವುದೇ ರೀತಿ ಪ್ರೊಫೆಷನಲ್, ಉದಾಹರಣೆಗೆ ಡಾಕ್ಟರು, ಇಂಜಿನಿಯರು, ಲಾಯರು ಮುಂತಾದವರು ಇರ್ಬೋದು, ಅವರವರ ಒಂದು ವೃತ್ತಿಯ ಒಂದು ವಿಶೇಷವಾದ ಒಂದು ಮಹತ್ವದ ಘಟನೆಗಳು ಈ ಜನ ಜರುಗೋದಾಗಲಿ ಅಥವಾ ನಿಮ್ಮ ಒಂದು ವೃತ್ತಿಗೆ ಸಂಬಂಧಪಟ್ಟ ಏನಾದರೂ ಪುರಸ್ಕಾರಗಳು, ಸನ್ಮಾನಗಳು ಜರುಗುವಂಥದ್ದು, ಈ ರೀತಿ ಅನೇಕ ರೀತಿಯ ಉತ್ತಮವಾದ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಇದೇ ದಿನಗಳಲ್ಲಿ ನಿಮಗೆ ಏನಾದರೂ ಪ್ರಮುಖವಾದ ವಸ್ತುಗಳನ್ನು ಅಥವಾ ಶೃಂಗಾರ ಸಾಮಗ್ರಿಗಳನ್ನು, ಚಿನ್ನಾಭರಣ ವಸ್ತು, ಒಡವೆಗಳನ್ನು ಮತ್ತು ಇನ್ನಿತರ ಅಮೂಲ್ಯವಾದ ವಸ್ತುಗಳನ್ನು ಇದನ್ನು ಕೊಳ್ಳುವಂತಹದ್ದು ಅವಕಾಶಗಳು 3, 4 ಸೋಮವಾರ, ಮಂಗಳವಾರ ಬರಲಿದೆ. ಇದನ್ನು ಅತ್ಯುತ್ತಮವಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಿಕ ಬರುವಂಥ 5, 6 ಸಹ ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಎಂದು ಕಂಡುಬಂದಿದೆ. ಈ ದಿನಗಳಲ್ಲಿ ವೈಯಕ್ತಿಕ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜಬೇಕು. ನಿಮ್ಮ ಮೇಲೆ ಆರೋಪ ಅಪಾದನೆ ಬರುವುದಾಗಲಿ, ಕಿರಿಯರಿಂದ ನಿಮಗೆ ಅವಮಾನಗಳ ಘಟನೆ ಆಗೋದು, ಮನೆಯಲ್ಲಿ ಸಹ ನಿಮ್ಮ ಮಕ್ಕಳ ಜೊತೆಗೋ ಸಹೋದರರ ಜೊತೆಗೋ ಇಲ್ಲಿ ಏನಾದರೂ ಮಾತಿನ ಚಕಮಕಿಗಳು ಬರುವಂಥದ್ದು, ನಿಮ್ಮ ವಿರುದ್ಧ ಕೆಲವರು ದೂರನ್ನು, ಕಂಪ್ಲೇಂಟನ್ನು ಮಾಡುವಂಥದ್ದು, ಮನಸ್ಸಿಗೆ ಬೇಜಾರು ಅಥವಾ ಆತಂಕ ಕೊಡುವ ಘಟನೆಗಳು, ಉದ್ಯೋಗ ಸ್ಥಳದಲ್ಲಿ ಸಹ ಹಾಗೆ ಸಹೋದ್ಯೋಗಿಗಳ ಜೊತೆಗೆ ಮಾತಿನ ಚಕಮಕಿ, ಸಹೋದ್ಯೋಗಿಗಳಿಂದ ನಿಮಗೆ ಅಸಹಕಾರ ಭಾವನೆ ಅಥವಾ ನಿಮ್ಮ ವಿರುದ್ಧ ಏನಾದರೂ ದೂರನ್ನು ದಾಖಲು ಮಾಡುವಂಥದ್ದು ಇತ್ಯಾದಿ ಅಹಿತಕರವಾದ ಘಟನೆಗಳು ಜರುಗಬಹುದು. ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರು, ತಲೆನೋವು, ಜ್ವರ ಅಥವಾ ಹೊಟ್ಟೆ ನೋವು ಮುಂತಾದ ಅಜೀರ್ಣದ ಸಂಬಂಧ ಸಮಸ್ಯೆಗಳು ಬರ್ಬೋದಾಗಿದೆ. ಹಾಗಾಗಿ ಆರೋಗ್ಯ ವಿಚಾರ, ಮಾತು, ನಡವಳಿಕೆ ವಿಚಾರ, ವೈಯಕ್ತಿಕ ವಿಚಾರ ಎಚ್ಚರಿಕೆ ಹೆಚ್ಚಬೇಕು. ಅದೇ ರೀತಿ ಯಾವುದೇ ರೀತಿಯ ಸಾಮಾಜಿಕ ಜಾಲತಾಣದಲ್ಲಿ ವಿವಾದಕ್ಕೆ ಸಿಲುಕೊಳ್ಳುವಂಥದ್ದನ್ನು ಪೋಸ್ಟ್ ಮಾಡಿದಾಗಲಿ ಅದನ್ನು ಶೇರ್ ಮಾಡಿದಾಗಲಿ ಮಾಡಲಿಕ್ಕೆ ಹೋಗಬೇಡ. ಅದರಿಂದ ನಿಮಗೆ ಇನ್ನಷ್ಟು ಮನಸ್ಸಿಗೆ ಆಘಾತ ಆಗುವಂಥ ಘಟನೆಗಳು ಆಗ್ಬೋದಾಗಿದೆ 5, 6ರಲ್ಲಿ. ಆ ಬಳಿಕ 7, 8 ಸಹ ನಿಮಗೆ ಸಾಮಾನ್ಯ ದಿನವೇ ಅಷ್ಟಾಗಿರುತ್ತೆ. ಈ ಭಾನುವಾರ, ಶುಕ್ರವಾರ, ಶನಿವಾರ ಸಹ ಹಾಗೆ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟ ಏರುಪೇರು ಆಗುವಂಥದ್ದು, ಆಕಸ್ಮಿಕವಾಗಿ ಹಣ ಖರ್ಚಾಗುವಂಥದ್ದು, ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳೋದು ಅಥವಾ ಯಾವುದೇ ರೀತಿಯ ಆಮಿಷಕ್ಕೆ, ಈಗ ನಾವು ನೋಡ್ತೇವೆ ಆನ್ಲೈನು ಆಫ್ಲೈನಲ್ಲಿ ಬೇರೆ ಬೇರೆ ರೀತಿಯ ವಂಚನೆಗಳಿಗೆ 1000 ದಾರಿ ಅಂತ ಹೇಳ್ತಾರೆ. ಅಂಥದ್ದು ಯಾವುದೇ ರೀತಿಯ ವಂಚನೆಯ ದಾರಿ, ನೀವು ಇದಕ್ಕೆ ಮೋಸದ ಜಾಲಕ್ಕೆ ನೀವು ಬಲಿ ಬೀಳುವಂಥದ್ದು, ಅಂತಹ ಬಲಿ ಬಿದ್ದು ನೀವು ಹಣಕಾಸನ್ನು ಕಳೆದುಕೊಳ್ಳೋದಾಗಲಿ, ನೆಮ್ಮದಿಯನ್ನು ಕಳೆದುಕೊಳ್ಳೋದಾಗ ಘಟನೆ ಆಗ್ಬೋದು. ಜೊತೆಗೆ ನೀವು ನಡೆಸುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ಹಾಗೆ ಏನಾದರೂ ಹಿನ್ನಡೆ ಆಗುವಂಥದ್ದು, ಹಣಕಾಸಿನ ಸ್ವಲ್ಪ ಕೊರತೆ ಕಾಡ್ಬೋದು, ಸಾಲ ಮಾಡುವಂಥ ಪ್ರಮೇಯ ಎಲ್ಲ ಎದುರಾಗ್ಬೋದು. ಹಾಗಾಗಿ 7, 8 ಶುಕ್ರವಾರ, ಶನಿವಾರ ಸಹ ಅಂಥ ಒಂದು ಹಣಕಾಸು ಸಂಬಂಧಪಟ್ಟು ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ವೈಯಕ್ತಿಕ ವಿಚಾರದಲ್ಲಿ ಸಹ ಸ್ವಲ್ಪ ಮನಸ್ಸಿಗೆ ತಾಳ್ಮೆಯನ್ನು ನೀವು ಅನುಸರಿಸಬೇಕಾಗುತ್ತೆ. ಆತುರದ ನಿರ್ಧಾರದಿಂದ ತೊಂದರೆಗೆ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಶುಕ್ರವಾರ, ಶನಿವಾರ ಬರ್ಬೋದಾಗಿದೆ. ಹಾಗಾಗಿ ಈ ವಾರದ ಆರಂಭದ 3 ದಿನಗಳು ನಿಮಗೆ ಅತ್ಯಂತ ಶುಭಕರ ಎಂದು ಕಂಡುಬಂದಿದೆ. ಉಳಿದ ದಿನಗಳಲ್ಲಿ ವೈಯಕ್ತಿಕ ವಿಚಾರ, ಹಣಕಾಸು ವಿಚಾರ, ಆರೋಗ್ಯ ವಿಚಾರ ಎಚ್ಚರಿಕೆ ಹೆಜ್ಜೆ ನಿಮಗೆ ಬೇಕಾಗಿದೆ. ಭಾನುವಾರ, ಸೋಮವಾರ, ಮಂಗಳವಾರ ಅತ್ಯಂತ ಉತ್ತಮ ದಿನಗಳು. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಅದೇ ರೀತಿ ಭಾನುವಾರ, ಸೋಮವಾರ, ಮಂಗಳವಾರ 2, 3, 4ರಲ್ಲಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ಜೊತೆಗೆ ಸಂಖ್ಯೆ 2 ಬಳಸ್ಬೋದು. ಇನ್ನು ವಾರ ಪೂರ್ತಿ ಬಳಸುವಂಥ ಸಂಖ್ಯೆ 4 ಮತ್ತು 5. 4 ಅಂದರೆ ವಿಶೇಷವಾಗಿ ರಾಹುವಿನ ಸಂಕೇತ, 5 ಅಂದರೆ ಬುಧನ ಸಂಕೇತ. ಬುಧ ಮತ್ತು ರಾಹುಗಳ ಅನುಗ್ರಹ ವಾರ ಪೂರ್ತಿ ಇದೆ. ಚಂದ್ರನ ಅನುಗ್ರಹ ನಿಮಗೆ ಮಾರ್ಚ್ 2, 3, 4ರಲ್ಲಿ ಅಷ್ಟೇ ಕಂಡು ಬರುತ್ತೆ. ಹಾಗಾಗಿ ಈ ಒಂದು ವಾರದಲ್ಲಿ ಬರ್ತಕ್ಕಂಥ ಸದಾವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಬಳಿಕ ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ. ಈ ವಾರದಲ್ಲಿ ನಿಮಗೆ ಅಂದುಕೊಂಡಂತೆ ಕೆಲವು ಕೆಲಸ ಕಾರ್ಯಗಳು ವಾರದ ಮಧ್ಯಭಾಗದಿಂದ ಆಗ್ಬೋದು. ಆರಂಭದಲ್ಲಿ ಅಷ್ಟೊಂದು ಉತ್ತಮ ಬಂದಿಲ್ಲ, ಆದರೆ ಮಧ್ಯಭಾಗದಲ್ಲಿ ನಿಮಗೆ ಅತ್ಯಂತ ಉತ್ತಮ ಫಲಗಳು ವಾರದ ಮಧ್ಯದಲ್ಲಿ ಆಗುತ್ತೆ. ಹಣಕಾಸಿನ ಹರಿವು ಉತ್ತಮ, ಲಾಭ ಆದಾಯಗಳು ಉತ್ತಮ, ಉದ್ಯೋಗದಲ್ಲಿ ಪ್ರಗತಿ ಆಗ್ಬೋದು. ಕೆಲವರಿಗೆ ಪ್ರಮೋಷನ್, ಬಡ್ತಿ, ಇನ್ಕ್ರಿಮೆಂಟ್ ಎಲ್ಲ ಸಿಗುವಂಥದ್ದು. ಅದೇ ರೀತಿ ಕೈಗಾರಿಕೆ, ಕೃಷಿ ಚಟುವಟಿಕೆ ಮಾಡೋರಿಗೆ ಸಹ ಅವರ ಒಂದು ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆಗಳು, ಹೆಚ್ಚಿನ ಬೆಲೆಗಳು, ಬೆಂಬಲಗಳು ಬಂದು ಉತ್ತಮವಾದ ಒಂದು ಮನಸ್ಥಿತಿಗೆ ಅವರಿಗೆ ಖುಷಿ ಕೊಡುವಂಥ ಘಟನೆಗಳು ಈ ವಾರದಲ್ಲಿ ಜರುಗುವಂಥ ಸಾಧ್ಯತೆ ಮಧ್ಯಭಾಗದಲ್ಲಿ ಬರಲಿದೆ. ಇನ್ನು ಆರೋಗ್ಯದ ವಿಚಾರಕ್ಕೂ ಸಹ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ವಿದ್ಯಾರ್ಥಿ ಯುವಕರಿಗೆ ಸಹ ಈ ವಾರವು ಉತ್ತಮವಾದ ಒಂದು ಅವಕಾಶ ಇದೆ ವೃಶ್ಚಿಕ ರಾಶಿಯವರಿಗೆ. ಆರಂಭದ ಭಾನುವಾರದಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಅವಮಾನಕರ ಘಟನೆಗಳಾಗ್ಬೋದು. ನಿಮ್ಮ ವಿರುದ್ಧ ವಿರೋಧಿಗಳು ಏನಾದರೂ ಸಂಚಲನ ನಡೆಸೋದಾಗಲಿ, ಅದು ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡುವಂಥ ಘಟನೆಗಳು, ಸಾರ್ವಜನಿಕರ ಸಂಬಂಧದಲ್ಲಿ ನಿಮಗೆ ಅವಮಾನ ಆಗುವಂಥ ಘಟನೆಗಳು ಕೆಲವೊಬ್ಬರಿಗೆ ಆಗ್ಬೋದು. ಹಾಗಾಗಿ ಇಂದು ನೀವು ಮಾತಿನ ಬಗ್ಗೆ, ವೈಯಕ್ತಿಕ ವಿಚಾರ ಬಗ್ಗೆ, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು. ಇನ್ನಿತರರು ನಿಮ್ಮ ವಿರುದ್ಧ ಮಾಡುವಂಥ ಸಂಚನ್ನು ಮೊದಲೇ ನೀವು ತಿಳಿದುಕೊಂಡು ಅವರಿಂದ ನೀವು ಅವರ ಒಂದು ಸಂಚಿಗೆ ನೀವು ಬಲಿಯಾಗದಂತೆ ಎಚ್ಚರವನ್ನು ಗಮನಿಸಬೇಕಾಗುತ್ತೆ ಭಾನುವಾರದಂದು. ಆ ಬಳಿಕ ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 3, 4 ಮಾರ್ಚ್ 3, 4ರಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲೇ ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ಮಿತ್ರರ ಜೊತೆಗೆ, ಬಂಧುಗಳ ಜೊತೆಗೆ ಏನಾದರೂ ಪ್ರಮುಖವಾದ ಒಪ್ಪಂದಗಳು ಆಗುವಂಥದ್ದಾಗಲಿ, ಭೂಮಿ, ಮನೆ ಕೊಳ್ಳುವಂಥ ವಿಚಾರಗಳಿಗೆ ಚಾಲನೆ ಸಿಗುವುದಾಗಲಿ, ಜೊತೆಗೆ ಬಂಧು ಮಿತ್ರರಿಂದ ನಿಮಗೇನಾದ್ರು ದೊಡ್ಡ ಮೊತ್ತದ ಹಣಕಾಸಿನ ಸಹಾಯ ಎಲ್ಲ ಸಿಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಆಗಲಿವೆ. ಸರ್ಕಾರದ ಯಾವುದೇ ದಾಖಲೆ ಪತ್ರಗಳ ಸಂಗ್ರಹ, ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಸಹ ನಿಮಗೆ ಉತ್ತಮವಾದ ಜಯ ನಿಮ್ಮ ಉದ್ಯೋಗದಲ್ಲಿದೆ. ಹಾಗಾಗಿ ಈ ಸೋಮವಾರ, ಮಂಗಳವಾರ ನಿಮಗೆ ಅತ್ಯಂತ ಶುಭಫಲ ಕೊಡುವಂಥ ದಿನ. ಚಂದ್ರನ ವಿಶೇಷವಾದ ನಿಮಗೆ ಷಷ್ಠದ ಅನುಗ್ರಹ ಈ ದಿನ ಸಿಗಲಿದೆ. ಆ ಬಳಿಕ 5, 6 ನಿಮ್ಮ ಪಾಲಿಗೆ ಉತ್ತಮ ದಿನವೇ.
ಚಂದ್ರನ ವಿಶೇಷವಾದ ಬೆಂಬಲ ಇರುವ ಕಾರಣ ಗುರುವಿನ ಅನುಗ್ರಹ ಜೊತೆಗೆ ಇರತಕ್ಕಂಥ ಕೇತುವಿನ ಬೆಂಬಲ ನಿಮಗೆ ಸಹಾಯಕ್ಕೆ ಬರಲಿದೆ. ಯಾವ ರೀತಿಯ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ, ಮದುವೆ ಮುಂಜಿ ಫಿಕ್ಸ್ ಮಾಡಲಿಕ್ಕೆ, ಮಾತುಕತೆ ಮಾಡಲಿಕ್ಕೆ, ಯಾವುದೇ ಪ್ರಮುಖ ವ್ಯಕ್ತಿಗಳನ್ನು, ರಾಜಕಾರಣಿಗಳನ್ನು ಅಥವಾ ಇನ್ನಿತರ ಯಾವುದೇ ರೀತಿಯ ಪ್ರಭಾವಿ ವ್ಯಕ್ತಿಗಳನ್ನು ಭೇಟಿ ಮಾಡಿ ಅವರ ಮೂಲಕ ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಈ ಬುಧವಾರ ಗುರುವಾರ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಕೊನೆಯ ದಿನಗಳು ಅಂದರೆ ಶುಕ್ರವಾರ ಶನಿವಾರ 7-8 ಮಾರ್ಚ್ 7-8 ನಿಮ್ಗೆ ಅಷ್ಟೇನು ಉತ್ತಮ ಇಲ್ಲ. ಮಾರ್ಚ್ 7-8 ಸ್ವಲ್ಪ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು, ಮಾತಿನ ಕಲಹ ಬರ್ಬೋದು, ಕಿರಿಯರಲ್ಲಿ ವಿರೋಧ ಬರುವಂಥದ್ದು, ಕಿರಿಯರು ನಿಮ್ಮ ಜೊತೆ ವಿರೋಧಿಸುವಂಥದ್ದು ಇತ್ಯಾದಿ ಹಲವಾರು ಅಹಿತಕರವಾದ ಘಟನೆಗಳು ಆಗ್ಬೋದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು. ಹಣಕಾಸಿಗೆ ಸಂಬಂಧಪಟ್ಟು ಕಷ್ಟ ನಷ್ಟಗಳಿಗೆ ಒಳಗಾಗ್ಬೋದು. ಹಾಗಾಗಿ 7-8 ಅಷ್ಟೇನು ಉತ್ತಮವಾದ ದಿನ ಆಗಿರೋದಿಲ್ಲ. ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಹೇಳಬೇಕಂದ್ರೆ 3, 4, 5, 6 ಎಂಬಂತಹ ದಿನಗಳು ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನಗಳು ಅತ್ಯಂತ ಚಂದ್ರನ ಬಲವಿರುವಂತಹ ದಿನಗಳು. ಜೊತೆಗೆ ಈ ಮಧ್ಯದಲ್ಲಿ ನಿಮಗೆ ಗುರುವಿನ ಬಲ ಅದು ಸಹಾಯಕ್ಕೆ ಬರುತ್ತೆ, ಇರತಕ್ಕಂಥ ಕೇತುವಿನ ಅನುಗ್ರಹ ಸಹಾಯಕ್ಕೆ ಬರುತ್ತೆ. ಹಾಗಾಗಿ ಈ 3 ಗ್ರಹಗಳಿಂದ ನಿಮಗೆ ಈ ವಾರದಲ್ಲಿ ಹಲವಾರು ಆಕಸ್ಮಿಕ ಲಾಭಗಳಾಗ್ಬೋದು, ಉದ್ಯೋಗ ವ್ಯಾಪಾರದಲ್ಲಿ ಮುನ್ನಡೆ ಆಗ್ಬೋದು, ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಪರಿಹಾರ ಆಗುವಂಥ ಯೋಗ ಈ ವಾರದಲ್ಲಿ ಕಂಡುಬರುತ್ತೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ಯೆಲ್ಲೋ, ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 7, 2, 3, 7 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ವಾರದಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳು ಸೂರ್ಯ ಅನುಗ್ರಹದಿಂದ, ಅಲ್ಲಿ ಚಂದ್ರ ಅನುಗ್ರಹದಿಂದ, ಬುಧ ಅನುಗ್ರಹದಿಂದ, ಕೇತುವಿನ ಬೆಂಬಲದಿಂದ ಜರಗಲಿವೆ. ಅದೇ ರೀತಿ ಶನಿ ಮಹಾತ್ಮರ ಅಪರೂಪದ ಅನುಗ್ರಹ ನಿಮಗೆ ಈ ವಾರ ಪೂರ್ತಿ ಇರಲಿದೆ. ಹಾಗಾಗಿ ವಾರ ಪೂರ್ತಿ ನಿಮಗೆ ಅಲ್ಲಿ ಸೂರ್ಯ ಮತ್ತು ಸೂರ್ಯಪುತ್ರ, ಸೂರ್ಯನ ಭಗವಂತರು ಮತ್ತು ಶನಿ ಮಹಾತ್ಮರ ಒಂದು ವಿಶೇಷವಾದ ಅನುಗ್ರಹ ವಾರ ಪೂರ್ತಿ ಇರುವ ಕಾರಣ ಅನೇಕ ರೀತಿಯ ಕೆಲಸ ಕಾರ್ಯಗಳು ಕೈಗೂಡುವಂಥದ್ದು, ಮನಸ್ಸಿಗೆ ಹಿತಕರವಾದ ಘಟನೆಗಳು ಜರುಗುವಂಥದ್ದು, ಹಿಂದೆ ಆಗದೇ ಇದ್ದಂಥ ಹಲವಾರು ಕೆಲಸ ಕಾರ್ಯಗಳು ಈಗ ಕ್ಷಿಪ್ರವಾಗಿ ಬೇಗನೆ ಆಗುವಂಥದ್ದು, ದೂರದ ಒಂದು ಬಂಧುಗಳಿಂದ ಮಿತ್ರರಿಂದ ನಿಮಗೆ ಸಹಾಯಗಳು ಸಿಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು, ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ಈ ಧನುರಾಶಿಯವರು ಈ ವಾರದಲ್ಲಿ ನಿರೀಕ್ಷೆ ಮಾಡುವುದು. ಅಪರೂಪಕ್ಕೆ ಉತ್ತಮ ಫಲ ಕೊಡುವಂಥ ಗ್ರಹಗಳಾದ ಸೂರ್ಯ ಭಗವಂತನ ವಿಶೇಷವಾದ ಅನುಗ್ರಹ, ಅದರಲ್ಲೂ ಅತ್ಯಪರೂಪವಾಗಿ ಅಂದರೆ 30 ವರ್ಷಗಳಿಗೆ ಅನುಗ್ರಹ ಮಾಡುವಂಥ ಶನಿ ಮಹಾತ್ಮರ ವಿಶೇಷವಾದ ಅನುಗ್ರಹ ಈ ವಾರದಲ್ಲಿ ನಿಮ್ಮ ಹಲವಾರು ಯೋಜನೆಗಳನ್ನು ಪೂರ್ತಿ ಕಾರ್ಯಗತಗೊಳಿಸಲಿಕ್ಕೆ ಸಹಾಯ ಆಗುತ್ತೆ. ಬಹಳ ಕಾಲದಿಂದ ಪೆಂಡಿಂಗ್ ಇದ್ದ, ಬಹಳ ಕಾಲದಿಂದ ಆಗದೇ ಇದ್ದಂಥ ಹಲವಾರು ಕೆಲಸ ಕಾರ್ಯಗಳು ಆಗೋದಾಗಲಿ, ಅನೇಕ ರೀತಿಯ ಪ್ರಮುಖವಾದ ದಾಖಲೆ ಪತ್ರ ಡಾಕ್ಯುಮೆಂಟ್ಗಳು ನಿಮಗೆ ಕೈಗೆ ಸೇರುವುದಾಗಲಿ, ಸರ್ಕಾರದ ಕೆಲಸ ಅದು ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯಗಳು ಅದರಲ್ಲೆಲ್ಲೂ ನಿಮಗೆ ಜಯ ಆಗುವಂಥ ಘಟನೆಗಳು ಈ ವಾರದಲ್ಲಿ ಜರಗಲಿ ಧನುರಾಶಿಯವರಿಗೆ. ಹಾಗಾಗಿ ಈ ವಾರವು ನಿಮಗೆ ಅದೃಷ್ಟವನ್ನು, ಸುಖವನ್ನು ಲಾಭ ಕೊಡುವಂಥ ವಾರ ಆಗಿರುತ್ತೆ. ವಾರದ ಆರಂಭದ ದಿನ ಸಾಮಾನ್ಯವಾಗಿದ್ದರೂ ಅಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಸ್ವಲ್ಪ ಅಡೆತಡೆಗಳು ಬರುತ್ತವೆ, ಮಾತಿನ ಚಕಮಕಿ ಜಗಳಗಳು ಬಂದರೂ ಅಲ್ಲಿ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧ ಬಹಳ ಉತ್ತಮ ಫಲ ಇದೆ. ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ಕೊರತೆಗಳಿರೋದಿಲ್ಲ, ಬರಬೇಕಾದ ಹಣ ಚೆನ್ನಾಗಿ ಟೈಮಲ್ಲಿ ಬರುತ್ತೆ. ಆ ಬಳಿಕ 3, 4 ಸಹ ನಿಮಗೆ ಸೋಮನ ದಿನ ಆದರೂ ಅಲ್ಲಿ ಚಂದ್ರನ ಬಲದ ಕೊರತೆ ಇದೆ ನಿಮಗೆ. ಆ 3, 4ರಲ್ಲಿ ನಿಮಗೆ ಪಂಚಮದ ಚಂದ್ರನಿಂದಾಗಿ ಮಾತಿನ ಚಕಮಕಿ ಕಲಹಗಳು ಬರ್ಬೋದೇ ಹೊರತು ಇತರೆಲ್ಲ ವಿಚಾರಗಳಿಗೂ ಉತ್ತಮ ಫಲವನ್ನು ನಿರೀಕ್ಷೆ ಮಾಡುವುದು. ಹಣಕಾಸು, ಉದ್ಯಮ, ವ್ಯಾಪಾರ ಅಥವಾ ಕೈಗಾರಿಕೆ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಒಂದು ಪರಿಣಾಮದ ಒಂದು ಬೇಡಿಕೆಗಳು ನಿಮಗೆ ಉತ್ಪನ್ನಗಳಿಗೆ ಬರುತ್ತೆ, ಲಾಭ ಆದಾಯಗಳು ಬರ್ಬೋದಾಗಿದೆ. ಆ ಬಳಿಕ 5, 6 ನಿಮ್ಮ ಪಾಲಿಗೆ ಉತ್ತಮ ದಿನ. 5, 6ರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿದೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅದು ಇನ್ನಿತರ ಯಾವುದೇ ರೀತಿಯ ಈ ಬೇರೆ ಬೇರೆ ರೀತಿಯ ಎಂಟರ್ಟೈನ್ಮೆಂಟ್ ಮೀಡಿಯಾಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಇವರಿಗೆ ಅನೇಕ ಶುಭಫಲಗಳಿವೆ. ಈ ಶಾಲಾ ಕಾಲೇಜು ಅಥವಾ ಶಿಕ್ಷಣ ರಂಗದಲ್ಲಿರುವಾಗ ಸಹ ಅನೇಕ ರೀತಿಯ ಉತ್ತಮ ಫಲಗಳನ್ನು ಈ ದಿನ ನಿರೀಕ್ಷೆ ಮಾಡಬಹುದಾಗಿದೆ. ಸ್ವಂತವಾದ ಉದ್ಯಮ ವ್ಯಾಪಾರ ಮಾಡೋರಿಗೂ ಲಾಭ ಆದಾಯ 5, 6ರಲ್ಲಿ ಹೆಚ್ಚಳ ಆಗಿವೆ. ಹಾಗಾಗಿ ಈ ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಿ ಕನಸುಗಳು ನನಸಾಗುವಂಥದ್ದು, ಜೊತೆಗೆ ಹಿಂದೆ ನಿಮಗೆ ವಂಚಿತವಾಗಿದ್ದ ಅವಕಾಶಗಳು ಈ ದಿನ ಬರೆದು ನಿಮಗೆ ಮನಸ್ಸಿಗೆ ನೆಮ್ಮದಿ ಆಗ್ಬೋದಾಗಿದೆ 5, 6ರಲ್ಲಿ. ಇನ್ನು 7, 8 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುವಂಥದ್ದು, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಮುನ್ನಡೆ ಸಿಗುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಬೇಗನೆ ಆಗೋಗಿವೆ. ದಾಖಲೆ ಪತ್ರಗಳ ಸಂಗ್ರಹ, ಇನ್ನಿತರ ಯಾವುದೇ ರೀತಿ ಬಹಳ ಕಾಲದಿಂದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಈ ಶುಕ್ರವಾರ ಶನಿವಾರ ಆಗುವಂಥದ್ದೆಲ್ಲ ಲಕ್ಷಣಗಳಿವೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಸೂರ್ಯ ಚಂದ್ರ ಜೊತೆಗೆ ಅಲ್ಲಿ ಬುಧ ಅನುಗ್ರಹ, ಕೇತುವಿನ ಬೆಂಬಲ, ಶನಿ ಮಹಾತ್ಮರ ಬೆಂಬಲ, ಹೀಗಾಗಿ 5 ಗ್ರಹಗಳ ವಿಶೇಷವಾದ ಅನುಗ್ರಹ ಇರುವಂಥ ವಾರ ಆಗಿರುತ್ತೆ. ಅದನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಈ ವಾರದಲ್ಲಿ ನಿಮಗೆ ಸಿಕ್ಕಂಥ 5, 6, 7, 8ರಲ್ಲಿ ವಿಶೇಷವಾದ ಚಂದ್ರನ ಅನುಗ್ರಹ ನಿಮ್ಮನ್ನು ಕಾಪಾಡಲಿದೆ. ಹಾಗೆ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಈ ವಾರದಲ್ಲಿ ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಆರೆಂಜ್, ಗ್ರೀನ್, ಮಿಕ್ಸ್ ಮತ್ತು ಬ್ಲೂ ಬಣ್ಣವನ್ನು ಬಳಸ್ಕೊಳ್ಳೋದಾಗಿದೆ. ಸಂಖ್ಯೆಗಳು 1, 2, 5, 6, 7 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. 1, 2, 5, 6, 7 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಚತುರ್ಗ್ರಹಗಳ ವಿಶೇಷವಾದ ಆಶೀರ್ವಾದದಿಂದ ಈ ವಾರ ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ವಾರದಲ್ಲಿ ಅನೇಕ ಉತ್ತಮ ಘಟನೆಗಳು ಜರಗಬಹುದು. ಗುರುವಿನ ಬೆಂಬಲ ಇದೆ.
ಮಂಗಳನ ಅನುಗ್ರಹ ಇದೆ. ಜೊತೆಗೆ ಅಲ್ಲಿರತಕ್ಕಂತಹ ಒಂದು ರಾಹುವಿನ ಬೆಂಬಲ ಸಹ ನಿಮಗೆ ಸಹಾಯಕ್ಕೆ ಬರಲಿದೆ. 3 ದಿನಗಳಲ್ಲಿ ಚಂದ್ರನ ಬೆಂಬಲ ಸಹ ನಿಮಗೆ ಸಿಗಲಿದೆ. ಹಾಗಾಗಿ ತೃಪ್ತಿಕರವಾದ ಉತ್ತಮ ಫಲಿತಾಂಶಗಳು ಬರಲಿದೆ. ಹಣಕಾಸಿಗೆ ಸಂಬಂಧಪಟ್ಟು ದೀರ್ಘಕಾಲದಿಂದ ಪೆಂಡಿಂಗಿದ್ದ ಹಣಕಾಸು ಬಂದು ಕೈ ಸೇರುವುದಾಗಲಿ. ಜೊತೆಗೆ ನಿಮ್ಮ ವೃತ್ತಿ ಉದ್ಯೋಗ ವ್ಯಾಪಾರದಲ್ಲಿ ಏನಾದರೂ ದಿಢೀರಾದ ಬದಲಾವಣೆಗಳಿಂದ ನಿಮಗೆ ಹೆಚ್ಚಿನ ಲಾಭ ಆಗುವಂಥದ್ದು. ವ್ಯಾಪಾರ ವೃತ್ತಿ ಅಥವಾ ತಮ್ಮದೇ ಸ್ವಂತ ಉದ್ಯಮ ಮಾಡಿಸುವವರೆಗೂ ಆ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಬರಲಿವೆ. ಹಾಗೆಯೇ ಮನೆಯಲ್ಲಿ ಸಾಂಸಾರಿಕ ಜೀವನ ಸಹ ಉತ್ತಮಗೊಳ್ಳಲಿದೆ. ಹಿಂದೆ ಇದ್ದಂಥ ಕಲಾದ ವಾತಾವರಣವಾಗಿ ಉತ್ತಮವಾದ ಬಾಂಧವ್ಯ ಈ ದಿನ ಏರ್ಪಡುವಂಥ ಅವಕಾಶ ಬರಲಿದೆ. ಅದರಲ್ಲೂ ವಾರದ ಆರಂಭದ ನಿಮಗೆ ಅತ್ಯಂತ ಉತ್ತಮ ದಿನ ಭಾನುವಾರ 2ನೇ ತಾರೀಕು ಮಾರ್ಚ್ 2ರಲ್ಲಿ ನಿಮಗೆ ವಿಶೇಷವಾದ ಜಯ ಲಾಭ ಸಿಗುವಂಥದ್ದು. ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ಪುಣ್ಯ ಕ್ಷೇತ್ರಗಳ ಸಂದರ್ಶನ ಮಾಡುವ ಅವಕಾಶ, ಯಾತ್ರೆ ಹೊರಡುವಂಥ ಅವಕಾಶ, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಕಾಲ ಕಳೆಯುವಂಥ ಅವಕಾಶಗಳು 2ನೇ ತಾರೀಕು ಆರಂಭದಲ್ಲಿ ಬರಲಿವೆ ಮಾರ್ಚ್ನಂದು. 3-4 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಮಾರ್ಚ್ 3-4 ಅಷ್ಟೇನು ಉತ್ತಮವಾದ ಫಲಗಳು ಬರ್ತಾಯಿಲ್ಲ. ಚಂದ್ರನ ಬೆಂಬಲದ ಕೊರತೆ ಇರೋ ಕಾರಣ ಬಂಧುಗಳಲ್ಲಿ ಮಿತ್ರರಲ್ಲಿ ಕಾಲ ಬರ್ಬೋದು. ಯಾವುದೇ ರೀತಿಯಲ್ಲಿ ನಿಮ್ಮ ಒಂದು ಆರೋಗ್ಯಕ್ಕೆ ಸಣ್ಣ ಪುಟ್ಟ ಏರುಪೇರು ಬರುವಂಥ ಸಾಧ್ಯತೆ ಇರುತ್ತೆ. ಆಹಾರದಿಂದ, ನೀರಿನಿಂದ ಅಥವಾ ಈಗಾಗಲೇ ಇದ್ದಂತಹ ಸಮಸ್ಯೆಗಳು ಮತ್ತೆ ಮರುಕಳಿಸುವಂಥ ಸಾಧ್ಯತೆ ಈ 3-4ರಲ್ಲಿ ಬರ್ಬೋದಾಗಿದೆ. ಹಾಗೆ 3-4ರಲ್ಲಿ ಆರೋಗ್ಯದ ವಿಚಾರ, ಹಣಕಾಸು ವಿಚಾರ, ಜೊತೆಗೆ ವೈಯಕ್ತಿಕ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಆತುರ ನಿರ್ಧಾರ ಅಷ್ಟು ಒಳ್ಳೆಯದಾಗೋದಿಲ್ಲ 3-4ರಲ್ಲಿ. ಇನ್ನು 5-6 ನಿಮ್ಮ ಪಾಲಿಗೆ ಉತ್ತಮ ದಿನ. 5-6ರಲ್ಲಿ ಹಣಕಾಸು ಸಂಬಂಧಪಟ್ಟು ಉತ್ತಮ ಇದೆ. ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಉತ್ತಮ ಫಲವನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಒಪ್ಪಂದಗಳನ್ನು ಸಹಿ ಮಾಡಲಿಕ್ಕೆ ಸಹ ಉತ್ತಮವಾದ ಆಯ್ಕೆ 5-6ರಲ್ಲಿ ಬರುತ್ತೆ. ಇನ್ನು 7-8 ಅಂದರೆ ಶುಕ್ರವಾರ ಶನಿವಾರ ನಿಮ್ಮ ಪಾಲಿಗೆ ಅತ್ಯಂತ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಸಿಗುವಂಥದ್ದು. ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗಲಿವೆ. ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶಗಳು ಸಿಗುವುದಾಗಲಿ. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನಿಮಗೆ ಸಕ್ಸಸ್ ರೇಟ್ ಸಿಗುವಂಥ ಅವಕಾಶ ಈ ದಿನ ಕಂಡುಬರುತ್ತೆ. ಹಾಗಾಗಿ ಈ ವಾರದಲ್ಲಿ ಮಕರ ರಾಶಿಯವರಿಗೆ ಆರಂಭದ ದಿನ 2ನೇ ತಾರೀಕು, ಜೊತೆಗೆ ಕೊನೆಯ 2 ದಿನಗಳಂದರೆ ಶುಕ್ರವಾರ ಶನಿವಾರ 7-8 ತಾರೀಕು ನಿಮಗೆ ಅತ್ಯಂತ ಉತ್ತಮ ಫಲಗೊಳ್ಳುವಂಥ 3 ದಿನಗಳಾಗಿವೆ. ಉಳಿದ 4 ದಿನಗಳಲ್ಲಿ ಸ್ವಲ್ಪ ವೈಯಕ್ತಿಕ ವಿಚಾರ, ಮಾತನಾಡಲಿಕ್ಕೆ ವಿಚಾರ ಅಥವಾ ಇನ್ನಿತರ ವಿಚಾರಗಳು ಸ್ವಲ್ಪ 4 ದಿನಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು. 3, 4, 5ರಲ್ಲಿ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಮಕರ ರಾಶಿಯವರು ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಯೆಲ್ಲೋ, ಗ್ರೇ ಮತ್ತು ರೆಡ್ ಬಣ್ಣವನ್ನು ಬಳಸ್ಕೊಳ್ಳಿ. ಜೊತೆಗೆ ಚಂದ್ರನಿಗಿರುವಂಥ 2, 7, 8 ಎಂಬಂಥ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಬಳಸ್ಕೊಳ್ಳಿ. ಈ ವಾರದಲ್ಲಿ ನೀವು ನಿರಂತರವಾಗಿ ಬಳಸುವಂಥ ಸಂಖ್ಯೆಗಳು 3, 4, 9, 3, 4, 9 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಚತುರ್ಗ್ರಹಗಳ ಕೃಪೆ ಈ ವಾರದಲ್ಲಿ ಸಿಗಲಿದೆ. ಅದರ ಅನುಗ್ರಹದಿಂದ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿಗೆ ಈ ವಾರದಲ್ಲಿ ಅನೇಕ ಉತ್ತಮ ಘಟನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಇತರ ಯಾವುದೇ ಗ್ರಹಗಳು ನಿಮ್ಮ ಬೆಂಬಲಕ್ಕಿಲ್ಲ. ಕೇವಲ ಬುಧನ ಅನುಗ್ರಹ ನಿಮಗೆ ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಿಗುವಂಥದ್ದು. ಇತರ ಗ್ರಹಗಳು ನಿಮಗೆ ವಿರುದ್ಧವಾಗಿರ್ತವೆ. ಜೊತೆಗೆ ಚಂದ್ರನ ಅನುಗ್ರಹ ನಿಮಗೆ 3-4ರಲ್ಲಿ ಮಾರ್ಚ್ 3-4ರಲ್ಲಿ ಅಷ್ಟೇ ಚಂದ್ರನ ಅನುಗ್ರಹ ಆಗಲಿದೆ. ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ಏರುಪೇರಿನ ಘಟನೆಗಳು, ಮನಸ್ಸಿಗೆ ಅಹಿತಕರವಾದ ಘಟನೆಗಳು, ಜೊತೆಗೆ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರೋದಾಗಲಿ, ಮಾಡುವಂಥ ಉದ್ಯೋಗ ವೃತ್ತಿಯಲ್ಲಿ ಏನಾದರೂ ಕುತ್ತುಗಳು ಬರುವಂಥದ್ದು, ಉದ್ಯಮ ಮಾಡೋರಿಗೆ, ಕೃಷಿ ಮಾಡೋರಿಗೆ, ಸ್ವಂತ ಚಟುವಟಿಕೆ ಮಾಡೋರಿಗೆ ಅನೇಕ ರೀತಿಗಳಿಂದ ಕಷ್ಟಗಳಾಗ್ಬೋದು. ಅಂದರೆ ಯಾವುದೇ ರೀತಿಯಿಂದ ಅಂದರೆ ವಿವಿಧ ರೀತಿಯ ಲಾಭಗಳಿಗಿಂತ ಆಕಸ್ಮಿಕವಾಗಿ ನಷ್ಟಗಳೇ ಈ ವಾರದಲ್ಲಿ ನಿಮಗೆ ಎದುರಾಗ್ಬೋದು. ಹಾಗಾಗಿ ಈ ವಾರ ಸ್ವಲ್ಪ ಕುಂಭರಾಶಿಯವರು ಮೈಯೆಲ್ಲ ಕಣ್ಣಾಗಿರಬೇಕು. ಆತುರ ನಿರ್ಧಾರ ಬೇಡ. ವೈಯಕ್ತಿಕ ಜೀವನದಲ್ಲಿ ಸಹ ಹಾಗೆ ಏರುಪೇರು ಘಟನೆ ಬರ್ಬೋದು. ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ, ಅತ್ತೆ ಮಾವರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರ್ಬೋದಾದ ಸಾಧ್ಯತೆ ಇರುತ್ತೆ. ಹಾಗಾಗಿ ಕುಂಭರಾಶಿಯವರು ಈ ವಾರದಲ್ಲಿ ಸ್ವಲ್ಪ ಮಾತಿನ ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು. ಹಣಕಾಸಿಗೆ ಸಂಬಂಧಪಟ್ಟು ದೊಡ್ಡ ಮೊತ್ತದ ಒಪ್ಪಂದ ಮಾಡೋದಾಗಲಿ, ದೊಡ್ಡ ಮೊತ್ತದ ಸಾಲ ಕೊಡೋದು ಪಡೆಯೋದಾಗಲಿ ಅಷ್ಟು ಒಳ್ಳೆಯದಲ್ಲ. ಇನ್ನು ಕುಂಭರಾಶಿಯವರು ಗಮನದಲ್ಲಿಟ್ಕೊಳ್ಬೇಕು. ನಿಮಗೆ ಸಾಡೆ ಸಾತಿಯ ಒಂದು ಪೂರ್ಣವಾದ ಪ್ರಭಾವ ನಿಮ್ಮ ಮೇಲೆ ಈ ತಿಂಗಳಲ್ಲಿ ಜಾಸ್ತಿ ಇರುತ್ತೆ. ಶನಿ ಮಹಾರಾಜರು ಸದ್ಯಕ್ಕೆ ನಿಮ್ಮ ರಾಶಿಯಲ್ಲಿದ್ದರೆ ಅವರ ಮುಂದಿನ ರಾಶಿಗೆ ಪರಿವರ್ತನೆ ಆಗೋದು ಈ ತಿಂಗಳ ಕೊನೆಗೆ, ಅಂದರೆ 29ರ ರಾತ್ರಿ ಅವರು ಪರಿವರ್ತನೆ ಆಗೋದು. ಅಮಾವಾಸ್ಯೆ ಶನಿವಾರದಂದು ಅವರು ಪರಿವರ್ತನೆ ಆಗ್ತಾರೆ. ಹಾಗಾಗಿ ಅವರ ಒಂದು ಸಹ ನಿಮಗೆ ವಿಶೇಷವಾದ ಶನಿ ಮಹಾತ್ಮರ ಜನ್ಮಸ್ಥಾನದಿಂದ ಬರುವಂಥ ತೊಂದರೆಗಳು ಸಹ ನಿಮಗೆ ಈಗ ಕಂಡು ಬರ್ಬೋದು. ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು, ಈಗಾಗಲೇ ಅನಾರೋಗ್ಯ ಸಮಸ್ಯೆ ಗುಣ ಆಗದೇ ಇರುವಂಥದ್ದು, ಆರ್ಥರೈಟಿಸ್, ಜಾಯಿಂಟ್ ಪೈನು, ಬ್ಯಾಕ್ ಪೈನ್ ಅಥವಾ ಅಜೀರ್ಣ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಈ ವಾರದಲ್ಲಿ ನಿಮಗೆ ಬರ್ಬೋದಾಗಿದೆ. ಆ ಬಗ್ಗೆ ಎಚ್ಚರ ಖಂಡಿತ ಬೇಕಾಗುತ್ತೆ. ವಾರದ ಆರಂಭದ ದಿನ ಭಾನುವಾರ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ನಿಮ್ಮದೇ ತಪ್ಪಿನಿಂದ ಹಣಕಾಸಿನ ನಷ್ಟ ಆಗುವಂಥದ್ದು ಅಥವಾ ಯಾವುದೇ ರೀತಿಯ ಆರೋಗ್ಯದಲ್ಲಿ ಸಣ್ಣಪುಟ್ಟ ಏರ್ಪೇರುಗಳು ನಿಮ್ಮದೇ ಸ್ವಯಂಕೃತ ಅಪರದಿಂದ ಬರ್ಬೋದಾಗಿದೆ. ಆ ಬಗ್ಗೆ ಹಾಗಾಗಿ ಆರೋಗ್ಯ ಮತ್ತು ಹಣಕಾಸು ಎಚ್ಚರಿಕೆ 2ನೇ ತಾರೀಕಿನಿಂದ ಬೇಕಾಗುತ್ತೆ. ಇನ್ನು 3-4 ನಿಮ್ಮ ಪಾಲಿಗೆ ಉತ್ತಮ ದಿನ. ಮಾರ್ಚ್ 3-4 ಸೋಮವಾರ ಮಂಗಳವಾರ ನಿಮಗೆ ಅತಿ ದೊಡ್ಡ ಮೊತ್ತದ ಹಣ ಬರೋದಾಗಲಿ, ಹಿಂದೆ ಆದಂಥ ನಷ್ಟಗಳಿಗೆ ಸರಿದೂಗಿಸುವಂತಾಗಲಿ, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಬರುವಂಥದ್ದಾಗಲಿ, ಇನ್ನು ನಿಮ್ಮ ಒಂದು ಗುರಿಯನ್ನು ತಲುಪಲಿಕ್ಕೆ ಇಂದು ಹೊಸ ಅವಕಾಶಗಳು ನಿಮಗೆ ಸಿಗೋದು. ಬಂಧು ಮಿತ್ರರ ಸಹಕಾರ, ಗೆಳೆಯರ ಸಹಕಾರ ಎಲ್ಲ ಸಿಗೋದು 22 ನಿಮಗೆ 3-4ರಲ್ಲಿ ಕಂಡು ಬರುತ್ತೆ. ಇನ್ನು
ಸೋಮವಾರ ಮಂಗಳವಾರ ಬಳಿಕ 5, 6 ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. ಬುಧವಾರ ಗುರುವಾರದಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಹಿರಿಯರಲ್ಲಿ ಕಲಹ, ತಂದೆ ಮಕ್ಕಳಲ್ಲಿ ಕಲಹ, ಮಿತ್ರರಲ್ಲಿ ಕಲಹಗಳು ಆಗುವಂಥದ್ದು. ನಿಮ್ಮ ವಿರುದ್ಧ ಯಾರು ದೂರನ್ನು ದಾಖಲು ಮಾಡೋದಾಗಲಿ ಅದು ಏನಾದ್ರು ಒಂದು ಕಂಪ್ಲೇಂಟನ್ನು ಕೊಡೋದಾಗಲಿ ಘಟನೆಗಳು ಜರಬಹುದು. ಅದೇ ರೀತಿ ಮನೆಯ ನೆರೆ ಹೊರೆಯವರಲ್ಲಿ ಅಥವಾ ನಿಮಗೆ ಆಪ್ತ ಬಂಧುಗಳಲ್ಲಿ ಸಹ ಮಾತಿನ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ 5, 6ರಲ್ಲಿ. ಹಾಗೆಯೇ ಹಣಕಾಸಿಗೆ ಸಂಬಂಧಪಟ್ಟ ಏನಾದ್ರು ನೀವು ದೊಡ್ಡ ಮೊತ್ತದ ಹಣವನ್ನು ಕಳೆದುಕೊಳ್ಳೋದು, ಆಮಿಷಕ್ಕೆ ಒಳಗಾಗೋದು, ಅದು ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣದ ನಷ್ಟಕ್ಕೆ ಒಳಗಾಗುವ ಸಾಧ್ಯತೆ ಬರಬಹುದಾಗಿದೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ 5, 6ರಲ್ಲಿ. ಇದು 7, 8 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಬರುತ್ತೆ. ವೈಯಕ್ತಿಕ ವಿಚಾರವಾಗಿ ಸ್ವಲ್ಪ ಮಾತಿನ ಚಕಮಕಿ, ಅವಮಾನಕರವಾದ ಘಟನೆಗಳಾಗ್ಬೋದು. ಕಿರಿಯರು ನಿಮ್ಮನ್ನು ವಿರೋಧಿಸುತ್ತದೆ, ಕಿರಿಯರನ್ನು ನೀವು ವಿರೋಧಿಸುತ್ತಾ ಘಟನೆಗಳು ಜರಬಹುದಾಗಿದೆ. ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರ ಹೆಜ್ಜೆ 7, 8ರಲ್ಲಿ ಬೇಕಾಗುತ್ತೆ. ಆರ್ಥಿಕವಾಗಿ ಹಣಕಾಸಿನ ವಿಚಾರಕ್ಕೆ ಹೆಚ್ಚಿನ ತೊಂದರೆಗಳು ಇರುವುದಿಲ್ಲ. ಹಾಗಾಗಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಅತ್ಯಂತ ಶೋಭಲ ಕೊಡುವಂಥ ದಿನ ಅಂದರೆ 3, 4 ನಿಮಗೆ ಅತ್ಯಂತ ಶೋಭಲ ಕೊಡುವಂಥ ದಿನ. ಮಾರ್ಚ್ 3, 4 ನಿಮಗೆ ಸೋಮವಾರ ಮಂಗಳವಾರ ಅತ್ಯಂತ ಶೋಭಲ ಕೊಡುವಂಥ ದಿನಗಳು. ಆ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುತ್ತದೆ. ಈ ವಾರದಲ್ಲಿ ನೀವು ಬಳಸುವಂಥ ಏಕೈಕ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಬಳಸ್ಕೊಳ್ಳಿ. ಜೊತೆಗೆ ಬಳಸಬಹುದಾದ ಏಕೈಕ ಸಂಖ್ಯೆ ನೀವು 5 ಅಥವಾ 5 ನಂಬರ್ 5 ಆಗಿರುತ್ತೆ. ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ಅಥವಾ ನಂಬರ್ 5ನ ವಾರ ಪೂರ್ತಿ ಬಳಸ್ಕೊಳ್ಬೋದು. ಹಾಗೆಯೇ ಈ ಚಂದ್ರನ ಅನುಗ್ರಹ ಕೇವಲ ನಿಮಗೆ 3, 4ರಲ್ಲಿ ಮಾರ್ಚ್ 3, 4ರಲ್ಲಿ ಇರುವಂಥ ಕಾರಣ ಸ್ನೋ ಅಥವಾ ಹಿಮದ ಬಣ್ಣ ನೀವು 3, 4ರಲ್ಲಿ ಬಳಸ್ಬೋದು. ಸಂಖ್ಯೆ 2ನ್ನು 3, 4ರಲ್ಲಿ ಬಳಸ್ಬೋದಾಗಿದೆ. ಹಾಗಾಗಿ ಕುಂಭರಾಶಿಯವರಿಗೆ ಈ ವಾರದಲ್ಲಿ ವೈಯಕ್ತಿಕ ವಿಚಾರವಾಗಿ ಆರೋಗ್ಯ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಇತರ ಗ್ರಹಗಳ ಬೆಂಬಲದ ಕೊರತೆ ಇದೆ. ಕೇವಲ ಚಂದ್ರ ಅನುಗ್ರಹ ಮತ್ತು ಬುಧ ಅನುಗ್ರಹ ನಂಬಿಕೊಂಡು ನೀವು ಈ ವಾರದಲ್ಲಿ ನಿಮ್ಮ ಒಂದು ಆತ್ಮಬಲವನ್ನು ರಕ್ಷಣೆ ಮಾಡಿಕೊಳ್ಳಬೇಕಾಗುತ್ತೆ. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಈ ವಾರದ ಒಂದು ವಿಶೇಷವಾದ ಅನುಗ್ರಹ ಚಂದ್ರ ಅನುಗ್ರಹ ಆರಂಭದಲ್ಲಿ ಆಗ್ತಾಯಿದೆ. ಆ ಬಳಿಕ 5, 6ರಲ್ಲಿ ಚಂದ್ರನ ಅನುಗ್ರಹ ಆಗ್ಬೋದಾಗಿದೆ. ಇತರ ಯಾವುದೇ ಗ್ರಹಗಳು ನಿಮಗೆ ಸದ್ಯಕ್ಕೆ ಬೆಂಬಲಕ್ಕಿಲ್ಲ. ಉದಾಹರಣೆಗೆ ಹೇಳಬೇಕಾದ್ರೆ ರವಿ ಆಗಲಿ, ಮಂಗಳನಾಗಲಿ, ಬುಧನಾಗಲಿ, ಗುರು ಆಗಲಿ, ಶುಕ್ರನಾಗಲಿ ಅಥವಾ ಶನಿ ಮಹಾರಾಜರು ನಿಮಗೆ ಯಾವುದೇ ರೀತಿಯ ಉತ್ತಮವಾದ ಫಲವನ್ನು ಕೊಡುವಂಥ ಸಾಧ್ಯತೆ ಇರೋದಿಲ್ಲ. ರಾಹು ಕೇತುಗಳು ಸಹ ವಿರುದ್ಧವಾಗಿದ್ದಾರೆ. ಶನಿಯು ನಿಮಗೆ ವ್ಯಯಸ್ಥಾನದಲ್ಲೂ, ರಾಹು ಜನ್ಮದಲ್ಲಿಯೂ, ಕೇತು ಸಪ್ತಮದಲ್ಲಿಯೂ ಇರುವ ಕಾರಣ ಅವೆಲ್ಲ ಸ್ವಲ್ಪ ಅಡ್ಡ ಪರಿಣಾಮ ಈಗ ಜಾಸ್ತಿ ಆಗುತ್ತೆ. ಜೊತೆಗೆ ಶನಿ ಮಹಾತ್ಮರು ಇನ್ನೊಂದು ಪರಿವರ್ತನೆಗೆ ಅವರು ಒಂದು ಹೆಜ್ಜೆ ಮುಂದಿಡಲಿಕ್ಕೆ ಸಿದ್ಧರಾಗ್ತಿದ್ದಾರೆ. ಆ ಒಂದು ಕಾಲದಲ್ಲಿ ರಾಶಿ ಪರಿವರ್ತನೆ ಮಾಡಿ ಅವರು ನಿಮ್ಮ ರಾಶಿಗೆ ಕಾಲಿಡುವಂಥ ಘಟನೆಗಳು ಆಗುವಂಥದ್ದೆಲ್ಲ ಇರುತ್ತೆ ಈ ತಿಂಗಳ ಕೊನೆಯ ಭಾಗದಲ್ಲಿ. ಹಾಗಾಗಿ ಈ ಒಂದು ಆರಂಭದ ವಾರ ಸಹ ನಿಮಗೆ ಅಷ್ಟೇನು ಪೂರಕವಾಗಿರೋದಿಲ್ಲ. ಅಂದರೆ ಮುಂದೆ ಆಗ್ಬೋದಾದ ಸ್ವಲ್ಪ ಅನೇಕ ರೀತಿಯ ಸಂಕಷ್ಟಗಳ ಫಲ ನಿಮಗೆ ಈ ವಾರದಲ್ಲಿಯೇ ವ್ಯಕ್ತವಾಗ್ತಾ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ಒಂದು ನಿಮಗೆ ಸಲ್ಲದ ಘಟನೆಗಳಿಗೆ ಕೈ ಹಾಕೋದಾಗಲಿ, ಇತರರ ಜೊತೆಗೆ ನೀವು ಯಾವುದೇ ರೀತಿ ದುಶ್ಚಟಗಳಿಗೆ, ದುರಾಭ್ಯಾಸಗಳಿಗೆ, ದುಷ್ಕೃತ್ಯಗಳಿಗೆ ಕೈ ಜೋಡಿಸೋದಾಗಲಿ ಮಾಡೋದಲ್ಲ. ನಿಮ್ಮ ವೈಯಕ್ತಿಕ ವಿಚಾರವನ್ನು, ಸಾಮಾಜಿಕ ವಿಚಾರವನ್ನು ಸ್ವಲ್ಪ ಕಾಪಾಡಿಕೊಳ್ಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರದಿಂದ ನೀವು ತಪ್ಪು ದಾರಿಗೆ ಹೋಗುವಂಥ ಸಾಧ್ಯತೆ ಈ ವಾರದಲ್ಲಿ ಕಂಡುಬರುತ್ತೆ. ಹಾಗಾಗಿ ಆ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಮೀನರಾಶಿಯವರಿಗೆ ಬೇಕು. ಇನ್ನು ಭಾನುವಾರದ ವಿಚಾರ ಗಮನಿಸಿದರೆ ಮಾರ್ಚ್ 2 ಭಾನುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರ ಅನುಗ್ರಹ ಇರುವಂಥದ್ದು. ಜನ್ಮರಾಶಿಗೆ ಬಂದ ಚಂದ್ರನು ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಜೊತೆಗೆ ಇಷ್ಟಾರ್ಥ ಸಿದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಕೊಡುವಂಥ ಅವಕಾಶ, ಸುಖವಾದ ಭೋಜನ ಸವಿಯುವಂಥ ಅವಕಾಶಗಳನ್ನು ಕೊಡಲಿದ್ದಾನೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲವನ್ನು ಭಾನುವಾರದ ನಿರೀಕ್ಷೆ ಮಾಡಬಹುದಾಗಿದೆ ಮೀನರಾಶಿಯವರು. ಆ ಬಳಿಕ ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. ಇಲ್ಲಿ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗುವಂಥದ್ದು, ಯಂತ್ರ ವಾಹನ ಉಪಕರಣಗಳಿಗೆ ಹಾನಿಯಾಗುವಂಥ ಘಟನೆಗಳು ಜರುವಂಥದ್ದು, ಯಾವುದೇ ರೀತಿಯ ದೂರ ಪ್ರಯಾಣ ಅಥವಾ ಟ್ರಾವೆಲಿಂಗ್ ಮಾಡಲು ಸಹ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಅಲ್ಲಿನೂ ಹಾಗೆ ಅಹಿತಕರವಾದ ಘಟನೆಗಳು ಜರಗಬಹುದಾಗಿದೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ 3, 4ರಲ್ಲಿ ಬೇಕಾಗುತ್ತೆ. ಇನ್ನು 5, 6 ನಿಮ್ಮ ಪಾಲಿಗೆ ಉತ್ತಮ ದಿನ. 5, 6ರಲ್ಲಿ ವಿಶೇಷವಾಗಿ ಲಾಭ, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಗಳಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ಈ ಹಿರಿಯ ನಾಗರಿಕರಿಗೆ ಅಥವಾ ಯಾವುದೋ ರಿಟೈರ್ಮೆಂಟ್ ಲೈಫ್ ಅಂತ ಹೇಳ್ತಾರೆ ಅಂಥ ಹಿರಿಯ ನಾಗರಿಕರಿಗೆ ಏನೋ ಒಂದು ಸರ್ಕಾರದ ವಿಶೇಷವಾದ ಯೋಜನೆಗಳ ಲಾಭ ಆಗಲಿ ಅಥವಾ ಹಿಂದೆ ನಿಮಗೆ ಸಿಗದಿದ್ದಂಥ ಅವಕಾಶಗಳು ಈ ದಿನ ಸಿಗುವಂಥ ಅವಕಾಶಗಳು ಬರ್ಬೋದಾಗಿದೆ. ಹಾಗೆ 5, 6ರಲ್ಲಿ ಅನೇಕ ರೀತಿಯ ಲಾಭ, ಆದಾಯಗಳು, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ, ವಿದ್ಯಾರ್ಥಿ ಅಥವಾ ಯುವ ವೃದ್ಧರಿಗೆ ಸಹ ಅವರೊಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಬರ್ಬೋದು. ಅಥವಾ ಹಿಂದೆ ನಿಮಗೆ ಸಿಗದಿದ್ದಂಥ ಹಲವಾರು ಉತ್ತಮ ಫಲಗಳು ಈಗ ಸಿಗುವಂಥದ್ದು ಅವಕಾಶ. ರಿಯಲ್ ಎಸ್ಟೇಟ್ ಕ್ಷೇತ್ರ ಅಥವಾ ಯಾವುದೇ ರೀತಿಯ ಪ್ರಮುಖವಾದ ಈ ನಿರ್ಮಾಣ ಕ್ಷೇತ್ರಗಳು, ಕನ್ಸ್ಟ್ರಕ್ಷನ್ ಫೀಲ್ಡ್ಗಳಿರುವಂಥವ್ರು, ಅದೇ ರೀತಿ ಯಾವುದೇ ರೀತಿಯ ಈ ಭೂಮಿ ವ್ಯವಹಾರ ಸಂಬಂಧಿತ ಅಥವಾ ವೈದ್ಯಕೀಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಮುಂತಾದಲ್ಲಿ ಕೆಲಸ ಮಾಡೋರಿಗೆ ಇಂದು ಅನೇಕ ರೀತಿಯ ಉತ್ತಮ ಫಲಗಳು ಈ ವಾರದ ಒಂದು 5, 6ರಲ್ಲಿ ಸಿಗಲಿವೆ. ಇನ್ನು ಕೊನೆಯ 2 ದಿನಗಳು ಅಷ್ಟೇನು ಪೂರಕವಾಗಿಲ್ಲ. 7, 8 ಶುಕ್ರವಾರ, ಶನಿವಾರ ಮೀನರಾಶಿಯವರಿಗೆ ಸ್ವಲ್ಪ ವೈರುಧ್ಯದ ಘಟನೆಗಳು ಆಗ್ಬೋದು. ಇಲ್ಲಿ ನಿಮಗೆ ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಮಾತಿನ ಚಕಮಕಿ ಅಥವಾ ಬಂಧುಗಳನ್ನು ನೀವು ವಿರೋಧಿಸೋದಾಗಲಿ, ನಿಮ್ಮನ್ನು ಅವರು ವಿರೋಧಿಸುವಂಥ ಘಟನೆ ಜರುತ್ತೆ. ಅಥವಾ ನಿಮ್ಮದೇ ಸ್ವಂತ ಮಕ್ಕಳು ಸಹ ನಿಮಗೆ ವಿರುದ್ಧವಾದ ಸ್ಥಿತಿಯಲ್ಲಿ ನಿಲ್ಲುವಂಥದ್ದು, ನಿಮ್ಮ ವಿರುದ್ಧನೇ ಅವರು ಸಂಚಾರ ನಡೆಸುವಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಬಂಧು ಬಾಂಧವರ ಜೊತೆಗೆ, ಮನೆಯ ಸದಸ್ಯರ ಜೊತೆಗೆ ಉತ್ತಮವಾದ ಬಾಂಧವ್ಯ ಇಟ್ಕೊಳ್ಬೇಕು. ಯಾವುದೇ ರೀತಿಯಲ್ಲಿ ನೀವು ಅಹಿತಕರವಾದ ಘಟನೆಗಳಿಗೆ ಅಥವಾ ಇನ್ನಿತರವಾದ ಕೆಲವು ಸಂಚುಗಳಿಗೆ ಬಲಿಯಾಗದಂತೆ ಎಚ್ಚರಿಕೆ ಹೆಜ್ಜೆ ಶನಿವಾರದಂದು ಬೇಕಾಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ಅಷ್ಟೇನು ಉತ್ತಮ ಆಗಿರೋದಿಲ್ಲ ಶನಿವಾರ, ಶುಕ್ರವಾರ, ಶನಿವಾರ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಮಧ್ಯದ
2 ದಿನಗಳಷ್ಟೇ ಅತ್ಯುತ್ತಮವಾದ ಫಲಗಳು ಬಂದಿವೆ. ಆರಂಭದ ದಿನ ಅಷ್ಟೇ ಫಲ ಬಂದಿದೆ. 2, 5, 6 ಭಾನುವಾರ ಮತ್ತು ಬುಧವಾರ ಗುರುವಾರ, ಈ ವಾರದಲ್ಲಿ ಭಾನುವಾರ ಮತ್ತು ಬುಧವಾರ ಗುರುವಾರ ಅಷ್ಟೇ ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹ ಇರುವಂಥ ಶುಭ ದಿನಗಳಿವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸಿಕೊಳ್ಳಿ. ಸ್ನೋ ಅಥವಾ ಹಿಮದ ಬಣ್ಣ ಚಂದ್ರನಿಗೆ ಸಂಬಂಧಪಟ್ಟು ಇತರ ಯಾವುದೇ ಗ್ರಹಗಳು ನಿಮಗೆ ಪೂರಕವಾಗಿ ಇರುವುದರಿಂದ ಇತರ ಯಾವುದೇ ಬಣ್ಣಗಳನ್ನು ಉಪಯೋಗ ಈ ವಾರದಲ್ಲಿ ಉಪಯೋಗ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಹಿಮದ ಬಣ್ಣ ಅಥವಾ ಸ್ನೋ ವೈಟನ್ನು ಬಳಸ್ಕೊಳ್ಳುವಂಥದ್ದು. ಸಂಖ್ಯೆ 2 ನಂಬರ್ 2 ಬಳಸ್ಕೊಳ್ಳಿ. ಎಲ್ಲ ಈ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕವೂ ಸುಖದಾಯಕವೂ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಮಾರ್ಚ್ 2ರಿಂದ 8ರವರೆಗಿನ ವಾರ ಭವಿಷ್ಯದ ಸಂಕ್ಷಿಪ್ತವಾದ ವಿಶ್ಲೇಷಣೆ ಮಾಡಲಾಗಿದೆ. ಕೆಲವೊಂದು ರಾಶಿಗೆ ಉತ್ತಮ ಫಲ, ಕೆಲವೊಂದು ರಾಶಿಗೆ ಸ್ವಲ್ಪ ಮಧ್ಯಮ ಫಲ, ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿ. ಉದಾಹರಣೆಗೆ ಅಲ್ಲಿ ಕುಂಭ ಮತ್ತು ಮೀನರಾಶಿಗಳಿಗೆ ಇತರ ಯಾವುದೇ ಗ್ರಹಗಳ ಬೆಂಬಲದ ಕೊರತೆ ಇರುವ ಕಾರಣ ನಿಮಗೆ ಸ್ವಲ್ಪ ಏರುಪೇರು ಅಥವಾ ಅಹಿತಕರವಾದ ಘಟನೆ ಈ ವಾರದಲ್ಲಿ ಜರುಗಬಹುದಾಗಿದೆ. ಹಾಗಾಗಿ ಯಾರೂ ಇದರಿಂದ ವಿಚಲಿತರಾಗಬೇಕಾಗಿಲ್ಲ. ನಿಮಗೆ ಗೊತ್ತಿರುವಂಥ ಸರಳವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗವನ್ನು ಮಾಡ್ತಾ ಬನ್ನಿ. ಗಣೇಶನ ಭಕ್ತಿ ಮಾಡ್ಬೋದು, ನವಗ್ರಹಗಳ ಭಕ್ತಿ ಮಾಡ್ಬೋದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರ ಸ್ತೋತ್ರ, ಶಿವಾಷ್ಟಕ, ಲಿಂಗಾಷ್ಟಕ, ಶಿವನ ಭಕ್ತರು ಮಾಡೋದು, ವಿಷ್ಣುವಿಗೆ ಸಂಬಂಧಪಟ್ಟ ವಿಷ್ಣು ಸಹಸ್ರನಾಮ, ವಿಷ್ಣುವಿನ ಪಾರಾಯಣಗಳನ್ನು ವಿಷ್ಣು ಭಕ್ತರಂತ ಮಾಡ್ಬೋದು, ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡ್ಬೋದು, ಆಂಜನೇಯ ಸ್ವಾಮಿ, ಹನುಮಾನ್ ಭಕ್ತಿ ಮುಂತಾದವುಗಳ ಅನೇಕ ರೀತಿಯ ಭಕ್ತಿ ಮಾರ್ಗದ ಮೂಲಕ ನಿಮಗೆ ಬರತಕ್ಕಂಥ ಗ್ರಹಗಳ ದೋಷವನ್ನು ನಿವಾರಣೆ ಮಾಡ್ಕೋಬೋದು. ಅಥವಾ ಆವಾಗ ದಾನ ಧರ್ಮದ ಮಾರ್ಗವನ್ನು ಅನುಸಾರ ಮಾಡೋದು, ದಾನ ಧರ್ಮಗಳನ್ನು ಸಹ ನೀವು ಮಾಡ್ಬೋದು. ಈಗಿನ ಒಂದು ಆನ್ಲೈನ್ ಯುಗದಲ್ಲಿ ಆನ್ಲೈನ್ ಮೂಲಕ ನಾವು ದಾನ ಧರ್ಮ ಅಥವಾ ಚಾರಿಟಿ ಮಾಡುವಂಥ ಅವಕಾಶಗಳಿರ್ತವೆ. ಅಂತಹ ಉತ್ತಮವಾದ ಒಂದು ನೈಜವಾದ ಅಂದರೆ ಜೆನ್ಯುವಿನ್ ಅಂಥ ಚಾರಿಟಿ ಸಂಸ್ಥೆಗಳಿಗಾಗಲಿ, ಅಂಥ ಒಂದು ಆಶ್ರಮಗಳಿಗೆ, ಅಂಥ ಒಂದು ಪೀಠಾಧಿಕಾರಿಗಳಿಗೆ ಎಲ್ಲ ನಾವು ದಾನ ಧರ್ಮಗಳನ್ನು ಮಾಡ್ಬೋದಾಗಿದೆ. ಹಾಗಾಗಿ ಇವೆಲ್ಲ ಸರಳ ಭಕ್ತಿ ಮಾರ್ಗಗಳಿಂದ, ದಾನ ಧರ್ಮದ ಮಾರ್ಗಗಳಿಂದ ನಿಮಗೆ ಇರತಕ್ಕಂಥ ಗ್ರಹದೋಷಗಳನ್ನು ಕಳೆದುಕೊಳ್ಳಬಹುದಾಗಿದೆ. ನಿಮ್ಮ ಈ ನಿರಂತರ ಪ್ರೋತ್ಸಾಹ ಈ ವಾಹಿನಿಗೆ ಸಿಗ್ತಾ ಇದೆ. ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದಂಥ ಅವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ನಮ್ಮಿಂದ ಪ್ರಸಾರವಾಗುವಂಥ ವಿಶೇಷವಾದ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಬನ್ನಿ. ಸರ್ವೇಶಾನಂ ಸನ್ಮಂಗಲಾನಿ ಭವಂತು.